ಯೋ ನಮಃ ಹರಿ ಓಂ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಸೂತ್ರದ ಅಷ್ಟಮಸ್ಕಂದದ ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಿನ್ನೆ ಅದ್ಭುತವಾದಂತಹ ಗಜೇಂದ್ರ ಮೋಕ್ಷದ ಚಿಂತನೆಯನ್ನು ಆಚಾರ್ಯರು ನಡೆಸಿದ್ದಾರೆ. ಇಂದು ಆ ಎರಡನೇ ದಿವಸದ ಪ್ರವಚನ ಪ್ರಾರಂಭ ಆಗಲಿದೆ. ಸಮುದ್ರ ಮಥನ ಮುಂತಾದಂಥ ವಾಮನ ಚರಿತ್ರೆಯಲ್ಲೂ ಕೂಡ ಪ್ರಾರಂಭ ಆಗಲಿದೆ. ಇಂತಹ ಅಷ್ಟಮಸ್ಕಂದದಲ್ಲಿ ಇವತ್ತಿನ ಒಂದು ದಿನದ ಪ್ರವಚನ ಸೇವೆಯನ್ನು ಕೊಪ್ಪಳದ ಗುರುರಾಜ ಕಟ್ಟಿ ಇವರು ಸಲ್ಲಿಸಿದ್ದಾರೆ. ಹಾಗೆ ಒಂದು ದಿನದ ಪೂರ್ಣ ಸೇವೆಯನ್ನು ಕಿನ್ನಾಳಿನ ಶಂಕರಪ್ಪ ಬಣ್ಣದ್ ಇವರು ಸಲ್ಲಿಸಿದ್ದಾರೆ. ಎಲ್ಲರಿಗೂ ಪರಮಾತ್ಮ ವಿಶೇಷವಾದಂತಹ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೋ ಯಸ್ತಯೋ ಗತಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಅಂಸೂರಯಃ ತೇಜೋವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯದೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಯೈ ವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೂರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಧೃತಿ ಸದಾ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ. ರಾಜನ್ ಉದಿತಮೇತತ್ತೆ ಹರೇಃ ಕರ್ಮಾಘನಾಶನಂ ಗಜೇಂದ್ರ ಮೋಕ್ಷಣಂ ಪುಣ್ಯಂ ರೈವತಂ ತ್ವಂತರಂ ಶೃಣು. ತಾಪಸ ಮನ್ವಂತರದಲ್ಲಿ ನಡೆದ ಗಜೇಂದ್ರ ಮೋಕ್ಷದ ಕಥೆಯನ್ನು ಹೇಳಿ ರೈವತ ಮನ್ವಂತರದ ಕಥೆಯನ್ನು ಹೇಳ್ತೀನಿ ಕೇಳಪ್ಪ ಅಂತ ಹೇಳ್ತಾರೆ. ಪಂಚಮೋ ರೈವತೋ ನಾಮ ಮನುಸ್ತಾಪಸ ಸೋದರಃ ಬಲವಿಂದ್ಯಾದಯಸ್ತಸ್ಯ ಸುತ ಅರ್ಜುನ ಪೂರ್ವಕಾಃ. ಐದನೇ ಮನು ತಾಪಸನ ಸೋದರನಾದ ರೈವತ, ಅವನ ಹೆಸರಿನಿಂದ ರೈವತ ಮನ್ವಂತರ ಆಯಿತು. ಬಲವಿಂದ್ಯ ಮೊದಲಾದವರೆಲ್ಲ ಅರ್ಜುನ ಮೊದಲಾದವರ ಪುತ್ರರು. ವಿಭುರಿಂದ್ರ ಸುರಗಣಾ ರಾಜನ್ ಭೂತರಯಾದಯ ಅಶ್ವಿದೇವತೆಗಳಲ್ಲೊಬ್ಬನಾದ ದಸ್ರ ವಿಭು ಇಂದ್ರನಾಗಿದ್ದ. ಭೂತಲೆ ಮುಂತಾದವುಗಳು
ಹಿರಣ್ಯ ರೋಮ, ವೇದಶಿರ, ಊರ್ಧ್ವಬಾಹು ಮುಂತಾದವರು ಸಪ್ತರ್ಷಿಗಳಾಗಿದ್ದರು. ಶುಭ್ರ ಅಂತನ್ನುವ ಮುನಿ ಪತ್ನಿ ವೈಕುಂಠಾದೇವಿ. ಆ ವೈಕುಂಠಾದೇವಿಯ ಮಗನಾಗಿ ಭಗವಂತ ವೈಕುಂಠ ಅಂತನ್ನುವ ಹೆಸರಿನಿಂದ ಅವತಾರ ಮಾಡಿದ. ಆ ವೈಕುಂಠ ನಾಮಕ ಪರಮಾತ್ಮ ನಿರ್ಮಾಣ ಮಾಡಿದ್ದೇ ವೈಕುಂಠ ಲೋಕ. ತನ್ನ ಪತ್ನಿಯ ಪ್ರಾರ್ಥನೆಯಂತೆ ವೈಕುಂಠ ನಾಮಕ ಪರಮಾತ್ಮ ನಿರ್ಮಾಣ ಮಾಡಿದ್ದೇ ವೈಕುಂಠ ಲೋಕ. ಅದೇ ನಮ್ಮ ನಿಜವಾದ ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಬಂದೆವು ಅಷ್ಟೇ. ಬಾಡಿಗೆ ಮನೆಯೊಳಗಿದ್ರೆ ಬಾಡಿಗೆ ಮನೆ, ಸ್ವಂತದ ಮನೆಯೊಳಗಿದ್ರೆ ಅದು ಬಾಡಿಗೆ ಮನೆಯೇ, ನಿಜವಾದ ಮನೆ ಅದು. ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ತಿರುಗಿ ಹೋಗುವಂತ ಯಾರು ಅನ್ನೋಂಗಿಲ್ಲ. ಬಾಡಿಗೆ ಮನೆಯೊಳಗಿದ್ರೆ ಮಾಲಕ್ ಹೋಗು ಅಂತಾನೆ. ಸ್ವಂತದ ಮನೆಯೊಳಗಿದ್ರೆ ಅಣ್ಣ ತಮ್ಮಂದ್ರು ನನ್ನ ಪಾಲಿದೆ ಹೊರಗೆ ಹೋಗುವಂತ ಹೊರಗೆ ಹಾಕ್ತಾರೆ. ಸ್ವಂತ ಮನೆ ಕಟ್ಕೊಂಡಿದ್ದೀವಿ ಅಂತ ಮಾತ್ರ ಸುಖವಾಗಿದ್ದೀವಿ ಅಂತ ಏನು ಅರ್ಥ ಅಲ್ಲ. ಸ್ವಂತ ಮನೆ ಕಟ್ಟಿಕೊಳ್ಳಿಕ್ಕಾಗದೇ ಇದ್ದವರು ಅದನ್ನು ಹೊಟ್ಟೆ ಹೊಡೆದು ತೊಂದರೆ ಕೊಡ್ತಾರೆ. ಅಥವಾ ಸ್ವಂತದ ಮನೆ ಅಂತ ಅನ್ನೋದೇ ಇವನಿಗೆ ಬಂಧನ. ಮುಂದೆ ಬಲಿ ಹೇಳ್ತಾನೆ, ಮನೆಯೇ ದೊಡ್ಡ ಬಂಧನ ಅಂತ ಬಲಿ ಹೇಳುವ ಮಾತು ಮುಂದೆ ಬರ್ತದೆ. ಹಾಗಾಗಿ ಅಲ್ಲಿ ಆ ಮನೆ ತೊಳಿಬೇಕು, ಬಳಿಬೇಕು, ಹೊಲಸಾಯ್ತು ಅಂತ ಚಿಂತೆ ಇಲ್ಲ. ಪ್ಲಾಸ್ಟರ್ ಬಿಚ್ಚೋಯ್ತು, ಮೇಲಿನ RCC ಬಿಚ್ಚಿ ಬಿತ್ತು, ಉಸುಕು ಕಳಿಸೋಯ್ತು, ಟೈಲ್ಸ್ ಬಿತ್ತು, ಬಣ್ಣ ಹಚ್ಚೋದು, ಏನು ಚಿಂತೆ ಇಲ್ಲ. ಅಲ್ಲಿ ಎಂದಿಗೂ ಕೆಡದಿರುವ ಶಾಶ್ವತವಾದ ಲೋಕ. ಅಂಥ ಲೋಕವನ್ನು ಭಗವಂತ ನಿರ್ಮಾಣ ಮಾಡಿ ವೈಕುಂಠ ರೂಪದಿಂದ ನಿರ್ಮಾಣ ಮಾಡ್ತಾನೆ. ಯೋ ವಿಷ್ಣು ವರ್ಣಯೇದ್ ಗುಣಾನ್ ಷಷ್ಠ ಚಕ್ಷುಷ ಪುತ್ರ ಚಾಕ್ಷುಷೋ ನಾಮ ವೈ ಮನು. ಆರನೇದವನು ಚಕ್ಷು ಅಂತನ್ನೋ ಮುನಿಯ ಪುತ್ರ ಚಾಕ್ಷುಷ. ಇಂದ್ರ ಅವನು ಮಂದ್ರದ್ಯುಮ್ನ ಅಂತನ್ನೋನು ಇಂದ್ರ. ವೈರಾಹ ವಿಶ್ವಕಿ ಅಂತಾದವರು ಸಪ್ತರ್ಷಿಗಳು. ತತ್ರಾಪಿ ದೇವ ಸಂಭೂತಾಂ ವೈರಾಜಸ್ಸಾಭವತ್ ಸುತಃ. ಅಲ್ಲಿ ಸಂಭೂತಿ ದೇವಿಯಲ್ಲಿ ವೈರಾಜನೆಂಬ ಮುನಿಯ ಮಗನಾಗಿ ಭಗವಂತ ಅಜಿತ ಅಂತನ್ನೋ ರೂಪದಿಂದ ಅವತಾರ ಮಾಡಿದ. ಈ ಅಜಿತ ರೂಪದಿಂದಲೇ ಪರಮಾತ್ಮ ಸಮುದ್ರ ಮಥನ ಮಾಡಿದ. ಅಜಿತ ರೂಪದಿಂದ ಪರಮಾತ್ಮ ಸಮುದ್ರ ಮಥನ ಮಾಡ್ತಾನೆ ಅಂತ ಹೇಳ್ತಾನೆ. ಕೇಳ್ತಾರೆ, ಯದಾ ಭಗವತಾ ಬ್ರಹ್ಮನ್ಮತಿತ ಕ್ಷೀರಸಾಗರ ಯದರ್ಥಮ್ಮ ಯತಶ್ಚಾದ್ರಿಂ ದದಾರಂಬುಜರಾತ್ಮನ. ಸಮುದ್ರ ಮಥನ ಯಾಕಾಯಿತು ಅಂದಾಗ ಹೇಳ್ತಾರೆ, ದೇವತೆಗಳ ಯುದ್ಧ ಮತ್ತು ದೈತ್ಯರ ಯುದ್ಧದಲ್ಲಿ ಮೇಲಿಂದ ಮೇಲೆ ದೇವತೆಗಳಿಗೆ ಮರಣ ಬರಬೇಕು. ಎಲ್ಲ ಹೋಗಿ ಬ್ರಹ್ಮದೇವರನ್ನು ಶರಣ ಹೊಂದಿದ್ರು. ಆಗ ಬ್ರಹ್ಮದೇವರು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಅಹಂ ಭವೋ ಯೂಯ ಮಥಾಸುರಾದಯೋ ಮನುಷ್ಯ ತಿರ್ಯಗ್ದ್ರುಮಕರ್ಮಜಾತಯ ಯಶಾವತಾರಂಶ ಕಲಾ ವಿಸರ್ಜಿತ ವ್ರಜಾಮ ಸರ್ವೇ ಶರಣಂ ತಯಂ ತಮವ್ಯಯಂ. ಬ್ರಹ್ಮದೇವರಂತಾರೆ, ನಾನಾಗಲಿ ನೀವಾಗಲಿ ನಾವೆಲ್ಲ ಭಗವಂತನ ಒಂದು ಅಂಶ. ಭಗವಂತನ ಒಂದು ಅಂಶ ನಾವು, ಆದ್ದರಿಂದ ದೇವರನ್ನು ಶರಣ ಹೋಗೋಣ ಅಂತಂದ್ರು. ಅಲ್ರಿ, ನಾವು ದೇವರ ಒಂದು ಅಂಶ ಅಂದರೆ ನಾವು ದೇವರ ಒಂದು ಹಂಗೆ ಅಲ್ಲ. ಅಂಶದಲ್ಲಿ ಯಾವತ್ತೂ ಅಂಶದ ಜೊತೆಗೆ ಅಭೇದ ಇರ್ತದೆ. ನಮ್ಮ ಪ್ರಕಾರ ಭೇದ ಇರ್ತದೆ, ಆದರೂ ನಮಗೆ ಕಾಣೋದು ಅಭೇದವೇ ಕಾಣೋದು ಆಚಾರ ಪ್ರಕಾರ. ಈ ಪೇಜ್ ಇದೆಯಲ್ಲ, ಇದು ಪುಸ್ತಕದ ಒಂದು ಅಂಶ. ಈ ಪುಸ್ತಕದಿಂದ ಅಭಿನ್ನ ಇದು. ಈ ಪುಸ್ತಕದಿಂದ ಅಭಿನ್ನ ಅಂತ ನಮ್ಮ ಸಾಮಾನ್ಯ ವ್ಯವಹಾರ. ನಮ್ಮ ದ್ವೈತ ಮತದಲ್ಲಿ ಇದು ಭೇದ. ಯಾಕಂದರೆ ಇದು ಪುಸ್ತಕದಿಂದ ಬೇರೆಯಾಗಿ ನೋಡ್ಲಿಕ್ಕೆ ಬರ್ತದೆ. ಪುಸ್ತಕದಿಂದ ಬೇರೆಯಾಗಿ ನೋಡ್ಲಿಕ್ಕೆ ಬರ್ತದೆ, ಭಿನ್ನ. ಪುಸ್ತಕದಿಂದ ತೆಗೆದ್ರೆ ಬೇರೆಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಭಿನ್ನವೂ ಹೌದು. ಭೇದ ಹೇಳ್ತಾರೆ. ಅಂತೂ ಭೇದ ಸಾಮಾನ್ಯರಿಗೆ ಗೊತ್ತಾಗೋದು ಕಷ್ಟ. ಇಲ್ಲಿ ಅಭೇದ ತೋರ್ತದೆ. ಇದು ಈ ಪುಸ್ತಕದ ಒಂದು ಅಂಶ, ಪುಸ್ತಕದಿಂದ ಅಭಿನ್ನ. ಹಾಗಾಗಿ ನಾವು ದೇವರ ಅಂಶ ಅಂತ ಬ್ರಹ್ಮದೇವರು ಹೇಳ್ತಾರೆ ಅಂದರೆ ನಾವು ದೇವರಿಂದ ಅಭಿನ್ನ ಅಂತ ಸಾಮಾನ್ಯ ಕಲ್ಪನೆ ಬರ್ತದೆ. ಆಚಾರ್ಯರು ನಿರ್ಣಯ ಕೊಡ್ತಾರೆ, ಅಂಶ ಆದದ್ದೆಲ್ಲ ಅಭಿನ್ನವಾಗಿರಬೇಕು ಅಂತ ನಿಯಮ ಇಲ್ಲ. ನಾವು ದೇವರ ಅಂಶ ಹೌದು, ಎಷ್ಟು ನಿಜನೋ ದೇವರ ಅಭಿನ್ನ ಅಂಶರಲ್ಲ. ದೇವರ ಭಿನ್ನ ಅಂಶರು ನಾವು. ಅಲ್ರಿ, ಭಿನ್ನವಾಗಿ ಅಂಶ ಹೆಂಗಾಗ್ಲಿಕ್ಕೆ ಸಾಧ್ಯ? ಭಿನ್ನವಾಗಿ ಅಂಶ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂದರೆ ಭಿನ್ನ ಅಂಶಗಳು ಜಗತ್ತಿನಲ್ಲಿ ಇರ್ತದೆ ಅಂತಾರೆ ಆಚಾರ್ಯರು. ಭಿನ್ನವಾಗಿ ಅಂಶವಾಗ್ತದೆ. ಈಗ 10 ರೂಪಾಯಿ 100 ರೂಪಾಯಿಗೆ ಎಷ್ಟು ಅಂಶ? 10ನೇ ಒಂದು ಅಂಶ. ಸಾಮಾನ್ಯ 2ನೇ ಕ್ಲಾಸಿನ ಮಕ್ಕಳಿಗೆ ಗೊತ್ತಿದೆ 10ನೇ ಒಂದು ಅಂಶ. ಹಾಗಾಗಿ ಒಂದು 100 ರೂಪಾಯಿ ಕೊಟ್ಟು ಇದನ್ನು 10 ಭಾಗ ಮಾಡು ಅಂದರೆ
ರೂಪಾಯಿ 10 ನೋಟ್ ತಂದು ಹಂಚ್ತೀರಾ, ಏನು ಅದನ್ನು 10 ಭಾಗ ಹರಿದು ಹಂಚ್ತೀರಾ? 10 ನೋಟ್ ತಂದು ಹಂಚ್ತೀರಿ ಅಂದರೆ 10 ರೂಪಾಯಿ 100 ರೂಪಾಯಿಗೆ ಅಂಶ, ಹೌದಲ್ಲ? ಆದರೆ ಅಭಿನ್ನನು ಅಭಿನ್ನ ಅಲ್ಲ. ಅದು 100 ರೂಪಾಯಿ ಇಲ್ಲಿದೆ, ಒಂದು 10 ರೂಪಾಯಿ ಯಾವುದೋ ಬ್ಯಾಂಕ್ ಲಾಕರೊಳಗಿದ್ರು ಇದಕ್ಕೆ ಅದು ಅಂಶವೇ. ಈ 100 ರೂಪಾಯಿಗೆ ಅದು 10 ಎಂದು ಒಂದು ಅಂಶವೇ. ಅದು ಅಭಿನ್ನ ಆಗಿಲ್ಲ, ಅದು ಭಿನ್ನವಾಗಿ ಅಂಶವಾಗಿದೆ. ಹಾಗೆ ಜೀವರು ದೇವರಿಗೆ ಭಿನ್ನವಾಗಿ ಅಂಶರಾಗಿದ್ದೀವಿ. ಹೀಗೆ ನಾವು ಭಿನ್ನರಾಗಿ ಅಂಶರಾಗಿದ್ದೀವಿ. ಅಂಶ ಭಿನ್ನವಾಗಿರ್ತದೆ ಅಂತ ಆಚಾರ ಸಿದ್ಧಾಂತ. ಅಂಶ ಅಭಿನ್ನವೇ ಆಗಬೇಕು ಅಂತ ಆಚಾರ ಒಪ್ಪೋದಿಲ್ಲ. ಭಿನ್ನ ಅಂಶ ಇರ್ತದೆ, ನಾವು ದೇವರಿಂದ ಭಿನ್ನರಾಗಿ ಅಂಶರಾಗಿದ್ದೀವಿ. ಆದ್ದರಿಂದ ಎಲ್ಲ ಪುರುಷರು ಭಗವದ್ ಅಂಶರೇ, ಎಲ್ಲರಲ್ಲೂ ಭಗವಂತನ ಆವೇಶ ಉಂಟೇ ಉಂಟು. ಎಲ್ಲ ಸ್ತ್ರೀಯರಲ್ಲೂ ಲಕ್ಷ್ಮಿ ಆವೇಶ ಇದೆ. ಇಲ್ಲ ಅಂದರೆ ಮತ್ತೆ ಎಲ್ಲ ಪುರುಷ ಸ್ತ್ರೀಯರನ್ನು ಕೂಡಿಸಿ ಲಕ್ಷ್ಮೀ ಪೂಜೆ 33 ಪೂಜೆ 40 ಮಾಡೋ ಅರ್ಥ ಏನಿದೆ? ಅಲ್ಲಿ ಭಗವಂತನ ಅಂಶ ಇದೆ, ಭಗವಂತನ ಸನ್ನಿಧಾನ ಇದೆ ಅಂತ ಮಾಡೋದು. ಆದರೆ ಆ ಸನ್ನಿಧಾನ ಅಂಶ ಅಭಿನ್ನ ಅಲ್ಲ, ಅದು ಭಿನ್ನವೇ ಅನ್ನೋದು ಆಚಾರ್ಯ ಅದ್ಭುತವಾದ ಸಿದ್ಧಾಂತ ಹೇಳ್ತಾರೆ. ಆದ್ದರಿಂದ ನಾವೆಲ್ಲ ಭಗವಂತನ ಅಂಶಭೂತರಾಗಿದ್ದೀವಿ. ಅಂಶಿಯಾದ ಪರಮಾತ್ಮನನ್ನೇ ಶರಣ ಹೋಗೋಣ. ರುಜಾಮ ಸರ್ವೇ ಶರಣಂ ತಮವ್ಯಯಂ ನ ಯಸ್ಯ ವಧ್ವೋ ನ ಚ ರಕ್ಷಣೀಯೋ ನೋಪೇಕ್ಷಣೀಯ ಧರಣೀಯ ಪಕ್ಷ ಅಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜಸ್ಸತ್ವತಮಾಂಸಿ ಕಾಲೇ. ಇದು ವಿಷ್ಣುತೀರ್ಥರು ಸಾರೋದ್ಧಾರದಲ್ಲಿ ಸಂಗ್ರಹ ಮಾಡಿದ ಶ್ಲೋಕಗಳಿವೆ. ನಯಸ್ಯ ವಧ್ಯ, ದೇವರಿಗೆ ಯಾರನ್ನು ಕೊಲ್ಲಬೇಕು ಅಂತಿಲ್ಲ, ದೇವರ ದೃಷ್ಟಿಯಿಂದ ಯಾರು ಕೊಲ್ಲೋರು ಅಂತಿಲ್ಲ. ನಚ ರಕ್ಷಣೀಯ, ಯಾರನ್ನು ರಕ್ಷಣೆ ಮಾಡಬೇಕು ಅಂತಿಲ್ಲ. ನೋಪೇಕ್ಷಣೀಯ, ಯಾರನ್ನು ಅವನು ತಿರಸ್ಕಾರ ಮಾಡೋದಿಲ್ಲ, ಯಾರನ್ನು ಆದರಣೆ ಮಾಡೋದಿಲ್ಲ. ಅಂದರೆ ಮತ್ತು ದೇವರು ಕೆಲವ್ರನ್ನ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ, ದೈತ್ಯರನ್ನು ಸಂಹಾರ ಮಾಡ್ತಾನೆ, ಕೆಲವ್ರನ್ನ ಯಾರ ತನ್ನ ಉಪಾಸನೆ ಮಾಡುವುದಿಲ್ಲ ಉಪೇಕ್ಷೆ ಮಾಡ್ತಾನೆ, ಎಲ್ಲ ಮಾಡ್ತಾನಲ್ಲ. ಅಂದರೆ ದೇವರಿಗೆ ಒದ್ದರಿಲ್ಲ ಅಂದರೆ ತನ್ನ ಪ್ರಯೋಜನಕ್ಕಾಗಿ ಯಾರನ್ನು ಕೊಲ್ಲಬೇಕಾಗಿಲ್ಲ. ಅವನಿಗೆ ತನ್ನ ಪ್ರಯೋಜನಕ್ಕಾಗಿ ಯಾರನ್ನು ಕೊಲ್ಲುವ ಅವಶ್ಯಕತೆ ಇಲ್ಲ, ತನ್ನ ಪ್ರಯೋಜನಕ್ಕಾಗಿ ಯಾರಿಗೂ ಸತ್ಕಾರ ಮಾಡುವ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಯಾರನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅಂದರೆ ಯಾರು ಜಗತ್ತಿಗೆ ಒಳ್ಳೆಯದು ಮಾಡ್ತಾರೋ ಸಜ್ಜನರು ರಕ್ಷಣೆ ಮಾಡ್ತಾನೆ. ಸಜ್ಜನರನ್ನು ರಕ್ಷಣೆ ಮಾಡೋದು ಸಜ್ಜನರು ಅಂತ ಅನ್ನೋ ಕಾರಣಕ್ಕೆ ಮಾಡ್ತಾನೆ ಹೊರತು ತನಗೆ ಬೇಕಾದವರು ಅಂತ ಮಾಡೋದಿಲ್ಲ. ದುರ್ಜನರ ಸಂಹಾರ ಮಾಡೋದು ಲೋಕ ಕಂಟಕರು ಅಂತ ಅನ್ನೋದಕ್ಕೆ ಮಾಡ್ತಾನೆ ಹೊರತು ತನಗೆ ಬೇಡ ಅಂತ ಅನ್ನೋದಕ್ಕೆ ಮಾಡೋದಿಲ್ಲ. ಅವನಿಗೆ ತನ್ನ ಹಿತಾಸಕ್ತಿ ಅಂತ ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದ ಆಯಾ ಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಬೇಕು ಅಂತ ಹೇಳಿ ರಜಸ್ಸು ಸತ್ವ ತಮೋ ಗುಣಗಳನ್ನು ಬೆಳೆಸ್ತಾನೆ. ಸೃಷ್ಟಿ ಕಾಲದಲ್ಲಿ ರಜೋಗುಣದ ಕೆಲಸ ಜಾಸ್ತಿ, ರಜೋಗುಣದಿಂದ ಸೃಷ್ಟಿ ಆಗುತ್ತೆ, ಸತ್ವಗುಣದಿಂದ ರಕ್ಷಣೆ ಆಗುತ್ತೆ, ತಮೋಗುಣದಿಂದ ಸಂಹಾರ ಆಗ್ತದೆ. ಸೃಷ್ಟಿ ಕಾಲದಲ್ಲಿ ರಜೋಗುಣವನ್ನು ಅಭಿವೃದ್ಧಿಪಡಿಸ್ತಾನೆ, ಜಗತ್ತನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಸತ್ವಗುಣವನ್ನು ಅಭಿವೃದ್ಧಿಪಡಿಸ್ತಾನೆ, ಜಗತ್ತನ್ನು ನಾಶ ಮಾಡುವ ಸಂದರ್ಭದಲ್ಲಿ ತಮೋಗುಣವನ್ನು ಅಭಿವೃದ್ಧಿಪಡಿಸಿ ಆ ತಮೋಗುಣ ಪ್ರಚುರ ಮಾಡಿ ಅದರಿಂದ ಜಗತ್ತನ್ನು ನಾಶ ಮಾಡ್ತಾನೆ. ಆಯಾ ಕಾಲಕ್ಕನುಗುಣವಾಗಿ ಆ ಗುಣಗಳನ್ನು ಅಭಿವೃದ್ಧಿಪಡಿಸ್ತಾನೆ. ಅಯಂತು ತಸ್ಯ ಸ್ಥಿತಿಪಾಲನ ಕ್ಷಣ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಂ ತಸ್ಮದ್ರುಜಾಮ ಶರಣಂ ಜಗದ್ಗುರುಂ ಸ್ವನಂ ಸನೋಧಸ್ಯತಿ ಶಂಸುರಪ್ರಿಯ. ಬ್ರಹ್ಮದೇವರಂತಾರೆ ಇದು ಭಗವಂತನ ಸ್ಥಿತಿ ಮಾಡುವ ಸಂದರ್ಭ, ಜಗತ್ತನ್ನು ರಕ್ಷಣೆ ಮಾಡುವ ಸಂದರ್ಭ ಇದು. ಆದ್ದರಿಂದ ಈಗ ಸತ್ವಗುಣವನ್ನು ಅಭಿವೃದ್ಧಿಪಡಿಸಿದ್ದಾನೆ, ಸತ್ವಗುಣ ಹೆಚ್ಚಿದೆ, ಈಗ ಅಭಿವೃದ್ಧಿ ಮಾಡಿದ್ದಾನೆ. ಆದ್ದರಿಂದ ಸತ್ವಗುಣ ಅಭಿವೃದ್ಧಿ ಇದ್ದಾಗ ನಾವು ಹೋಗಿ ಪ್ರಾರ್ಥನೆ ಮಾಡಿದರೆ ಸಾತ್ವಿಕರಾದ ನಮಗೆ ಅನುಗ್ರಹ ಮಾಡ್ತಾನೆ. ಸತ್ವಕಾಲದಲ್ಲಿ ಸಾತ್ವಿಕರಿಗೆ ಜಯ, ರಜೋಕ ಗುಣವಿದ್ದಾಗ ರಾಜಸರಿಗೆ ಜಯ, ತಮೋಗುಣ ಪ್ರಬಲ ಆದಾಗ ತಾಮಸರಿಗೆ ಜಯ. ಇದು ಒಟ್ಟಾರೆ ಇದರೊಳಗೆ ಮನುಷ್ಯರೊಳಗೂ ಸತ್ವರಜಸ್ ತಮೋ ಗುಣಗಳಿದೆ. ಮನುಷ್ಯನಲ್ಲಿ ಸತ್ವಗುಣ ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಅವನು ಜ್ಞಾನ ಮಾಡ್ಕೋಬೇಕು, ಸದಾಚಾರಿಯಾಗಿರಬೇಕು, ಭಗವದ್ಜ್ಞಾನ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ರಜೋಗುಣ ಜಾಸ್ತಿ ಆದರೆ ಹೆಚ್ಚು ಕರ್ಮ ಮಾಡ್ತಾನೆ, ರಜೋಗುಣ ಹೆಚ್ಚಾದರೆ ಕರ್ಮ ಮಾಡ್ತಾನೆ, ರಜೋಗುಣ ಕರ್ಮ ಪ್ರವೃತ್ತಿ ಮಾಡಿಸ್ತದೆ. ತಮೋಗುಣ ಜಾಸ್ತಿ ಆದರೆ ಮಲ್ಕೊಂಬೋದು, ಎದ್ರೆ ಜಗಳ ಮಾಡೋದು. ಕೆಲವರು ಮಲ್ಕೊಂಡಾಗಟ್ಟೆ ಶಾಂತ ಇರ್ತಾರೆ, ಎದ್ರು ಅಂದರೆ ಶುರು ಮಾಡ್ಕೋತಾರೆ, ಯಾಕಂದ್ರೆ ಅವ್ರಿಗೆ ತಮೋಗುಣ ಜಾಸ್ತಿ ಇರ್ತದೆ. ಹಾಗಾಗಿ ತಮೋಗುಣ ಜಾಸ್ತಿ ಆದರೆ ಇಲ್ಲ ಮಲಗೋದು, ಎದ್ದು ಕೂಡಲೇ ಜಗಳ ಮಾಡೋದು. ಇದು ತಮೋಗುಣ ಹೆಚ್ಚಾದಾಗ ಆಗೋ ಕೆಲಸ. ಹಾಗಾಗಿ ಇದು ಈಗ ಸತ್ವಗುಣ ಜಾಸ್ತಿ ಇದೆ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾವು ಭಗವಂತನಿಗೆ ಬೇಕಾದವರು, ಸ್ವನಾಂ, ನಾವು ಭಗವಂತನಿಗೆ ಸ್ವೀಯರು. ಸಾತ್ವಿಕರಾದ್ದರಿಂದ ಭಗವಂತನಿಗೆ ನಾವು ಸ್ವೀಯರಾಗಿದ್ದೀವಿ, ನಮ್ಮನ್ನು ಅವನು ರಕ್ಷಣೆ ಮಾಡೇ ಮಾಡ್ತಾನೆ, ಹೋಗೋಣ ನಡ್ರಿ ಅಂತ ಹೇಳಿ ಬ್ರಹ್ಮದೇವರು ಕರ್ಕೊಂಡು ಹೋಗಿ ಸ್ತೋತ್ರ ಮಾಡ್ತಾರೆ.
ಅವಿಕ್ರಿಯಂ ಸತ್ಯಮನಂತಮಾದ್ಯಂ ಗುಹಾಶಯಂ ನಿಷ್ಕಲಮಪ್ರತರ್ಕ್ಯಂ ಮನೋಗ್ರಯಾಣಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೆಣ್ಯಂ ಅಂತಾರೆ. ನೀನು ಅವಿಕ್ರಿಯ, ನಿನಗೆ ಸುಖ ದುಃಖಾದಿಗಳಿಲ್ಲ. ದೇವರಿಗೆ ಸುಖ ದುಃಖಾದಿಗಳಿಲ್ಲ. ಅಲ್ರಿ ದೇವರ ಸುಖ ಸ್ವರೂಪ ಅಂತಿರಲ್ಲ. ಸುಖ ಇಲ್ಲ ಅಂದರೆ ದುಃಖ ಇಲ್ಲ ಅಂದರೆ ಹೇಳ್ಬೋದು. ಸುಖ ಇಲ್ಲ ಅಂದರೆ ಏನರ್ಥ? ಸುಖ ಇಲ್ಲ ಅಂದರೆ ಸುಖದಿಂದ ಆಗುವ ಪರಿಣಾಮ ಆಗೋದಿಲ್ಲ ಅಂತ ಅರ್ಥ. ಸುಖವಾದರೆ ಮನುಷ್ಯ ಭಾಳ ಸಂತೋಷದಿಂದ ಇರ್ತಾನೆ, ಕುಣಿತಾನೆ, ಆನಂದ ಪಡ್ತಾನೆ. ಹಾಗಾಗಿ ಸುಖದಿಂದ ದೇವರಿಗೆ ಮನೋವಿಕಾರ ಆಗೋದಿಲ್ಲ, ದುಃಖದಿಂದ ಹಾನಿ ಆಗೋದಿಲ್ಲ. ಮನುಷ್ಯ ಸುಖ ಆದರೆ ಭಾಳ ಸಂತೋಷ ಪಡ್ತಾನೆ, ದುಃಖ ಆದರೆ ಮುಖ ಸಣ್ಣಗಾಗ್ತದೆ, ಒದಾಡ್ತಾನೆ. ದೇವರು ಆ ಎರಡರಿಂದ ಪರಿಣಾಮ ದೂರ ಇದ್ದುಬಿಟ್ಟಾನೆ. ಸುಖ ದುಃಖದಿಂದ ಏನು ಪರಿಣಾಮ ಆಗೋದಿಲ್ಲ. ಗುಹಾಶಯಂ, ಎಲ್ಲರ ಜೀವನ ಹೃದಯದಲ್ಲಿ ವಾಸವಾಗಿದ್ದಾನೆ. ನಿಷ್ಕಲಂ ಅಪ್ರತರ್ಕ್ಯಂ, ಊಹೆ ಮಾಡಿ ತಿಳಿಯಲಿಕ್ಕಾಗೋದಿಲ್ಲ ದೇವರನ್ನು ತರ್ಕದಿಂದ ತಿಳಿಯಲಿಕ್ಕಾಗೋದಿಲ್ಲ. ನೈಷಾ ತರ್ಕೇಣ ಮಧಿರಾಪನೀಯ ಪ್ರಯುಕ್ತಾನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಕಾಠಕೋಪನಿಷತ್ತು. ಮನೋಗ್ರಯಾಣಂ ವಚಸಾ ನಿರುಕ್ತಂ, ಮಾತಿನಿಂದ ಹೇಳಲಿಕ್ಕಾಗದೇ ಇದ್ದವನು ಇಂಥ ನಿನ್ನನಿಗೆ ನಮಸ್ಕಾರ ಅಂತ ಹೇಳಿ ಅನೇಕ ನಡೆ ಮಾಡ್ತಾರೆ. ಅಜಸ್ಯ ಚಕ್ರಂ ತ್ವಜ ಏರ್ಯಮಾಣಂ ಮನೋಮಯಂ ಪಂಚದಶಾರಮಾಶು ತೃಣಾಭಿವಿದ್ಯುದ್ಬಲಮಷ್ಟನೇಮಿ ಯದಕ್ಷತಾಮಾಹುರಮಂತ್ರ ಪದ್ಯೆ. ಈ ಜಗತ್ತು ಯಾವಾಗಲೂ ಸುತ್ತುತ್ತಾ ಇರ್ತದೆ. ಈ ಜಗತ್ತು ಹೇಗಿದೆ? ಅನಾದಿ ಅಂತ ಕರೀತಾರೆ. ಅನಾದಿ ಆದ ಜಗತ್ತು. ಹೆಂಗೆ ಅನಾದಿ? ಇದು ಪ್ರವಾಹತಃ ಅನಾದಿ ಆದ ಜಗತ್ತಿದು. ಜಗತ್ತನ್ನು ಪ್ರವಾಹತಃ ಅನಾದಿ ಅಂತ ಕರೀತಾರೆ. ಅನಾದಿ ಅಂದರೆ ಅನಾದಿ ಕಲ್ಲಿಂದ ಇದ್ದದ್ದು ಅಂತ ಅಷ್ಟೇ ಅರ್ಥ. ಆದರೆ ಅನಾದಿಯಲ್ಲಿ ಎರಡು, ಅವಿಕಾರಿಯಾದ ನಿತ್ಯ, ಒಂದೇ ರೀತಿ ಇರೋದು ಒಂದು ಕ್ರಮ, ಅದೊಂಥರ ಕೂಟಸ್ಥ ಅಂತ ಕರೀತಾರೆ ಅದನ್ನು. ಈ ಜಗತ್ತು ಕೂಟಸ್ಥ ಅಲ್ಲ. ಇದು ಅನಾದಿ, ಪ್ರವಾಹತಃ ಅನಾದಿ. ಪ್ರವಾಹತಃ ಅನಾದಿ ಅಂದರೆ ಯಾವಾಗಲೂ ಇರ್ತದೆ, ಇದ್ದ ಹಾಗಿರೋದಿಲ್ಲ, ಬದಲಾವಣೆ ಆಗ್ತಿರ್ತದೆ, ಅನಾದಿ ಆಗಿರ್ತದೆ, ಯಾವಾಗಲೂ ಇರ್ತದೆ. ದೃಷ್ಟಾಂತ ನಿಮಗೆ ಕೊಡಬೇಕು ಅಂದರೆ ನದಿಯಲ್ಲಿ ನೀರು ಹರಿತಿರ್ತದೆ, ನೀರು ಹರಿತಾ ಇರ್ತದೆ, ನೀರಿದ್ದೇ ಇದೆ, ನೀರಿದ್ದೆ ಯಾವಾಗಲೂ ಹರಿತಿರ್ತದೆ. ಆದರೆ ನದಿ ದಂಡೆ ಕೂತು ನೀವು ಆಚರಣೆ ಸಂಧ್ಯಾವನೆ ಮಾಡಬೇಕು ಅಂತ ಹೇಳಿ ಕೇಶವಾಯ ಸ್ವಾಹ ಅಂತ ನೀರು ತೊಗೊಂಡ್ರೆ, ನಾರಾಯಣಾಯ ಸ್ವಾಹ ಅಂತ ಕೈ ಹಾಕಿದ್ರೆ ಆ ನೀರು ಸಿಗೋದಿಲ್ಲ ನಿಮಗೆ. ಆ ನೀರು ಮುಂದೆ ಹೋಗಿದೆ, ಬೇರೆ ನೀರು ಬಂದಿತ್ತು ಅಷ್ಟರಲ್ಲಿ. ಎರಡನೇ ಸರ್ತಿ ಆಚರಣೆ ಮಾಡಬೇಕು ಅಂದರೆ ಬೇರೆ ನೀರೇ ತೊಗೋಬೇಕು ನೀವು, ಅದು ಸಿಗೋದಿಲ್ಲ. ನದಿ ನೀರು ಯಾವಾಗಲೂ ಇದೆ, ಆದರೆ ಬೇರೆ ನೀರು ಬರ್ತಾನೇ ಇದೆ. ಹಾಗೆ ಪ್ರಪಂಚ ಯಾವಾಗಲೂ ಇದೆ, ಜೀವರಾಶಿಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಜೀವರಾಶಿಗಳು ಬಂದು ಹೋಗ್ತಿರ್ತಾರೆ. ಅಂತೂ ಜೀವರಾಶಿಗಳು ಬರೋದು ಹೋಗೋದು ನಡೆದಿರ್ತದೆ, ಅವರೇ ಇಲ್ಲಿರೋದಿಲ್ಲ. ಶಾಶ್ವತವಾಗಿ ಇಲ್ಲದೆ ಪ್ರವಾಹದ ರೂಪದಲ್ಲಿ ಇರ್ತಾ ಇದೆ. ಪ್ರವಾಹದ ರೂಪದಲ್ಲಿ ಜಗತ್ತು ಇರ್ತದೆ, ಅದಕ್ಕೆ ಪ್ರವಾಹತಃ ಅನಾದಿ ಅಂತ ಕರೀತಾರೆ. ಯಾವಾಗಲೂ ಇರ್ತದೆ, ಇದ್ದ ರೀತಿಯಲ್ಲಿ ಇರೋದಿಲ್ಲ, ಬದಲಾವಣೆ ಹೊಂದುತ್ತಾ ಇರ್ತದೆ. ಅದನ್ನು ಪ್ರವಾಹತಃ ಅನಾದಿ ಆದದ್ದು ಜಗತ್ತು. ಆದ್ದರಿಂದ ಈ ಜಗತ್ತನ್ನು ಪ್ರವಾಹ ರೂಪದಿಂದ ಯಾವಾಗಲೂ ಸುತ್ತುತ್ತಾ ಇದೆ. ಭಗವಂತ ಇದಕ್ಕೆ ಆಧಾರವಾಗಿದ್ದಾನೆ. ಚಕ್ರ ಇದು, ಪ್ರವಾಹ ಚಕ್ರ, ಇದಕ್ಕೆ ಭಗವಂತ ಆಧಾರವಾಗಿದ್ದಾನೆ. ಮನೋಮಯಂ ಪಂಚದಶಾರಮಾಶು, ಅದಕ್ಕೆ ಮನಸ್ಸೇ ಪ್ರಧಾನ ಕಾರಣ. ಈ ಪ್ರಪಂಚ ಸುತ್ತಲಿಕ್ಕೆ ಕಾರಣ ಏನು? ಮನಸ್ಸು. ಯಾಕೆಂದರೆ ನಾವು ಸಂಸಾರದಲ್ಲಿದ್ದದ್ದೇ ಮನಸ್ಸಿನಿಂದ. ನಾವು ಸಂಸಾರದಲ್ಲಿದ್ದದ್ದು ಮನಸ್ಸಿನಿಂದ ಸಂಸಾರದಲ್ಲಿದ್ದೀವಿ ನಾವು. ಮನೆಯ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಾವು ಸಂಸಾರದಲ್ಲಿ ಇರಲಿಕ್ಕೆ ಕಾರಣ ಏನು? ಮನಸ್ಸು. ಸಂಸಾರದಿಂದ ಮೋಚನೆ ಮಾಡಿಸೋದು ಯಾವುದು ನಮ್ಮನ್ನು? ಮನಸ್ಸು. ಮನಸ್ಸು ಸಂಸಾರದಲ್ಲಿ ವಿಷಯಾಪೇಕ್ಷೆಗಳು ಮಾಡಿ 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 ಸಂಸಾರದಲ್ಲಿ ಕಟ್ಟಿ ಹಾಕಿದೆ. ಈ ಸಂಸಾರದಿಂದ ವಿರಕ್ತಿ ಹೊಂದಿಬಿಟ್ರೆ, ವಿಷಯ ಭೋಗಗಳನ್ನು ಬಿಟ್ಟುಬಿಟ್ರೆ ಈ ಮನಸ್ಸೇ ನಮ್ಮನ್ನು ಮೋಚನೆ ಮಾಡ್ತದೆ. ಮೋಚನೆ ಮಾಡೋದು ಮನಸ್ಸೇ, ಬಂಧಕ ಮಾಡೋದು, ಬಂಧನ ಮಾಡೋದು ಮನಸ್ಸೇ. ಬಂಧನ ಮಾಡೋದು ಒಂದೇ, ಮೋಚನೆ ಮಾಡೋದು ಒಂದೇ. ಜಗತ್ತಲ್ಲೂ ಹಾಗೇ ಇರ್ತದೆ. ಯಾವುದನ್ನು ಕಟ್ಟಿರ್ತೀವೋ ಅದನ್ನೇ ಬಿಚ್ಚಬೇಕು. ಬೀಗ ಹಾಕಲಿಕ್ಕೆ ಒಂದೇ ಕೀಲಿ, ತೆಗಿಲಿಕ್ಕೂ ಅದೇ ಕೀಲಿ. ಅದು ಹಾಕ್ಲಿಕ್ಕೂ ತೆಗಿಲಿಕ್ಕೆ ಒಂದೇ ಇದ್ರೆ ಕೀಲಿ ಕಳ್ಕೊಂಡು ಓದಾಡ್ತಿರ್ತಾರೆ ಪಾಪ. ಕೆಲವರಂತೂ ಮನೆ ವಾಸ್ತನೆ ಮಾಡಿರೋದಿಲ್ಲ, ಇನ್ನು ಆಗಲೇ ಕೀಲಿ ಮುರಿದು ಬಿಟ್ಟಿರ್ತಾರೆ. ಯಾಕಂದರೆ ಕೀಲಿ ಕಳೆದು ಬಿಟ್ಟಿರ್ತಾರೆ ಅಂತ. ಮನೆ ವಾಸ್ತು ಆಗೋಕ್ಕಿಂತ ಮೊದಲೇ ಕೀಲಿ ಕಾಳ್ರ ಮನೆ ಹೊಕ್ಕ ಮೇಲೆ ಮನೆ ಹೋಗಬೇಕು. ಮನೆ ವಾಸ್ತು ಆಗೋಕ್ಕಿಂತ ಮೊದಲೇ ಕೀಲಿ ಕಳ್ಕೊಂಡು ಕೀಲಿ ಹೊಡೆದವ್ರು ನೋಡಿವಿ ನಾವು. ಒಂದೇ ಕೀಲಿ ಇದ್ರೆ ಇಷ್ಟು ಅವಸ್ಥೆ ಇರ್ತದೆ. ಇನ್ನು ಹಾಕ್ಲಿಕ್ಕೊಂದು ತೆಗಿಲಿಕ್ಕೊಂದು ಅಂತೆಲ್ಲ ಇದನ್ನು ಮಾಡೋದು ಹೇಗೆ? ಒಂದೇ ಬೀಗ ಎಡಗಡೆಗೆ ಹಾಕಿದರೆ ಹಾಕೋತದೆ, ಬಲಕ್ಕೆ ತಿರುಗಿಸಿದರೆ ತೆಗಿತದೆ. ಎಡಗಡೆ ಅಂದ್ರೇನು?
ಮನುಷ್ಯನ ಎಡಭಾಗ ಅಂದರೆ ಹೆಂಡತಿ. ಪತ್ನಿ ಭಾಗೋ ವಾಮ ಇತಿ ಪ್ರಸಿದ್ಧ. ಎಡಭಾಗ ಹೆಂಡತಿ ಭಾಗ. ಹೆಂಡತಿ ಅಂದರೆ ಸಂಸಾರ ಅಂತ ಅರ್ಥ. ಹೆಂಡತಿಯಿಂದ ಬರೋದು ಸಂಸಾರ. ಹೆಂಡತಿ ನಿಮಿತ್ತವಾಗಿ ಸಂಸಾರ ಬೆಳೆಯೋದಲ್ಲ. ಹಾಗಾಗಿ ಪತ್ನಿ ಭಾಗ ವಾಮ ಭಾಗ, ಹೆಂಡತಿ ಪುರುಷರ ಭಾಗ ಎಡಭಾಗ, ಹೆಂಡತಿ ಭಾಗ. ಹೆಂಡತಿ ಭಾಗ ಅಂತಾರೆ ಅದಕ್ಕೆ. ಅದಕ್ಕೆ ಜೇಬು ಎಡಭಾಗಕ್ಕೆ ಇಟ್ಟಿರ್ತಾರಂತೆ. ಅಂಗಿ ಜೇಬು ಎಡಕ್ಕೆ ಯಾಕೆ ಇಟ್ಟಿರ್ತಾರೆ ಅಂದರೆ ದುಡಿಯೋದಷ್ಟೇ ಗಂಡಿನ ಕೆಲಸ, ಖರ್ಚು ಮಾಡೋದು ಹೆಂಡತಿ ಅಧಿಕಾರ ಅಂತ. ದುಡ್ಡು ತಂದಿಡೋದು ಇವನ ಕೆಲಸ, ಖರ್ಚು ಮಾಡೋದು ಅಕ್ಕೆ ಅಧಿಕಾರ ಅಂತ ಜೇಬು ಬಿಡೋದು ಎಡಗಡೆಗೆ ಇಟ್ಟಿರ್ತಾರೆ. ಅದಕ್ಕೆ ಎಡಭಾಗದ ಕೆಲಸ. ಪತ್ನಿ ಭಾಗೋ ವಾಮ ಇತಿ ಪ್ರಸಿದ್ಧ. ಎಡಗಡೆ ತಿರುಗಿದ್ರೆ ಹೆಂಡತಿ ಕಡೆಗೆ, ಸಂಸಾರದ ಕಡೆಗೆ ತಿರುಗಿಸಿರಿ ಬಂಧನ, ಅದನ್ನು ಬಲಕ್ಕೆ ತಿರುಗಿಸಿರಿ ಸವೈ ಬಲಂ ಬಾಲಿನಂತ ಆಪರೇಷ. ದೇವರ ಕಡೆಗೆ ಮನಸ್ಸು ತಿರುಗಿದರೆ ಅದೇ ಮೋಚಕ. ಇದು ಭಾಗವತ ಹೇಳ್ತದೆ, ಗೀತೆ ಹೇಳ್ತದೆ. ಮನಸ್ಸು ಬಂಧಕ ಅಂತ ವಿಷ್ಣು ತೀರ್ಥರು ಷೋಡಶಿ ಪ್ರಾರಂಭದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಬರೀ ಮನಸ್ಸು ಬಂಧಕ ಅಲ್ಲ ಅಂತಾರೆ. ಮನಸ್ಸು ಬಂಧಕ ಅಲ್ಲ. ಮನಸ್ಸು ಹೆಂಗೆ ಬಂಧಕ? ಬರೀ ಮನಸ್ಸಷ್ಟೇ ಬಂಧಕ ಆಗಿದ್ರೆ ಮನಸ್ಸಿದ್ದವರೆಲ್ಲ ಬಂಧನದಲ್ಲೇ ಇರಬೇಕು. ಮನಸ್ಸು ಬಂಧಕ ಆದರೆ ಮನಸ್ಸಿದ್ದವರೆಲ್ಲ ಬಂಧನದಲ್ಲೇ ಇರಬೇಕು. ಈಗ ಮುಕ್ತರಾಗಿದ್ದಾರೆ, ಅವ್ರಿಗೆ ಮನಸ್ಸಿದೆ ಇಲ್ಲ. ಮುಕ್ತರಿಗೆ ಮನಸ್ಸಿದೆ, ಮನಸ್ಸಿದ್ದು ಮುಕ್ತರಾಗಿದ್ದಾರೆ ಅಂದರೆ ಅವರಿಗೆ ಮನಸ್ಸು ಬಂಧಕ ಆಗಿಲ್ಲ. ಮುಕ್ತರಾದವರಿಗೆ ಮನಸ್ಸು ಬಂಧಕ ಆಗಿಲ್ಲ. ನಮ್ಮ ಮನಸ್ಸು ಬಂಧಕ ನಮಗೆ. ಆದ್ದರಿಂದ ಎಲ್ಲರಿಗೂ ಮನಸ್ಸು ಬಂಧಕ ಅಲ್ಲ ಅಂದಮೇಲೆ ಮನಸ್ಸು ಬಿಟ್ಟು ಇನ್ನೇನೋ ಒಂದಿದೆ ಬಂಧನ ಮಾಡೋದು. ವಿಷ್ಣು ತೀರ್ಥರಂದ್ರು ತಚ್ಚ ವಿಚಾರ್ಯಮಾಣೇ ಅಭಿಮಾನ ಏವ ಭವತಿ ಎಂದರು. ಮನಸ್ಸು ಬಂಧಕ ಅಲ್ಲ, ಅಭಿಮಾನ ಬಂಧಕ. ಅಭಿಮಾನ ಬಂಧಕ. ಇದು ನಂದು ಅಭಿಮಾನ ಬಂತು, ಅದು ಬಂಧಕ ಆಗ್ತದೆ. ನಂದಲ್ಲ ಅಂದ್ಬಿಟ್ರೆ ಅಭಿಮಾನ ಹೋಯ್ತು. ಹಾಗಾಗಿ ಪದಾರ್ಥಗಳಿಂದ ಮೋಹ ಇಲ್ಲ. ಪದಾರ್ಥ ನಂದು ಅಂದರೆ ಮೋಹ. ಗಂಡ ಹೆಂಡತಿ ಒಳಗೆ ಕೂತಿದ್ರು ಮನೆಯೊಳಗೆ. ಗಂಡ ಪೂಜೆ ಮಾಡ್ತಿದ್ದ, ಹೆಂಡತಿ ಅಡಿಗೆ ಮಾಡ್ತಿದ್ಲು. ಕೂಸು ಹತ್ತದ ಸಪ್ಪಳ ಬಂತು. ಓ ನಮ್ಮ ಮಗು ಬಿತ್ತು ಅಂತ ಓಡಿ ಬಂದು ಹೊರಗೆ. ಯಾರೋ ಹೇಳಿದ್ರು ನಿಮ್ಮ ಮಗು ಅಲ್ಲ ಬಿಡ್ರಿ ಅಂತ. ನಿಮ್ಮ ಮಗು ಅಲ್ಲ ಅಂದರು. ಒಳಗೆ ಹೋಗ್ಬಿಟ್ರು ಹೊಳ್ಳಿವ್ರು. ಯಾರು ಮಗು ಬಿತ್ತು, ಯಾಕೆ ಬಿತ್ತು ನೋಡೋಣ ನಡ್ರಿ ಅಲ್ಲಿಲ್ಲ. ಯಾರನ್ನ ಬಿದ್ದರೆ ನಮಗೇನಾಗಬೇಕಾಗಿ? ನಮ್ಮ ಮಗು ಅಂತ ಬಂದಿದ್ರು, ನಮ್ದಲ್ಲ ನಾನು ಒಳಗೆ ಹೋಗ್ಬಿಟ್ರು. ಹಾಗಾಗಿ ಮಗು ಬಿದ್ದದ್ರಿಂದ ದುಃಖ ಆಗಿಲ್ಲ ಇವರಿಗೆ. ನಮ್ಮ ಮಗು ಬಿದ್ದಿತ್ತು ಅಂತ ದುಃಖ ಆಗಿತ್ತು, ನಮ್ದಲ್ಲ ಅಂದ್ರೆ ದುಃಖ ಇದೆ. ಹಾಗಾಗಿ ದುಃಖ ಆಗಿದ್ದು ಯಾವುದರಿಂದ? ಅಭಿಮಾನದಿಂದ ಆಗೋದು. ದುಃಖ ಆಗೋದು ಅಭಿಮಾನದಿಂದ ಆಗ್ತದೆ, ಮನಸ್ಸಿನಿಂದ ಆಗೋದಿಲ್ಲ. ಮನಸ್ಸಿನವ್ರ ಅಭಿಮಾನ ದುಃಖ ಆಗುತ್ತೆ. ಆದರೆ ಮನಸ್ಸು ಅಂತ ಯಾಕಂತೀವಿ ಅಂದರೆ ಮನಸ್ಸು ಬಹಳ ಬೇಗ ಅನುಭವಕ್ಕೆ ಬರ್ತದೆ. ಮನಸ್ಸು ಅಂತ ಅನ್ನೋದು ಬಹಳ ಬೇಗ ಕಂಡು ಬರ್ತದೆ ಎಂದು ಭಾಗ ಮಾಡ್ತಾರೆ. ಮನಸ್ಸು ಬಂಧಕ ಅಂತಾರೆ, ಆದರೆ ಬಂಧನ ಮಾಡೋದು ಅಭಿಮಾನ. ಮನಸ್ಸು ಹೇಗೆಂದರೆ ಕರೆಂಟಿನ ವೈರ್ ಇದ್ದಂಗೆ. ಯಾರಾದರೂ ಹೇಳ್ತಾರೆ ಕರೆಂಟ್ ಮುಟ್ಬೇಡ ಶಾಕ್ ಹೊಡಿತದೆ, ವೈರ್ ಮುಟ್ಬೇಡ ಶಾಕ್ ಹೊಡಿತದೆ ಅಂತಾರೆ. ಶಾಕ್ ಹೊಡಿಯೋದು ಯಾವುದು? ವೈರಲ್ಲ, ಅದರೊಳಗೆ ವಿದ್ಯುತ್ ಇದ್ದರೆ ಶಾಕ್ ಹೊಡಿತದೆ. ವಿದ್ಯುತ್ ಕನೆಕ್ಷನ್ ಇಲ್ಲ ಅಂದರೆ ನೀವು ಅದು ಅರಿವಿ ಒಣಗಿ ಹಾಕ್ಬೋದು. ಅರಿವಿ ಒಣಗಿ ಹಾಕಿ ಜೋಕಾಲಿ ಕಟ್ಕೊಂಡು ಜೋಕಾಲಿ ಆಡ್ಬೋದು ಬೇಕಾದ್ರೆ. ಅದಕ್ಕೆ ಅದೇನು ಮಾಡೋದಿಲ್ಲ. ಹಾಗಾಗಿ ಶಾಕ್ ಹೊಡೆಯೋದು ವೈರ್ ಅಲ್ಲ, ಅದರೊಳಗಿನ ಕರೆಂಟ್ ಹೊಡಿತದೆ. ನಾವೇಂತೀವಿ ವೈರ್ ಶಾಕ್ ಹೊಡಿತ ಮುಟ್ಬೇಡ ಅಂತೀವಿ ನಾವು. ಯಾಕಂದ್ರೆ ಕಣ್ಣಿಗೆ ಕಾಣೋದು ವೈರು, ಅದು ಕರೆಂಟ್ ಕಾಣೋದಿಲ್ಲ. ಕಾಣೋದನ್ನು ಹೇಳ್ತೀವಿ. ಹಾಗಾಗಿ ಮನಸ್ಸು ಬಂಧಕ ಅಂತ ಅಂದ್ಬಿಟ್ಟಿವಿ ನಾವು ಮನಸ್ಸಿದೆ ಅಂತ. ಆದರೆ ಅದರೊಳಗಿರುವ ಅಭಿಮಾನವೇ ಬಂಧಕ, ಮನಸ್ಸು ಬಂಧಕ ಅಲ್ಲ ಅಂತ ವಿಷ್ಣು ತೀರ್ಥರಂತ. ಮನಸ್ಸಿನೊಳಗಿರುವ ಅಭಿಮಾನ ಬಂಧಕ, ಮನಸ್ಸು ಬಂಧಕವಲ್ಲ. ಯಾಕಂದರೆ ಅವರು ಮನಸ್ಸಿದ್ದು ಮೋಚನ ಹೊಂದಿದ್ದಾರೆ ಮುಕ್ತರು. ನಾವು ಇಲ್ಲಿದ್ದೀವಿ ಯಾಕಂದರೆ ನಮ್ಮ ಮನಸ್ಸಿನ ಅಭಿಮಾನ ತೀರಿಲ್ಲ. ಅಭಿಮಾನ ನಮ್ಮನ್ನು ಕಟ್ಟಿ ಹಾಕಿದೆ. ಆದ್ದರಿಂದ ಬಂಧಕವಾದದ್ದು ಅಭಿಮಾನವೇ ಹೊರತು ಮನಸ್ಸಲ್ಲ. ಈ ಅಭಿಮಾನ ಎಷ್ಟು ವಿಧ? 7 ತರಹದ ವಿಭಾಗ ಮಾಡ್ತಾರೆ. ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ, ಇಂದ್ರಿಯಾಭಿಮಾನ, ಸ್ವಾಮಿತ್ವಾಭಿಮಾನ. ನಾನು ಭೋಕ್ತ, ನಾನು ಕರ್ತ, ನನ್ನ ಇಂದ್ರಿಯಗಳು ಮಮಯೋ ಸ್ವಾಮಿ, ಮಮೇವ ಕರುಣಾನಿ, ನನಗೆ ಫಲ ಸಿಗ್ತದೆ ಅಂತ ಹೇಳಿ 7 ತರಹದ ಅಭಿಮಾನದಿಂದ ಮನುಷ್ಯ ಕಟ್ಟಿ ಹಾಕ್ಕೊಂಡಿದ್ದಾನೆ ಅಂತ ಅಭಿಮಾನವನ್ನು 7 ತರಹ ತೆಗೆದು ಆಪರೇಷನ್ ಮಾಡಿ ತೋರಿಸ್ತಾರೆ. ಇದನ್ನು ಮಾಡಿ ತೋರಿಸ್ತಾರಲ್ಲ ಹೊಸದಾಗಿ. ಇದನ್ನು ಮಾಡಿ ಈಗ 3D 4D ಇದನ್ನು ಮಾಡ್ತೀವಿ ಅಂತ ಹೇಳಿ 4D ಮಷಿನ್ ಬಂದಾವಲ್ಲ, ಹಂಗೆ 4D ಎಲ್ಲ ವಿಷ್ಣು ತೀರ್ಥರು 7 ಡೈಮೆನ್ಷನ್ ಒಳಗೆ ತೋರಿಸ್ತಾರೆ. ಅಭಿಮಾನವನ್ನು ಕತ್ತರಿಸಿ 7 ಡೈಮೆನ್ಷನ್ ಒಳಗೆ ತೋರಿಸ್ತಾರೆ. 7 ರೀತಿಯ ಅಭಿಮಾನ ಇದೆ. ಆದ್ದರಿಂದ ಅದು ನಮ್ಮನ್ನು ಕಟ್ಟಿ ಹಾಕಿದೆ ಅಂತ. ಬಂಧಕವಾದದ್ದು ಅಭಿಮಾನವೇ ಹೊರತು ಕೇವಲ ಮನಸ್ಸಲ್ಲ ಅಂತ ವಿಷ್ಣು ತೀರ್ಥರು ಷೋಡಶಿಯಲ್ಲಿ ಹೇಳುವ ಮಾತು. ಆದ್ದರಿಂದ ಮನಸ್ಸು ಈ ಸಂಸಾರಕ್ಕೆ ಮೂಲ, ಆಧಾರ ಚಕ್ರ ಇದ್ದಂತೆ.
ಅದಕ್ಕೆ 15 ಅರೆಕಾಲು, ಚಕ್ರ ಸುತ್ತಲೂ ಕಾಲಿ ಹಲ್ಲು ಇರ್ತಾವಲ್ಲ, ಚಕಡಿ ಹಲ್ಲು, 15 ಅರೆಕಾಲುಗಳಿದೆ ಅದಕ್ಕೆ. ಅದೇನು 10 ಇಂದ್ರಿಯಗಳು, 5 ವಿಷಯಗಳು. 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರ, ಪಂಚ ಕರ್ಮೇಂದ್ರಿಯ, 5 ಇಂದ್ರಿಯಗಳ ವಿಷಯಗಳು. ರೂಪರಸ, ಶಬ್ದ ಸ್ಪರ್ಶ ರೂಪರಸ ಗಂಧಗಳು. ಕಿವಿಯಿಂದ ಕೇಳುವ ಶಬ್ದ, ಕಣ್ಣಿನಿಂದ ನೋಡುವ ರೂಪ, ಮೂಗಿನಿಂದ ನೋಡುವ ವಾಸನೆ, ನಾಲಿಗೆಯಿಂದ ತಿನ್ನುವ ರಸ, ಮಾತಾಡುವ ನಾಲಿಗೆ. ಹೀಗೆ 5 ವಿಷಯಗಳು ಇಂದ್ರಿಯಗಳಿಗೆ. ಆ 5 ಒಟ್ಟು 15 ಅವು ಇದಕ್ಕೆ ವಿಷಯಗಳಾಗಿದೆ. ತ್ರಿಗುಣಗಳು 3 ಬಂಡಿ ಕಣ್ಣು, ತತ್ವರಜಸ್ ತಮಸ್ಸು ಅಂತ ಅನ್ನೋದು 3 ಬಂಡಿ ಕಣ್ಣು. 8 ಪಟ್ಟಿ ಇದೆ. 8 ತರಹದ ಜೀವರಾಶಿಗಳಿದ್ದಾರೆ ಇಲ್ಲಿ. ಗಂಧರ್ವರು, ಪಶುಗಳು, ನರರು, ಪಿಶಾಚರು, ರಾಕ್ಷಸರು, ಸ್ಥಾವರಗಳು ಅಂತ 8 ಇದ್ದಾರೆ. ದೇವದಾನವ, ಗಂಧರ್ವ ಅಂತ ಹೇಳಿ ಇದನ್ನೇ ನಡೆಸುವವನು ಪರಮಾತ್ಮನೇ ಅಂತ ಹೇಳಿ ಸೋಮಮ್ಮನೋ ಯಸ್ಯ ಸಮಾಮನಂತಿ ಅನೇಕ ಮಂತ್ರಗಳನ್ನು ಸ್ತೋತ್ರ ಮಾಡಿ ಈ ಜಗತ್ತಿಗೆಲ್ಲ ಭಗವಂತನೇ ನಿಯಾಮಕ ಅಂತ ಹೇಳಿ ಈ ಭಗವಂತನಿಗಾಗಿ ಕರ್ಮ ಮಾಡಿ, ಮಾಡುವ ಕರ್ಮ ಎಲ್ಲ ಭಗವತ್ ಪ್ರೀತಿಗಾಗಿ ಮಾಡ್ತೀವಿ. ಫಲದಾಸೆಯಿಂದ ಕರ್ಮ ಮಾಡಬೇಡಿ. ಫಲದಾಸೆಯಿಂದ ಮಾಡಿದ ಕರ್ಮ ಬಂಧನ. ಹೇಳಿದಲ್ಲ, ಒಂದು ದಿವಸಕ್ಕೆ 10 ಜನ್ಮಕ್ಕಾಗುವಷ್ಟು ಕರ್ಮ ಮಾಡ್ತೀವಂತೆ. ಅದನ್ನು ಫಲದಾಸೆಯಿಂದ ಮಾಡಿದರೆ ಹೆಚ್ಚೆಚ್ಚು ಬಂಧಕ್ಕೆ ಆಗಿಬಿಡ್ತದೆ. ಆದ್ದರಿಂದ ಫಲದಾಸೆಯಿಂದ ಕರ್ಮ ಮಾಡಬೇಡಿ. ಕರ್ಮವನ್ನು ಮಾಡಲೇಬೇಕು. ಅದನ್ನು ಭಗವಂತನ ಪ್ರೀತಿಗಾಗಿ ಕರ್ಮಾಚರಣೆಯನ್ನು ಮಾಡಿರಿ ಅಂಥೇಳಿ ನಾದಮ ಕರ್ಮ ಕಲ್ಪೋಪಿ ವಿಫಲಾಯೇಶ್ವರ ಅರ್ಪಿತ ಕಲ್ಪತೆ ಪುರುಷಸ್ಯೈವ ಸ್ಯಾತ್ಮಾದಯಿತೋ ಯತಃ. ನಿಷ್ಕಾಮನೆಯಿಂದ ಮಾಡುವ ಕರ್ಮ ಅಧಮವಾಗಿದ್ದರೂ, ಪರಿಪೂರ್ತಿ ಆಗಿಲ್ಲ ಅಂದರೂ ದೇವರಿಗೆ ಪ್ರಿಯ ಆಗ್ತದೆ. ದೇವರಿಗೆ ಅದು ಪ್ರಿಯ ಆಗ್ತದೆ. ನಿಷ್ಕಾಮನೆಯಿಂದ ಮಾಡದೇ ಇದ್ದ ಕರ್ಮ ನೀವು ಎಷ್ಟು ಚೆನ್ನಾಗಿ ಮಾಡಿ ಉತ್ತಮ ಕಲ್ಪದಲ್ಲಿ ಮಾಡಿದರೂ ಅದು ಭಗವಂತನಿಗೆ ಪ್ರೀತಿ ಆಗೋದಿಲ್ಲ. ಯಾಕಂದರೆ ಅದು ಭಗವಂತನಿಗೆ ಸಮರ್ಪಿತ ಆಗೋದೇ. ಕರ್ಮ ಉತ್ತಮ ಆಗೋದು ಯಾವುದರಿಂದ? ಚೆನ್ನಾಗಿ ಮಾಡಿದ್ದೀವಿ ಅಂತನ ಅಥವಾ ಸಮರ್ಪಣೆ ಮಾಡಿದ್ದೀವಿ ಅಂತನ? ಈಶ್ವರಾರ್ಪಣೇನ ಪರಮಃ ಆಚಾರ್ಯರ ಮಾತು ಗೀತಾ ಭಾಷೆದೊಳಗೆ. ಕರ್ಮ ಮಾಡೋದು ಭಗವಂತನಿಗೆ ಪ್ರಿಯ ಆಗೋದು ದೇವರಿಗೆ ಸಮರ್ಪಣೆ ಮಾಡಿದ ಉತ್ತಮ ಕರ್ಮವೇ ಹೊರತು ನಾನು ಬಹಳ ಚೆನ್ನಾಗಿ ಮಾಡೀನಿ ಅಂತ ಅನ್ನೋದಕ್ಕೆ ನಾವು ಮಾಡಿದ್ದು ಒಂದು ನುಚ್ಚಷ್ಟೇ. ನಾವು ಮಾಡಿದ್ದು ಒಂದು ನುಚ್ಚಷ್ಟೇ ಮಾಡೀವಿ. ದೇವರಿಗೆ ಇಟ್ಟು ಕೃಷ್ಣಾರ್ಪಣ ಅಂದರೆ ತಿಂದುಬಿಟ್ಟು ನೈವೇದ್ಯ ಆಯಿತು. ಇಲ್ಲಾಂದರೆ 1000 ಥರ 100 ಥರದ ಅಡುಗೆ ಮಾಡಿಸೀವಿ. ಒಂದು ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಗುಜರಾತಿ 18 ಎಲ್ಲ ಅಡುಗೆ ಮಾಡಿಸೀವಿ. ಆದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬರೋ ಹಂಗಿಲ್ಲ. ಯಾಕಂದರೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬರೋ ರೀತಿಯೊಳಗೆ ತಯಾರೇ ಆಗಿಲ್ಲ ಅದು. ಆದ್ದರಿಂದ ಅಡಿಗೆ ಬೇಕಾದಷ್ಟಿದೆ, ಬೇಕಾದಷ್ಟು ಮಾಡಿಸೀವಿ, ಅದನ್ನು ಸಮರ್ಪಣೆ ಮಾಡೋ ಹಂಗಿಲ್ಲ. ಹಾಗಾಗಿ ಹಾಗೆ ತಿನ್ನಬೇಕು, ದೇವರಿಗೆ ಸಮರ್ಪಣೆ ಮಾಡೋ ಹಂಗಿಲ್ಲ. ಆಗ ಸಾತ್ವಿಕವಾದದ್ದು ಯಾವುದು? ಭಗವಂತನ ಪ್ರೀತಿಗೆ ಸಾಧನವಾಗೋದು ಯಾವುದು? ನೀನು ಮಾಡಿದ ನುಚ್ಚು, ನೀನು ಕುಡಿಯುವ ನೀರೇ ನಿನಗೆ ದೇವರಿಗೆ ಅನ್ನೋಕ್ಕೂ ಸಾಧಕವೇ ಹೊರತು 1000 ಅಡಿಗೆ ಆವಾಗ ನಿನಗೆ ಉತ್ತಮ ಅಲ್ಲ. ಯಾಕಂದರೆ ಯಾರು ತನಗೋಸ್ಕರ ಅನ್ನ ಮಾಡಿ ತಿಂತಾನೆ, ತನಗೋಸ್ಕರ ಅನ್ನ ಮಾಡಿ ತಿಂತಾನೆ, ಅವನು ಅನ್ನ ತಿನ್ನೋದು ಅನ್ನ ಅಲ್ಲ, ಪಾಪನೇ ತಿಂತಾನೆ ಅಂದ ಕೃಷ್ಣ. ತನಗೆ ತಿನ್ನೋದಕ್ಕೆ ಅಂತ ಅನ್ನ ಮಾಡಬಾರ್ದು. ಅನ್ನ ಮಾಡೋದು ದೇವರ ನೈವೇದ್ಯಕ್ಕೆ ಅತಿಥಿ ಅಭ್ಯಾಗತರಿಗೆ ಹಾಕಲಿಕ್ಕೆ ಅಂತ ಮಾಡಬೇಕು. ಅತಿಥಿ ಅಭ್ಯಾಗತರಿಗೆ ಹಾಕಿ ಉಳಿದ ಮೇಲೆ ತಾನು ಭೃತ್ಯಾತಿಥಿ ಪುರಸ್ಸರ ಅಂತ ಹೇಳಿ ಎಲ್ಲರಿಗೂ ಹಾಕಿ ಉಳಿದ ಮೇಲೆ ತಿನ್ನಬೇಕು. ಅವನಿಗೆ ಅಮೃತಾಶಿ ಅಂತ ಕರೀತಾರೆ. ಹಾಕ್ಲಿಕ್ಕೆ ತಿನ್ಬೇಕು. ಮನೆ ಕಟ್ಟಿದರೆ ಅತಿಥಿ ಅಭ್ಯಾಗತರಿಗೆ ಇರಲಿಕ್ಕೆ ಅಂತ ಮನೆ ಕಟ್ಟಬೇಕು. ಮನೆ ಸಂಕಲ್ಪದೊಳಗೆ ಹೇಳಿರ್ತಾರೆ. ವಸ್ತು ಮಾಡಿಸೋ ಕಾಲಕ್ಕೆ ಪುರೋಹಿತರು ಅವ್ರಿಗೂ 2-3 ವಸ್ತು ಇರ್ತಾವೆ. ಪಾಪ ಅವಸರದೊಳಗೆ ಹೇಳಿ ಹೋಗಿರ್ತಾರೆ. ಹಾಗಾಗಿ ಅವರು ಏನು ಮಂತ್ರ ಅರ್ಥ ಹೇಳೋಂಗಿಲ್ಲ. ಇವನಿಗಂತೂ ಏನು ಸಂಸ್ಕೃತ ಗೊತ್ತಾಗೋದಿಲ್ಲ. ಸಂಕಲ್ಪ ಮಾಡಿಬಿಡ್ತಾರೆ. ಅತಿಥಿ ಅಭ್ಯಾಗತರಿಗೆ ಬರೋದಕ್ಕೋಸ್ಕರ ಮನೆ ಕಟ್ಟಿದ್ದೀನಿ ಅಂತ ಸಂಕಲ್ಪ ಮಾಡಿ ಮನೆ ವಸ್ತು ಮಾಡಿಬಿಡ್ತಾರೆ. ಯಾಕಂದರೆ ಮನೆ ಕಟ್ಟುವ ಅಧಿಕಾರ ಇರೋದು ಗೃಹಸ್ಥನಿಗೆ ಮಾತ್ರ. ಗೃಹಸ್ಥ ಮಾತ್ರ ಮನೆ ಕಟ್ಟಿಕೊಂಡಿರ್ಬೋದು. ವಾನಪ್ರಸ್ಥ ಮನೆ ಕಟ್ಟುವಂಗಿಲ್ಲ. ವಾನಪ್ರಸ್ಥ ಅರಣ್ಯದಲ್ಲಿರಬೇಕು. ಸನ್ಯಾಸಿ ಮನೆ ಕಟ್ಟುವಂಗಿಲ್ಲ. ಸನ್ಯಾಸಿ ದಿನ ಒಂದು ಊರಿಗೆ ಹೋಗಿ ಗ್ರಾಮೀಣ ಹತ್ರ ಸಂಚಾರ ಮಾಡ್ಕೊಂಡಿರ್ಬೇಕು. ಬ್ರಹ್ಮಚಾರಿ ಗುರುಕುಲದೊಳಗಿರಬೇಕು. ಮನೆ ಕಟ್ಟಿಕೊಂಡಿರ್ಲಿಕ್ಕೆ ಅಧಿಕಾರ ಇಲ್ಲ ಯಾರಿಗೂ. ಮನೆ ಕಟ್ಟಿಕೊಂಡಿರೋದು ಗೃಹಸ್ಥ ಮನೆ ಕಟ್ಟಬೇಕು. ಈ 3 ಆಶ್ರಮದವರಿಗೆ ಆಶ್ರಯ ಕೊಡಬೇಕು. ಸನ್ಯಾಸಿಗಳಿಗೆ ವಾನಪ್ರಸ್ಥರು ಊರೊಳಗೆ ಬಂದು ಭಿಕ್ಷೆ ಬೇಡ್ಕೊಂಡು ಹೋಗೋದು ಒಂದು. ಊರು ಹೊರಗಿದ್ದು ಊರೊಳಗೆ ಬಂದು ಭಿಕ್ಷೆ ಬೇಡ್ಕೊಂಡು ಹೋಗಿ ತಿನ್ನೋ ವಾನಪ್ರಸ್ಥ ಒಂದು ವಿಷ್ಣು ತೀರ್ಥರು ಅದನ್ನು ಮಾಡ್ತಿದ್ರು ಮುನವಳ್ಳಿ ಒಳಗೆ. ಇನ್ನು ಕೆಲವರು ವಾನಪ್ರಸ್ಥ ಮಾಡ್ತಾರೆ. ಅವರು ಅಗ್ನಿಪಕ್ವಾದದ್ದನ್ನು ತಿನ್ನೋದಿಲ್ಲ. ಅಗ್ನಿಪಕ್ವಾದನ್ನು ತಿನ್ನೋದಿಲ್ಲ, ಸೂರ್ಯಪಕ್ವಾದದ್ದನ್ನೇ ತಿಂತಾರೆ.
ಬಿಸಿಲಿಗೆ ಪಕ್ವಾದದ್ದು ತಿಂದು ಅರಣ್ಯದಲ್ಲಿ ಇದ್ದು ಬಿಡ್ತಾರೆ. ಆ ವಾನಪ್ರಸ್ಥ ಬೇರೆ. ಹೀಗಂತೂ ಬ್ರಹ್ಮಚಾರಿ ಗೃಹಸ್ಥನಾದವ ಬ್ರಹ್ಮಚಾರಿಗಳು ಭಿಕ್ಷೆಗೆ ಬರ್ತಾರೆ, ವಾನಪ್ರಸ್ಥರು ಭಿಕ್ಷೆಗೆ ಬರ್ತಾರೆ, ಸನ್ಯಾಸಿ ಭಿಕ್ಷೆಗೆ ಬರ್ತಾರೆ. ಆ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕಬೇಕು, ಅದಕ್ಕಾಗಿ ಮನೆ ಕಟ್ಟಬೇಕು. ಎಲ್ಲ ಸನ್ಯಾಸಿಗಳಿಗೆ ಮೊದಲೇ ಹೀಗೆ ಇತ್ತು. ಮನೆಯೊಳಗೆ ಹೆಣ್ಣುಮಕ್ಕಳು ಅಡುಗೆ ಮಾಡೋದು, ಗಂಡ ನೈವೇದ್ಯ ವಹಿಸಿದೆ ಮಾಡೋದು, ಸನ್ಯಾಸಿಗಳ ಬಂದು ಬೀಜ ಅದನ್ನು ಇಸ್ಕೊಂಡು ಹೋಗಿ ತಿಂತಾಯಿದ್ರು. ಆ ಶುದ್ಧಿ ಇತ್ತು ಅಂತ ಅನ್ನೋದಿತ್ತು, ಎಲ್ಲ ಹಾಗೆ ಇತ್ತು. ರಘುತ್ತಮರ ಕಾಲದ ತನಕ ಆಗಿತ್ತು. ರಘುತ್ತಮರ ಕಾಲಕ್ಕೆ ಪ್ರತ್ಯೇಕ ಅಡಿಗೆ ವ್ಯವಸ್ಥೆ ಮಾಡಿದರು. ಮಣ್ಣೂರಲ್ಲಿ ಶುರು ಮಾಡಿ ಆಮೇಲೆ ವ್ಯವಸ್ಥೆ ಆಯಿತು, ಅನಾನುಕೂಲ ಆಗ್ತದೆ ಅಂತ ಅನ್ನೋದಕ್ಕೆ. ಈಗ ಪಾದ ಪೂಜೆ ಕೂಡ ಮಾಡಿಸುವ ಹೋಗಿಲ್ಲ ಅವಸ್ಥೆ ಅವರಿಗೆ. ಪಾದ ಪೂಜೆ ಬಿಟ್ಬಿಟ್ಟಾರೆ ಈಗ. ಪಾದ ಪೂಜೆ ಮಾಡಿಸುವ ಹೋಗಿಲ್ಲ, ಯಾಕಂದ್ರೆ ಮನೆಗೆ ಹೋದ್ರು ಪಾದ ಪೂಜೆ ಮಾಡಿಸೋ ಹೋಗಿಲ್ಲ. ಫ್ರಿಜ್ನಾಗಿನ ಹೂ ತಂದು ಹಾಕ್ಬಿಡ್ತಾರೆ. ಫ್ರಿಜ್ನಾಗ ಇಟ್ಟಿದ್ದು ಹೂ ಹಣ್ಣಿಟ್ಟು ತಂದು ಇಟ್ಬಿಡ್ತಾರೆ ಮುಂದೆ. ಆ ಫ್ರಿಜ್ಜು ಮನೆಗೆ ಬಂದ ದಿವಸದಿಂದ ಅದು ಇರೋದೇ ತಂಗಳದು. ಆ ಫ್ರಿಜ್ಜಿನ ಕನ್ನಡ ಹೆಸರೇನು? ತಂಗಳ ಪೆಟ್ಟಿಗೆ ಅಂತಾರೆ ಅದಕ್ಕೆ. ಡಿಕ್ಷನರಿ ತೆಗೆದು ನೋಡಿರ್ಬೇಕಾದ್ರೆ ಫ್ರಿಜ್ಜಿನ ಹೆಸರೇ ತಂಗಳ ಪೆಟ್ಟಿಗೆ. ಡಿಕ್ಷನರಿಯಲ್ಲಿ ತೆಗೆದು ನೋಡ್ರಿ. ಆ ತಂಗಳು ತಿನ್ನಲಿಕ್ಕೆ ಇರೋದು. ಅಂದರೆ ಫ್ರಿಜ್ ತೊಗೊಂಡವ್ರ ಪ್ರಾರಂಭ ಏನು ಅಂದರೆ, ಇವತ್ತು ಮಾಡಿದ ಒಳಗಿಡೋದು ನಿನ್ನೆ ಮನೆ ತಗೊಂಡು ತಿನ್ನೋ, ನಿನ್ನೆ ಮೊನ್ನೆ ಮಾಡಿ ತಗೊಂಡು ತಿನ್ನೋದು, ಇವತ್ತು ಮಾಡಿದ ಒಳಗಿಡ್ಲಿಕ್ಕೆ ಫ್ರಿಜ್ ಇರೋದು. ಹಾಗಾಗಿ ಆ ಎಂಜಲದ್ದು ಆ ಹೂ ಹಣ್ಣು ತಂದು ಹಾಕ್ತಾರೆ ಅಂತ ಪಾದ ಪೂಜೆ ಕೂಡ ಮಾಡಿಸೋಣ. ಇಲ್ಲಿ ಕಾಲ ಈಗ ಬಂದಿದೆ ಅವಸ್ಥೆ ಒಳಗೆ. ಆದರೆ ಮನೆ ಕಟ್ಟಿದ್ದು ಅತಿಥಿ ಅಭ್ಯಾಗತರಿಗೆ ರಕ್ಷಣೆಗೆ ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ. ಮನೆ ಕಟ್ಟಿದ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಬೋರ್ಡ್ ಬಂದೇ ಅಲ್ಲಿ ಇನ್ನು ಗೇಟಿಗೆ ಬೋರ್ಡ್ ಹಾಕ್ತಾರೆ, ನಾಯಿಗಳಿವೆ ಎಚ್ಚರಿಕೆ ಅಂತ. ಯಾರು ಒಳಗೆ ಬರಬಾರ್ದು ಮನೆಗೆ ಅಂತ ನಾಯಿಗೆ ಬೋರ್ಡ್ ಹಾಕಿಬಿಡ್ತಾರೆ ಮೊದಲು. ಕೆಲವರು ಸಾಕಿರೋದಿಲ್ಲ ನಾಯಿನ, ಸುಮ್ಮನೆ ಬೋರ್ಡ್ ಹಾಕಿರ್ತಾರೆ ಭಯ ಪಡಲಿ ಅಂತ. ಹಿಂಗಾಗಿ ಒಬ್ರು ಹೇಳಿದ್ರು, ಅವ್ರು ನಾಯಿ ಇಲ್ಲ ಯಾಕೆ ಹಾಕ್ಕೊಂಡಾರೆ ಅಂದರೆ, ಅವ್ರು ತಮ್ಮನೇ ಹಂಗೆ ಅನ್ಕೊಂಡಾರೆ ಹೇಳ್ರಿ ಅವ್ರು ಅಂದರು. ತಮ್ಮನ್ನೇ ಹಂಗೆ ಅನ್ಕೊಂಡು ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿ ಮುಗಿಸಿದ್ರು ಪಾಪ. ಹಾಗಾಗಿ ದೇವರಿಗೆ ಸಮರ್ಪಿತವಲ್ಲದ ಯಾವ ಕರ್ಮವೂ ಉತ್ತಮ ಕರ್ಮವಲ್ಲ. ಇನ್ನು ಬಹಳ ನಿಷ್ಠುರವಾಗಿ ಹೇಳ್ತಾರೆ ಸಮರ್ಪಣೆ ಬಗ್ಗೆ ವಿಷ್ಣು ತೀರ್ಥರಿಗೆ ಬಹಳ ಆಗ್ರಹ. ವ್ಯಾಸರಾಜರಂತಾರೆ, ಶ್ರೀಹರಿಗೆ ಅರ್ಪಿತವಲ್ಲದ ಕರ್ಮ ವಿಧವೆ ಕೊರಳ ಮಂಗಳಸೂತ್ರವಯ್ಯ ಅಂದರು. ಗಂಡನೇ ಇಲ್ಲ, ಮಂಗಳಸೂತ್ರ ಕಟ್ಕೊಂಡು ಓಡಾಡ್ತಾರೆ. ನಾಟಕದಲ್ಲಿ ಕಟ್ಕೋತಾರೆ, ಇವತ್ತು ಕಟ್ಕೋತಾರೆ, ಬಿಗಿಚು ಮನೆಗೆ ಹೋಗ್ತಾರೆ, ನಾಳೆ ಒಂದು ನಾಟಕದಲ್ಲಿ ಮತ್ತೊಂದು ಕಟ್ಕೋತಾರೆ. ಹಾಗೆ ಮಂಗಳಸೂತ್ರಕ್ಕೆ ಬೆಲೆ ಏನು? ಗಂಡ ಇದ್ರೆ ಮಂಗಳಸೂತ್ರಕ್ಕೆ ಬೆಲೆ. ಹಂಗೇನಿಲ್ಲ. ಈಗ ಮಂಗಳಸೂತ್ರಕ್ಕಿದ್ದ ಬೆಲೆ ಗಂಡನಿಗೆ ಇರೋದಿಲ್ಲ. ಮಂಗಳಸೂತ್ರ ಕಟ್ಟಿದ ಗಂಡನಿಗಿಲ್ಲ. ಮಂಗಳಸೂತ್ರ ತಗೊಂಡು ಕಣ್ಣಿಗೆ ಹಚ್ಕೊಂಡು ಮೇರಿಸಿ ಗಂಡನಿಗೆ ಹಾಕ್ತಿರ್ತಾರೆ ಯಾರು. ಆದರೆ ಆ ಮಂಗಳಸೂತ್ರಕ್ಕೆ ಬೆಲೆ ಬರೋದು ಯಾವಾಗ? ಕಟ್ಟಿದ ಗಂಡ ಇದ್ರೆ ಅದಕ್ಕೆ ಬೆಲೆ ಅಲ್ಲ. ಹಾಗಾಗಿ ಶ್ರೀಹರಿಗೆ ಅರ್ಪಿತವಲ್ಲದ ಕರ್ಮ ಗಂಡನೇ ಇಲ್ಲದ ಮಂಗಳಸೂತ್ರ ಇದ್ದಂಗೆ ಆಗ್ಬಿಡುತ್ತೆ ಅಂತ ವ್ಯಾಸರಾಜರು ಅಂತಾರೆ. ಬಹಳ ನಿಷ್ಠುರವಾಗಿ ಹೇಳುವ ಮಾತು ಹೇಳ್ತಾರೆ. ಹಾಗಾಗಿ ಸಮರ್ಪಣೆ ಕರ್ಮ ಶುದ್ಧಿಗೆ ಕಾರಣ. ಕಲ್ಪದೇ ಪುರುಷ ಆತ್ಮಾದಹಿತೋಯ. ಆದ್ದರಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಲ್ಲಿ ನೀವೆಲ್ಲ ದೇವರಿಗೆ ಮಾಡಂತಿರಲ್ಲ, ಬೇರೆ ದೇವತೆಗಳಿಗೆ ಪೂಜೆ ಯಾವಾಗ ಮಾಡೋದು? ನೀ ದೇವರು ಪೂಜೆ ಮಾಡು, ಎಲ್ಲ ದೇವತೆಗಳಿಗೆ ಪೂಜೆ ಮಾಡ್ದಂಗೆ ಆಗಿಬಿಡ್ತದೆ. ಯಾಕಂದರೆ ಜಗತ್ವೃಕ್ಷ, ಜಗತ್ವೃಕ್ಷಕ್ಕೆ ಮೂಲ ಯಾರು? ಊರ್ಧ್ವ ಮೂಲಂ ಅದಶ್ಯಾಕ ಮೂರ್ಧ ಮೂಲ ಅಂದರೆ ತಲೆ ಕೆಳಕಾಗಿರೋ ವೃಕ್ಷ ಅಂತ ತಿಳ್ಕೊಂಡಾರೆ ಕೆಲವರು. ನೀವು ಇಸ್ಕಾನ್ ಒಳಗೆ ಹೋಗಿ ನೋಡಿರ್ಬೇಕಾರೆ ಊರ್ಧ್ವ ಮೂಲ ಮಧಶಾಖಂ ಒಂದು ಬೋರ್ಡ್ ಹಾಕಿ ಒಂದು ಬೇರೆ ತಲೆ ಕೆಳಗಾಗಿ ನಿಂತಿದ್ದು ವೃಕ್ಷ ಚಿತ್ರ ಬರೆದಿರ್ತಾರೆ. ವೃಕ್ಷ ತಲೆ ಕೆಳಗೆ ಹಾಕಿರ್ತದೆ. ಊರ್ಧ್ವ ಮೂಲ ಅಂದರೆ ಭಗವಂತ ಸರ್ವೋತ್ತಮ, ಅವನೇ ಮೂಲ ಯಾವುದಕ್ಕೂ. ಈ ಜಗತ್ತಿಗೆ ಭಗವಂತನೇ ಮೂಲ. ಊರ್ಧ್ವ ಮೂಲ ಅಂದರೆ ಜಗತ್ತು, ಸರ್ವೋತ್ತಮನೇ ಬೇರಂತೆ ಇದ್ದಾನೆ ಅಂತ ಹೇಳಿದರು. ಹಾಗಾಗಿ ದೇವರ ಮೂಲ ಅಂತ ಆದಮೇಲೆ ಬೇರೆ ದೇವತೆಗಳೆಲ್ಲ ಜೀವರಾಶಿಗಳು ಈ ಗಿಡದಲ್ಲಿ ಎಲೆ, ಮರ, ಕೊಂಬೆ, ಟೊಂಗೆಗಳಿದ್ದ ಹಾಗೆ. ಗಿಡಕ್ಕೆ ನೀರು ಹಾಕಬೇಕು ಅಂದರೆ ಯಾವುದಕ್ಕೆ ಹಾಕಬೇಕು? ಬೇರಿಗೆ ಹಾಕಬೇಕು. ಹತ್ತಿ ಎಲ್ಲ ಎಲೆಗೂ ಒಂದಿಷ್ಟು ನೀರು ಗೊಬ್ಬರ ಹಾಕ್ತೀರ. ಗಿಡದ ಬೇರಿಗೆ ನೀರು ಹಾಕಿದರೆ ಎಲ್ಲ ಗಿಡಕ್ಕೂ ಹೋಗಿ ಮುಟ್ಟುವಂತೆ ಬೇರಾಗಿರುವ ದೇವರ ಪೂಜೆ ಮಾಡಿದರೆ ಎಲ್ಲ ಗಿಡದಲ್ಲಿರೋ ಎಲ್ಲ ದೇವತೆಗಳ ಪ್ರಪಂಚದ ಪೂಜೆ ಆಗಿಬಿಡ್ತದೆ. ಯಥಾ ತರೋರ್ಮೂಲ ಯಥಾ ಸ್ಕಂದ ಶಾಖಾನಂ ತರೋರ್ಮೂಲಾವಸೇಚನಂ ಏವಮಾರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಹಿ ನಿಸ್ತಮಸ್ತುಭ್ಯಮನಂತಾಯ ದುರ್ವಿತರ್ಕ್ಯ ಆತ್ಮಕರ್ಮಣೆ ನಿರ್ಗುಣ್ಯಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ಆಯಿತು ಅಂತ ಹೇಳಿ ದೇವರಂದ, ಸಮುದ್ರಮುತ್ತನ ನೀವು ಅಮೃತ ಕೇಳ್ತಾ ಇದ್ದೀರಿ, ಅಮೃತ ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಪ್ರಯತ್ನ ಮಾಡಿರಿ ನಾವು. ಈಗ ಎಲ್ಲರಿಗೂ ಪ್ರಯತ್ನ ಬೇಡ, ನಾವೇನು ಪ್ರಯತ್ನ ಮಾಡೋದಿಲ್ಲ, ಫಲ ಕೊಡ್ರಿ ಅಂತ. ಯಾಕೆ? ದುಡ್ಡಿದೆ ನಮ್ಮ ಹತ್ರ. ಪ್ರಯತ್ನ ಎಲ್ಲ ನಿಮ್ಮ ಆಧಾರಕ್ಕೆ ನೀನೇ ಪ್ರಯತ್ನ ಮಾಡ್ಕೋಬೇಕು.
ನಮ್ಮ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ರೀ, ಪೂಜಾಕ್ಕೊಬ್ಬರು ಇಟ್ಕೊಂಡಿವಿ, ಮನೆ ಕೆಲಸ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಡುಗೆ ಮಾಡ್ಲಿಕ್ಕೆ ಇಟ್ಕೊಂಡಿವಿ, ರೊಕ್ಕ ಇದೆ ಇಟ್ಕೊಂಡು, ಊಟ ಮಾಡ್ಲಿಕ್ಕೆ ಒಬ್ಬರು ಇಟ್ಕೊಂಬಿಡು, ಊಟ ಬಿಟ್ಟು ನನ್ನ ಬದಲಿ ಊಟ ಮಾಡೋಂಥ ಒಬ್ಬನ ಇಟ್ಕೊ, ಮಲ್ಕೊಳಕ್ಕೆ ಒಬ್ಬನ ಇಟ್ಕೊ, ಮಲ್ಕೊಂಡ್ ಬಿಟ್ಬಿಡು. ಯಾರನ್ನೂ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಹಸ್ತೀಯ? ಅಂತೂ ಯಾರು ಅಡುಗೆ ಮಾಡಿದ್ರೆ ನೀನು ತಿನ್ನೋ ನೀನೇ ಅಲ್ಲ. ಹೇಗೆ ಊಟವೋ, ಹೇಗೆ ನಿದ್ರೆಯೋ, ಹೇಗೆ ನೀನೇ ಮಾಡ್ಕೋಬೇಕು, ಹಾಗೆ ನಿನ್ನ ಸಾಧನವನ್ನು ನೀನೇ ಮಾಡ್ಕೋಬೇಕು. ನೀನೇ ಉದ್ಧಾರ ಆಗಬೇಕು ಅಂದರೆ ಎಲ್ಲ ಸಾಧನವನ್ನು ಪುಣ್ಯವನ್ನು ಕೊಳ್ಳಿಕ್ಕಾಗೋದಿಲ್ಲ. ನಾವೆಲ್ಲ ಕೊಳ್ಳುವಾಕ ಸಂಸ್ಕೃತಿಗೆ ಸೇರಿಬಿಟ್ಟಿವಿ. ದುಡ್ಡು ಕೊಡ್ತೀವಿ, ಪುಣ್ಯ ಕೊಡ್ರಿ ಅಂತ ಫೋನ್ಪೇ ಮಾಡ್ತೀವಿ, ನಮ್ಮ ಫೋನಿಗೆ ಪುಣ್ಯ ಕಳಿಸ್ರಿ ಅಂತ. ಪುಣ್ಯ ಬರೋದಿಲ್ಲ ಅಂತಿಲ್ಲ, ದಾನಾದಿಗಳನ್ನು ಮಾಡಿದರೆ ಪುಣ್ಯ ಬರ್ತದೆ, ಪುಣ್ಯ ಇಲ್ಲ ಅಂತಿಲ್ಲ. ಆದರೆ ಆ ಪುಣ್ಯ ಲೋಕದ ಸುಖಕ್ಕೆ, ಲೌಕಿಕ ಸುಖಕ್ಕೆ ಕಾರಣ ಆಗ್ತದೆ. ದುರ್ಯೋಧನಿಗೆ ಹೇಳ್ತಾರೆ, ದುರ್ಯೋಧನ ಸ್ವರ್ಗ ಸೇರಿದ, ದುರ್ಯೋಧನಿಗೆ ಸಾಂಕಲ್ಪಿಕ ಸ್ವರ್ಗ ಆಯಿತು. ಸಾಂಕಲ್ಪಿಕ ಸ್ವರ್ಗಕ್ಕಾದರೆ ಹೆಂಗೆ ಮಾಡಿದವ? ದಕ್ಷಿಣಾ ತರ್ಪಿತಾನ ಅಂತೂ ಬ್ರಾಹ್ಮಣಾನಾಂ ಪ್ರಸಾದತಃ, ಪುಂಡ್ರೀಕಯಾಗಿ ಮಾಡಿ ಬ್ರಾಹ್ಮಣಿಗೆ ಭಾಳ ದಕ್ಷಿಣೆ ಕೊಟ್ಟಿದ್ದ. ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರು, ಅದರಿಂದ ಸ್ವಲ್ಪ ಕಾಲ ಸ್ವರ್ಗಕ್ಕೆ ಹೋಗಿ ಕೆಳಗೆ ದುಡಿದವನು. ಹಾಗಾಗಿ ಈ ಬೇರೆಯವರ ಪುಣ್ಯದಿಂದ ಮಾಡಿದ ಸಂಪಾದನೆ ಮಾಡಿದ್ದು ಈ ಲೋಕದಲ್ಲಿ ಸುಖಕ್ಕೆ ಕಾರಣ ಆಗುತ್ತೆ, ಸ್ವರ್ಗ ತನಕ ಸಾಧನ ಆಗುತ್ತೆ. ನಿನಗೆ ಮೋಕ್ಷ ಆಗಬೇಕು ಅಂದರೆ ನೀನು ಅಪರೋಕ್ಷ ಜ್ಞಾನ ಪಡಿಬೇಕು. ಅಪರೋಕ್ಷ ಜ್ಞಾನ ಆಗಬೇಕು ಅಂದರೆ ನೀನೇ ಪ್ರಯತ್ನ ಮಾಡಬೇಕು, ನಿನ್ನ ಸಾಧನೆಗೆ ಆಗಬೇಕಷ್ಟೇ ಹೊರತಾಗಿ ಯಾರೋ ಮಾಡಿದ ಪುಣ್ಯದಿಂದ ನಿನಗೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಬೇರೆಯವರಿಗೆ ಕೊಟ್ಟ ದಾನ ದಕ್ಷಿಣೆಯಿಂದ ಈ ಲೋಕದಲ್ಲಿ ಸುಖ ಬರ್ತದೆ, ಸುಖ ಸಾಧನ ಆಗ್ತದೆ. ಆದರೆ ನಿನ್ನ ಸಾಧನೆ ಉದ್ದೇಶ ದೊಡ್ಡದಿದ್ದಾಗ ನೀನು ಸಾಧನೆ ಮಾಡಬೇಕು. ಹಾಗಾಗಿ ಸಾಧನೆಯನ್ನು ನನ್ನ ಸಾಧನೆ ಇನ್ನೊಬ್ಬರು ಮಾಡಲಿ ಅಂತ ಆಗೋದಿಲ್ಲ. ಆಚಾರ್ಯ ನಮಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಕೊಡ್ಬೇಕು ಹೇಳ್ರಿ? ನೀವು ಪೂಜೆ ಮಾಡೋ ಕಾಲಕ್ಕೆ ನಮ್ದೊಂದು ಹೆಸರು ಹೇಳ್ಕೊಂಬಿಡ್ರಿ, ಪೂಜೆ ಮಾಡೋ ಕಾಲಕ್ಕೆ ನಮ್ದೊಂದು ಹೆಸರು ಹೇಳ್ಕೊಂಬಿಡ್ರಿ ಅಂತ. ನಿಮ್ಗೆ ಇಷ್ಟು ಕೊಳಿಸ್ತೀವಿ, ಪೂಜೆ ನಮ್ದೊಂದು ಹೆಸರು ಹೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡಿರಿ ಅಂತ. ಆಚಾರ ಅಂದರು, ಯಾವ ದೇವರ ಸಲುವಾಗಿ ಪೂಜೆ ಮಾಡ್ತೀವಿ ದೇವರೇ ನೆನಪಿಗೆ ಬರೋದಿಲ್ಲ, ನಿನ್ನೆಲ್ಲಿ ನೆನೆಸ್ಕೊಳ್ಳಿ ಅಂದರು. ಪೂಜಾಕ್ಕೆ ಕೂಡಬೇಕು ಅಂತ ಕೂತ್ರೆ ದೇವ್ರು ನೆನಪು ಬರೋದಿಲ್ಲ, ಬೇರೆ ಟೈಮ್ಗೆಲ್ಲ ದೇವ್ರು ನೆನಪಿರ್ತಾನೆ. ಪೂಜಾಕ್ಕೆ ಕೂತ್ ಕೂಡಲೇ ದೇವ್ರು ನೆನಪಿಗೆ ಬರೋದೇ ಇಲ್ಲ. ದೇವ್ರ ಕಟ್ಟಿ ಹತ್ತಿದ್ರೆ ದುರ್ವಾಸ ಆದಂಗೆ ಆಗಿಬಿಡ್ತಾರೆ ಕೆಲವು. ಬೇರೆ ಸಂದರ್ಭದೊಳಗೆ ಎಲ್ಲ ಆರಾಮಿರ್ತಾರೆ, ದೇವ್ರ ಕಟ್ಟಿ ಹತ್ತಿಬಿಟ್ರೆ ದುರ್ವಾಸ ಆದಂಗೆ ಆಗ್ಬಿಡ್ತಾರೆ. ಹಾಗಾಗಿ ಸ್ನಾನ ಮಾಡಿದ ಅಂದ್ಕೊಳ್ಳಿ ಮಕ್ಕಳು ಹೊರಗೆ ಹೋಗ್ಬಿಡ್ತಾರೆ, ಸ್ನಾನ ಮಾಡಿದ ಅಂದ್ಕೊಳ್ಳಿ ಮಕ್ಕಳು ಹೇಳ್ತಿ ಎಲ್ಲೋ ಕಟ್ಟಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇವ್ರಿಗೆ ಸಿಟ್ಟು ಬಂದದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಮಾಡೋದೇನು? ಆ ದೇವ್ರ ಸಾಮಾನು ಪೂಜೆ ಒಗೆದು ಮನೆ ಕೆಲವು ನೋಡೋಕೆ ನುಗ್ಗಿಕೆ ಆಗಿಬಿಟ್ಟಿರ್ತಾವೆ. ಸಿಟ್ಟು ಬಂದಿರ್ತೇವೆ, ಕಲ್ಲಿಗೆ ಗಾಡಿಗೆ ತಂಬಿಗೆ ತಾಲಿ ಒಗೆದು ನೆಗ್ಗಿಸ್ಬಿಟ್ಟಿರ್ತಾವೆ. ದೇವ್ರ ಕಟ್ಟಿ ಹಿಡಿದ ಸಿಟ್ಟು ಬರ್ತದೆ. ಅಲ್ಲಿ ಹೋದ ಕೂಡಲೇ ದೇವ್ರ ಸ್ಮರಣೆ ಬರುವುದಿಲ್ಲ. ದೇವರ ಪೂಜೆ ಮಾಡಿದ್ರೆ ದೇವರ ಸ್ಮರಣೆನೇ ಬಂದಿಲ್ಲ, ನಿಂದೆಲ್ಲಿ ಮಾಡಲಿ ಹೋಗು ಅಂದರು. ದೇವರ ಸ್ಮರಣೆ ಸುಲಭದಲ್ಲಿ ಬರೋದಿಲ್ಲ, ಯಾಕೆಂದರೆ ಅದು ಬಹಳ ದೊಡ್ಡ ಸಾಧನೆ. ಯಾವುದು ದೊಡ್ಡ ಸಾಧನೆಯೋ ಅದೆಂದು ಸುಲಭದಲ್ಲಿ ಸಿಗೋದು. ಹಾಗಾಗಿ ಭಗವಂತನನ್ನು ಸ್ತೋತ್ರ ಮಾಡಿ, ಏವಂ ವೇಂಚಾಧಿಪರೀಡಿತಸ್ತತ್ವಿಜ್ಞಾಯ ದೇಶಾಂ ಹೃದಯಂ ಯಥೈವ ಜಗಾದಜಿಮೂತ ಗಭೀರಯಾಗಿರ ಬದ್ಧಾಂಜಲಿನ್ ಸಮೃದ್ಧ ಸರ್ವಕಾಮಾನ್ ಹೇಳ್ತಾನೆ. ಹೋಗ್ರಿ ಅಮೃತ ಮಥನ ಮಾಡಲಿಕ್ಕೆ ದೈತ್ಯ ರೀತಿಗೆ ಸಂಧಾನ ಮಾಡ್ಕೊಂಬರ್ರಿ ಅಂತ ದೇವರು. ದೇವತೆಗಳಂದ್ರು ದೈತ್ಯರಿಂದ ತೊಂದರೆ ಆಗಿದೆ ಅಂತ ನಿನ್ನ ಹತ್ರ ಕೇಳಲಿಕ್ಕೆ ಬಂದೀವಿ ನಾವು, ಮತ್ತು ನೀನು ಅವ್ರ ಹತ್ರ ಕಳಿಸ್ತಾ ಇದ್ದೀಯಲ್ಲ ನಮ್ಮನ್ನು. ಘಟ್ಟಕುಟಿ ಪ್ರಭಾತ ನ್ಯಾಯ ಅಂತಂತಾರೆ ಶಾಸ್ತ್ರದೊಳಗೆ. ಸಾರದಾರದೊಳಗೆ ವಿಷ್ಣು ತೀರ್ಥರು 2-3 ಸರ್ತಿ ಬರೀತಾರೆ, ಘಟ್ಟಕುಟಿ ಪ್ರಭಾತ ನ್ಯಾಯ ಮನುಸರಸಿ ಅಂತ. ಘಟ್ಟಕುಟಿ ಅಂದರೆ ಮೊದಲು ಇರ್ತಿದ್ವಲ್ಲ ಜಕಾತ್ ನಾಕ ಅಂತಿದ್ರು. ಜಕಾತ್ ವಸೂಲಿ ಮಾಡಲಿಕ್ಕೆ ಹಳ್ಳಿಗಳಿಗೆಲ್ಲ ಅದು ಜಕಾತ್ ನಾಕ ಅಂತಕ್ಕಂತಿದ್ರು. ಗಟ್ಟುಕುಟಿ ಇನ್ಕಮ್ ಟ್ಯಾಕ್ಸ್ ವಸೂಲು ಮಾಡಲಿಕ್ಕೆ ಜಕಾತ್ ನಾಕ ಅಂತ ಊರು ಮುಂದೆ ಹಾಕಿರ್ತಿದ್ರು. ಒಬ್ಬನ ಚಕ್ಕಡಿ ಒಳಗೆ ಭತ್ತ ಸಾಮಾನು ಧಾನ್ಯ ತುಂಬಿಕೊಂಡು ಹೊರಟಿದ್ದ. ಮುಂದೆ ಜಕಾತ್ ನಾಕ ಇದೆ, ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಬೇರೆ ದಾರಿಗೆ ಹೋಗ್ಬಿಟ್ರೆ ರಾತ್ರಿ. ಬೇರೆ ದಾರಿಗೆ ಹೋಗಿ ಬೆಳತನಕ ಗಾಡಿ ಓಡಿಸಿದ. ನಡೆದು ಬೆಳಕಾಗಿ ಹೊತ್ತು ಸರಿಯಾಗಿ ಅದು ಎದುರಿಗೆ ಬಂದು ನಿಂತಿತ್ತಂತ. ಸುತ್ತರದ ಕೊನೆಗೆ ಅದ್ರ ಎದುರಿಗೆ ಬಂದು ನಿಂತಿತ್ತು. ಕೊಟ್ಟು ಹೋಗು ಅಂದರು ಅವರು. ಮತ್ತೆ ವಸೂಲು ಮಾಡ್ಕೊಂಡು ಕಳಿಸಿಬಿಟ್ರು. ಘಟ್ಟಕುಟಿ ಪ್ರಭಾತ ನ್ಯಾಯ ಅಂತ ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಇದನ್ನು ಬರೀತಾರೆ. ಹಂಗೆ ಸುತ್ತರದ ಬೆಳಗಾಗೋತ್ತಿಗೆ ಅಲ್ಲಿಗೆ ಬಂದಂಗೆ ಆಯ್ತಲ್ಲ ಇದು. ಆ ದೈತ್ಯದಿಂದ ಬೇಸರಾಗಿ ನಿನ್ನ ಹತ್ರ ಬಂದೀವಿ, ಮತ್ತೆ ಅಲ್ಲೇ ಕಳಿಸ್ತೀಯಲ್ಲ ನೀನು. ದೇವರಂದ ಅರಯೋಪಿ ಸಂದೇಯ ಸತಿ ಕಾರ್ಯಾರ್ಥ ಗೌರವೇ ಐಭೂಷಿಕ ವದ್ರಾಜನ್ ಅರ್ಥಸ್ಯ ಪದವೀಂ ಗತೈ. ಕೆಲಸ ಆಗಬೇಕು ಅಂತಂದರೆ ಶತ್ರುಗಳ ಜೊತೆಗೂ ಸಂಧಾನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸಂಧಾನ ಅಂದರೆ ಸೋಲಲ್ಲ, ಸಂಧಾನವೂ ಯುದ್ಧದ ಒಂದು ತಂತ್ರ. ನಾನು ದೌರ್ಬಲ ಇದ್ದೀನಿ, ಇವತ್ತು ನನ್ನ ಹತ್ರ ಬಲ ಇಲ್ಲ ಅಂದರೆ ಸಂಧಾನ ಮಾಡ್ಕೋತಾರೆ.
ಸಂಧಾನ ಮಾಡ್ಕೊಂಡು ಸ್ಥೈರ್ಯದಿಂದ ಇರ್ತಾರೆ. ತಮ್ಮ ಬೇರೆ ಕಡೆಯಿಂದ ಬಲ ಸಿಕ್ಕ ಮೇಲೆ ಅವ್ರನ್ನ ಕತ್ತರಿಸಿ ಹಾಕೊಳ್ತಾರೆ. ಇದೊಂದು ರಾಜರ ಯುದ್ಧದ ನೀತಿ ಅದು. ಹಾಗಾಗಿ ಸಂಧಾನ ಸೋಲಲ್ಲ, ಸಂಧಾನ ಒಂದು ತಂತ್ರ ಅಷ್ಟೇ. ಬೇಟೆ ಆಡಬೇಕು ಅಂದರೆ ಹುಲಿ 2 ಹೆಜ್ಜೆ ಹಿಂದೆ ಸರಿತದೆ, 3 ಹೆಜ್ಜೆ ಹಿಂದೆ ಸರಿತದೆ. ಹಿಂದೆ ಸರಿಯೋದು ಸೋತದ್ದಕ್ಕಲ್ಲ, ಅದು ಸರಿದ್ರೆ ಅಳತೆ ಮಾಡ್ಕೋತದೆ. ಜಿಗಿದ್ರೆ ಕರೆಕ್ಟ್ ಆದ ಮೇಲೆ ಹೋಗಿ ಕೂಡಬೇಕು, ಅಷ್ಟು ಅಳತೆ ಮಾಡ್ಕೊಂಡು ಜಿಗಿತದೆ. ಹಾಗೆ ಹಿಂದೆ ಸರಿಯೋದು ಮುಂದೆ ಜಿಗಿಯೋದಕ್ಕೆ. ಹಾಗೆ ಸಂಧಾನ ಯುದ್ಧದ ಒಂದು ತಂತ್ರ. ದೇವರಿಂದ ಅಮೃತ ಪಡಿಬೇಕು ಅಂದರೆ ಸಂಧಾನ ಮಾಡ್ಕೋಬೇಕು, ಅದು ಒಂದು ತಂತ್ರ. ನಿಮ್ಗೆ ತಂತ್ರ ಕಲಿಸ್ತೇನೆ ಹೋಗ್ರಿ. ಕತೆ ಹೇಳ್ದ ದೇವರು ಬೇರೆ ಒಂದು ಕತೆ ಹೇಳ್ದ. ಅಹಿಮೂಷಿಕ ವದ್ರಾಜನ್ ಅಹಿಮೂಷಿಕ ನ್ಯಾಯ ಹೇಳಿಕೊಟ್ಟ. ಅಹಿಮೂಷಿಕದಂತೆ ಮಾಡಬೇಕು ಹೋಗ್ರಿ ಅಂತ ಹೇಳಿ ಕತೆ ಹೇಳಿ ಕಳಿಸಿದಂತೆ, ರಾಜನೀತಿಯನ್ನು ಕಲಿಸಿದ. ಒಬ್ಬನು ಹಾವಾಡಿಗ ಒಂದು ಹಾವು ಹಿಡಿದು ಬುಟ್ಟಿ ಒಳಗೆ ಹಾಕಿಟ್ಟ. ಹಾವು ತೋರಿಸಿ ಪುಂಗಿ ಊದಿ ಹೊಟ್ಟೆ ತುಂಬ್ಕೋತಿದ್ದ. ಹೊಟ್ಟೆ ತುಂಬ್ಕೋತಿದ್ದ. ಹಾವಿಗೆ ಹಿಡಿದಿಟ್ಟ ಮೇಲೆ ಆಹಾರ ಕೊಡಬೇಕಲ್ಲ. ಹಾವಿಗೆ ಆಹಾರ ಏನು? ಇಲಿ. ಅದು ಇಲಿನ ಆಹಾರ, ಅದಕ್ಕೆ ಆಕೋಬುಕ್ ಅಂತಾರೆ ಹಾವಿಗೆ. ಹಾಲು ಹಾವಿನ ಆಹಾರ ಅಲ್ಲ, ಅದು ಅನಿವಾರ್ಯವಾಗಿ ಕುಡಿತದಷ್ಟೇ. ಹಾಲು ಹಾಕಿದ್ರೆ ಅನಿವಾರ್ಯವಾಗಿ ಕುಡಿತದೆ, ಹಾಲು ಅದರ ಆಹಾರ ಅಲ್ಲ. ಅದಕ್ಕೆ ತಿನ್ನೋದು ಇಲಿ ಅಂತ ತಿಂತದು, ಇಲಿನೇ ಆಹಾರ ಅದಕ್ಕೆ. ಹಾಗಾಗಿ ಒಂದು ಇಲಿ ಹಿಡ್ಕೊಂಬಂದ, ಬುಟ್ಟಿ ಒಳಗೆ ಹಾಕ್ಬಿಟ್ಟು, ಜೀವಂತ ಇಲಿ ಅದು. ಹಾವು ವಿಚಾರ ಮಾಡ್ತು, ಈ ಇಲಿ ಅಂತಂದ್ರೆ ಹಸಿವೆ ಅಷ್ಟೇ ಹೋಗ್ತದೆ, ಹೊಟ್ಟೆ ತುಂಬ್ತದೆ. ಈ ಇಲಿಯಿಂದ ನಾನು ಹೊಟ್ಟೆನೂ ತುಂಬಿಸ್ಕೋಬೇಕು, ಬಂಧನದಿಂದನೂ ಪಾರಾಗಬೇಕು ಅಂತ ಕರೆದು ಗೌರವದಿಂದ ಮಾತಾಡ್ತದೆ. ಇಲ್ಲಿ ರಾಜ ಬಾ ಇಲ್ಲಿ ಅಂತ ಕರೀತದೆ. ಇಲ್ಲಿ ಅಂತೂ ಹಾವಿನ ಮುಂದೆ ಹೋಗ್ದಾನೆ, ಸತ್ಯ ಹೋಗ್ತೀನಿ ಅಂದ್ಕೊಂಡಿದ್ದೆ, ರಾಜ ಅಂತದಲ್ಲಪ್ಪ ಅಂತೇಳಿ ಸ್ವಲ್ಪ ಸೆಟದ್ ನಿಂತ್ಕೊಂತು. ಹಾವು ಹೇಳ್ತು, ನಾವಿಬ್ಬರು ಒಂದು ಸಂಧಾನ ಮಾಡ್ಕೊಂಬೋಣ. ನಿಮಗೊಂದು ಶಕ್ತಿ ಇದೆಯಲ್ಲ, ಏನು ಬೇಕಾದರೂ ಕತ್ತರಿಸ್ತೀರಿ ನೀವು. ಇಲ್ಲಿ ಕತ್ತರಿಸ್ತಾ ಇದ್ದ ಏನು ಪದಾರ್ಥ ಇಲ್ಲ. ಇಲ್ಲಿ ಒಳಗೆ ಹೋದರೆ ವಿಮಾನ ಬಿದ್ದು ಹೋಗುತ್ತೆ. ಎಷ್ಟೋ ವಿಮಾನ ಕಾಕ್ಪಿಟ್ ಕಟ್ಟಾಗಿ ನಿಂತದ್ದು ಇಲ್ಲಿ ಕತ್ತರಿಸಿಬಿಟ್ಟಿರ್ತದೆ. ಹಡಗನ್ನು ತೂತು ಮಾಡಿ ಮುಳುಗಿಸ್ಬಿಡ್ತಾವೆ. ಹಡಗೊಳಗೆ 1000 ಗಟ್ಟಲೆ ಲಕ್ಷ ಇಲಿ ಇರ್ತಾವೆ, ಅದನ್ನು ಹಡಗು ಮುಳುಗಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೆಳಗೆ ತೂತು ಮಾಡಿದರೆ ಚೀಲಗಟ್ಟಲೆ ಜೋಳ ಭತ್ತ ದುಂಡಿಗೆ ಮಾಡಿರ್ತದೆ. ನಿಮ್ಗೆ ಏನು ಬೇಕಾದ್ರೆ ಕತ್ತರಿಸ್ಲಿಕ್ಕೆ ಸಾಮರ್ಥ್ಯ ಇದೆ. ಒಂದು ಕೆಲಸ ಮಾಡು, ಈ ಬುಟ್ಟಿ ಇಟ್ಟಾನಲ್ಲ, ಬಿದಿರು ಬುಟ್ಟಿ ತೂತು ಮಾಡಿದೆ, ಇಬ್ಬರು ಹೊರಗೆ ಹೋಗೋಣ, ನಿನಗೆ ಸ್ವಾತಂತ್ರ್ಯ ಸಿಗ್ತದೆ, ನನಗೆ ಬೇರೆ ಇಲ್ಲಿ ಸಿಗ್ತಾವೆ, ನಾನು ತಿಂತೀನಿ, ಇಬ್ಬರು ಹೊರಗೆ ಹೋಗೋಣ, ಇಬ್ಬರಿಗೂ ಅನುಕೂಲ ಆಗ್ತದೆ, ಈ ಕತ್ತರಿಸಿ ಹಾಕು ಅಂತ ಹೇಳ್ತಾರೆ. ಅದು ಸುತ್ತಲೂ ಸಿಮೆಂಟ್ ಕಟ್ಟಿ ಮೇಲೆ ಬುಟ್ಟಿ ಮುಚ್ಚಿದ್ದ. ಅವನು ಇಲ್ಲಿ ಹೇಳ್ತು ನಂಗೆ ಸಿಗೋದಿಲ್ಲ ಅಂತ ಹೇಳ್ತದೆ. ಹಾವು ಹೇಳ್ದು ತಲೆ ಕೆಡಿಸ್ಕೊಬಿಡು, ನನ್ನ ಹೆಡೆ ಮೇಲೆ ಕೂತ್ಕೊಂಡು ಕಡಿಯೋದನ್ನ ಅಂತ ಹೇಳ್ತದೆ. ಇಲ್ಲಿ ಅಂತೂ ಹಾವಿನ ಹೆಡೆ ಮೇಲೆ ಕೂಡ್ಲಿಕ್ಕೆ ಯಾರಿಗೆ ಹೋಗಿ ಸಿಗ್ತದೆ ಅಂತೇಳಿ ಹಾವಿನ ಹೆಡೆ ಮೇಲೆ ಕೂತ್ಕೊಂಡು ತೂತು ಕಡ್ದು ಎಲ್ಲ ಮಾಡಿ ಆಯ್ತು. ಕುಡ್ದಾದ ಮೇಲೆ ತೂತಾಯ್ತು. ಇಲ್ಲಿ ಹೇಳ್ತಾ ಹಾವಿಗೆ, ಆಯ್ತು ನೋಡಿ ಹೋಗೋಣ ನಿನ್ನೆ ಹೊರಗೆ ಅಂತಂತು. ಹಾವು ಆಯ್ತಾ ಇಳಿ ಹೆಂಗಾರು ನೋಡ್ತೀನಿ ಅಂತೇಳಿ ಕೆಳಗೆ ಇಳಿಸಿ ಮೇಲೆ ತೂತಾಗಿತ್ತು. ತನಗೆ ಹೋಗ್ಲಿಕ್ಕೆ ಜಾಗ ಆಯಿತು ಅಂತ ಗೊತ್ತಾಯಿತು. ಆ ಇಲಿಯನ್ನು ನುಂಗಿ ಬಾಯಿಗೆ ಹಾಕ್ಕೊಂಡು ಹೊರಗೆ ಹೋಗ್ಬಿಡ್ತು. ಇಲಿಯನ್ನು ನುಂಗಿ ಹೊರಗೆ ಹೋಗ್ಬಿಡ್ತು. ಆ ಇಲಿಯಿಂದ ಸ್ವಾತಂತ್ರ್ಯನೂ ಪಡ್ಕೊಂಡಿತು, ಹೊಟ್ಟೆನೂ ತುಂಬಿಸ್ಕೊಳ್ತು. ಹಂಗೆ ಮಾಡಬೇಕು, ದೈತ್ಯರನ್ನು ಕರ್ಕೊಂಬರ್ರಿ ಅಂತ ಹೋಗಿ ಬಲಿ ಜೊತೆಗೆ ಒಳ್ಳೆ ಮಾತಾಡಿದ್ರು. ಬಲಿ ಕೂತಿದ್ದು ಹೋಗಿ ಸಂಧಾನ ಮಾಡ್ಕೊಂಡ್ಬಂದರು. ನಭೇತ ಲೋಭ ಕಾರ್ಯೋ ನವೋ ಜಾತು ರೋಷ ಕಾಮಶ್ಚ ವಸ್ತುಷು. ಆದ್ದರಿಂದ ಹೇಳ್ತಾನೆ, ಅಮೃತ ಮಥನ ಮಾಡಬೇಕು, ಒಂದು ಮಾಡಬೇಕು. ಅಮೃತ ಮಾಡೋ ಕಾಲಕ್ಕೆ ಅಸುರರು ಏನು ಕೇಳ್ತಾರೋ ಅದನ್ನು ಕೊಟ್ಬಿಡಿ. ಯುಯಂ ತದನು ಓದತ್ತು ಮೈಚಿಂತ ಅಸುರಾಸುರಾಹ ನಸಂಭ್ರಮೇಶದಿಂದ ಸರ್ವೇರ್ಥ ಸಾಂತ್ವಯ ಯಥ. ಸಮಾಧಾನದಿಂದ ಕಾರ್ಯಸಿದ್ಧಿ ಆಗುವಂತೆ ಸಿಟ್ಟಿನಿಂದ ಕಾರ್ಯಸಿದ್ಧಿ ಆಗೋದಿಲ್ಲ. ಹಾಗಾಗಿ ದೈತ್ಯರೇನಾದರೂ ಅಂದರೆ ಸಿಟ್ಟಿಗೆ ಬರಬಾರ್ದು. ನಭೇತವ್ಯಂ ಕಾಲಕೂಟ ವಿಷ ಬರ್ತದೆ, ಹೆದರಬಾರ್ದು. ಜಲದಿ ಸಂಭವ ಲೋಭ ಕಾರ್ಯವನ್ನು ಓಜಾತು. ಇನ್ನು ಯಾವ ಪದಾರ್ಥಗಳ ಮೇಲೆ ಆಸೆ ಮಾಡಿಬಿಡ್ರಿ, ದೈತ್ಯ ಕೇಳಿದು ಕೊಡ್ತಾ ಹೋಗ್ರಿ. ನಿಮ್ಮ ಉದ್ದೇಶ ಏನು? ಅಮೃತ ಮಾತ್ರ, ಬೇರೆದೆಲ್ಲ ಅವ್ರು ಕೇಳಿದು ಕೊಟ್ಟು ಮುಗಿಸ್ಬಿಡ್ರಿ ಅಂತ ಹೇಳಿದ್ರು. ಅವರಿಗೆಲ್ಲ ಉಪದೇಶ ಮಾಡಿ ಕರ್ಕೊಂಡ್ಬಂದದ್ದಾಯ್ತು. ತೇನೂರು ತತ್ರ ಅನ್ನೇ ಹೆಂಬರುವ ಇಷ್ಟ ನಿಶ್ಚಯ ಪುದ ಎಲ್ಲ ದೈತ್ಯರು ಸೇರಿ ಬಂದಾರೆ. ತತಸ್ಥೆ ಮಂದರಗಿರಿ ಮೋಜಸೋತ್ಪಾಟ್ಯ ದುರ್ಮದಾಹನದಂತ ವದತಿಂ ನಿನ್ಯು ಶಕ್ತಾ ಪರಿಘಭಾವ. ಹೋಗಿ ಮಂದರ ಪರ್ವತ ತೊಗೊಂಬರ್ಬೇಕು. ಮಂದರ ಪರ್ವತ ಸುವರ್ಣಮಯ ಪರ್ವತ. ಹೋಗಿ ಆ ಮಂದರ ಪರ್ವತವನ್ನು ದೇವತೆಗಳು ಹೋಗಿ ಶಕ್ತಿದ್ರು, ಎತ್ತಿ ಪರಿಗಾಯುಧ ಹಾಕಿ ಎತ್ತಿಕೊಂಡು ಅದನ್ನು ಎತ್ತಿದ್ರು. ಅಂದರೆ ರುದ್ರವರಾದ ಅಚಾಲ್ಯಂ ಅಂತಾರೆ ಆಚಾರ್ಯ. ರುದ್ರದೇವರವರಿಗೆ ಎತ್ತಲಿಕ್ಕೆ ಆಗಲಿಲ್ಲ, ದೇವರು ಎತ್ತಿದ ಅದನ್ನು. ಬಂದು ಭಗವಂತ ಅಜಿತ್ ನಾಮಕ ಪರಮಾತ್ಮ ಎತ್ತಿದ ಕೂಡಲೇ ತಂದು ಇಡ್ತೀನಿ ನೋಡ್ರಿ ಸಮುದ್ರಕ್ಕೆ ಅಂದ. ಅವ್ರು ಅಂದರು, ನೀ ಎತ್ತಿದಲ್ಲ ಸಾಕು ಕೊಟ್ಬಿಡು, ನಾವು ಹೋಯ್ತೀವಿ. ಯಾಕಂದ್ರೆ ದೇವರು ತಂದಿಟ್ಟ ಅಂತ ಆಗ್ಬಿಟ್ರೆ ನಮ್ಮ ಪ್ರೆಸ್ಟೀಜ್ ಗತಿ. ಹಾಗಾಗಿ ನೀ ಕೊಟ್ಟರೆ ಸಾಕು, ಎತ್ತು ಕೊಟ್ಟಿಲ್ಲ ನಾವು ಕೊಡ್ತೀವಿ, ನೀವು ಮುಂದೆ ನಾವು ತೊಗೊಂಬರ್ತೀವಿ ಅಂದರು. ಹಂಗಾರೆ ತೊಗೊಳ್ರಿ ಎದ್ದು ಬಿಟ್ಬಿಟ್ಟದೆ. ಚೂರ್ಣಿತಾಭವನ್ ಆಚಾರ ನಿರ್ಣಯದಲ್ಲಿ ಹೇಳೋ ಮಾತು. ಎಲ್ಲರೂ ಚಟ್ನಿ ಆದಂಗೆ ಆಗ್ಬಿಟ್ರದು. ಕೆಳಗೆ ಕೈ ಮುರಿತು ಕಾಲು ಮುರಿತು ಏನು ಪ್ರಶ್ನೆ ಇಲ್ಲ, ಚಟ್ನಿ ಆಗ್ಬಿಟ್ರಿ. ಯಾರು ಗುರುತೇ ಸಿಗಬಾರ್ದು, ಯಾರ್ದು ಗುರುತೇ ಸಿಗಬಾರ್ದು, ಹಂಗಾಗಿಬಿಟ್ರು. ಆಗ ಆಮೇಲೆ ಮತ್ತೆ ದೇವರು ಅದನ್ನು ಎತ್ಕೊಂಡು ಅಷ್ಟೇ ಅಲ್ಲ,
ಗರುಡನ ರೆಕ್ಕೆಯಿಂದ ಗಾಳಿ ಹಾಕ್ಸಿದ. ಆ ಗಾಳಿಯಿಂದ ಅವರಿಗೆ ಉಜ್ಜೀವನ ಮಾಡಿದ, ಮತ್ತು ಅವರನ್ನು ದಷ್ಟಪುಷ್ಟರನ್ನಾಗಿ ಮಾಡಿ ಯೋನಂತ ನಾಮ ಗರುಡಸ್ತದಂಶಕೆ. ಆಮೇಲೆ ಗರುಡ ಅನಂತ ಅಂತ ನಾವು ಗರುಡನ ಮೇಲೆ ಇಟ್ಕೊಂಡು ತೊಗೊಂಬಂದ. ಅಲ್ರಿ ಗರುಡನಿಗೆ ಸುಪರ್ಣ ಅಂತ ಹೆಸರಿದೆ. ಅನಂತ ಅಂತ ಯಾಕೆ ಅನಂತ ಅಂತ ಸರ್ಪಕ್ಕೆ ಹೆಸರಿದೆ. ಇದಕ್ಕೆ ಯಾಕೆ ಕರೀತಾರೆ ಆಚಾರ್ಯಂದರು? ಮಂದರ ಪರ್ವತವನ್ನು ಹೊತ್ತಂದದ್ದು ಗರುಡನೇ. ವೈವಸ್ವತ ಮನ್ವಂತರದಲ್ಲಿ ಒಂದು ಸರ್ತಿ, ಚಾಕ್ಷುಷ ಮನ್ವಂತರದಲ್ಲಿ ಒಂದು ಸರ್ತಿ, 2 ಸರ್ತಿ ಸಮುದ್ರ ಮಥನ ಆಗಿದೆ. ವೈವಸ್ವತ ಮನ್ವಂತರದಲ್ಲಿ, ಈ ಮನ್ವಂತರದಲ್ಲಿ ಗರುಡ ಅನಂತ ಅಂತನ ಹೆಸರಿನಿಂದ ಹೊತ್ಕೊಂಬಂದ. ಅನಂತ ಅಂತನ ಹೆಸರಿನ ಗರುಡ ದೇವರ ಸೇವೆಗಿದ್ದ. ಹಿಂದಿನ ಕಲ್ಪದ ಮನ್ವಂತರದ ಗರುಡ ಸುಪರ್ಣ, ಅವ ಹೋಗಿಬಿಟ್ಟ, ಮೋಕ್ಷಕ್ಕೆ ಹೋಗಿಬಿಟ್ಟಿದ್ದ. ಅವನ ಕತೆ, ಅವನ ಸೇವಾ ಅವಧಿ ಮುಗಿದಿತ್ತು. ಆಮೇಲೆ ಅವ್ರು ರಿಟೈರ್ ಆದ. ಚಾಕ್ಷುಷ ಮನ್ವಂತರದಲ್ಲಿ ಸುಪರ್ಣ ನಾಮಕನಾಗಿ ತಂದಿದ್ದ. ವೈವಸ್ವತ ಮನ್ವಂತರದಲ್ಲಿ ಅನಂತ ಅಂತನ ಹೆಸರಿನ ಗರುಡ ತಂದಿದ್ದ. ಆದ್ದರಿಂದ ಯೋನಂತ ನಾಮ ಗರುಡಸ್ತದಂಸಕೆ ಅಂತ ಅವನ ಹೆಸರು ಹೆಗಲ ಮೇಲೆ ಇಟ್ಕೊಂಡು ತೊಗೊಂಬಂದಾಯ್ತು. ಬೆಟ್ಟ ಬಂತು, ಕಡಗೋಲು ಬಂತು, ಹಗ್ಗ ಬೇಕಲ್ಲ. ವಾಸುಕಿಯನ್ನು ನಾಗರಾಜನನ್ನು ಕರೀರಿ ಅಂತಂದರು. ವಾಸುಕಿಯನ್ನು ಕರೆದ್ರು. ಸಮುದ್ರಕ್ಕೆ ಮಂಥನ ಮಾಡಬೇಕು, ಹಗ್ಗ ಆಗಬಾ ಅಂತ ಹೇಳಿ. ಅವನೊಂದ ನನಗೇನು ಕೊಡ್ತೀರಿ ಅಂದ. ನನಗೇನು ಕೊಡ್ತೀರಿ ಅಂದ. ಸೇವಾ ಅಂತ ಮಾಡುವ ಅಮೃತ ಮಂಥನ ಅಂದರು ಅವರು. ಅಲ್ಲ, ನಾವು ಸೇವಾ ಅಂತ ಮಾಡ್ತೀವಿ, ನೀವು ಅಮೃತ ಕುಡಿದು ಮನೆಗೆ ಹೋಗೋರೇನು, ನನಗೂ ಫಲ ಕೊಟ್ಟು ಬರ್ತೇನೆ ಅಂದ. ಆಯ್ತು, ಆ ಫಲಭಾಗೇನ ವಾಸುಕಿ, ನಿನಗೂ ಅಮೃತದಲ್ಲಿ ಭಾಗ ಕೊಡ್ತೀನಿ ಬಾ ಅಂತೇಳಿ ಕರ್ಕೊಂಡು ಬಂದು ಅವನನ್ನು ಸುತ್ತಿಸಿದರು. ಆರೇ ಭಿರೇ ಸುರ ಎತ್ತ ಅಮೃತ ಅರ್ಥೇ ಕುರುದ್ವ. ದೇವ್ರು ಹೋಗಿ ನೇರವಾಗಿ ಹೋಗಿ ಆ ವಾಸುಕಿ ಹಾವಿನ ಮುಖ ಹಿಡ್ಕೊಂಡ್ಬಿಟ್ರು. ಮುಖ ಹಿಡ್ಕೊಂಡು ದೇವತೆಗಳು ನಿಂತ್ಕೊಂಡ್ರು. ಇಲ್ಲಿ ಬರ್ರಿ ಅಂತ ಕರೆದ. ಮುಖ ಹಿಡ್ಕೊಂಡ್ಬಿಟ್ರು. ತನ್ನ ಇಚ್ಛಂದೈತ್ಯ ಪತಯೋ ಮಹಾಪುರುಷ ಚೇಷ್ಟಿತಂ. ಆಗ ದೈತ್ಯರಂತಾರೆ, ನಮಗೆ ಯಾಕೆ ಬಾಲ, ನೈಚ್ಛಂತ ಪುಚ್ಚಾದಿತಿಜ ಅಮಂಗಲಂ, ನಮಗೆ ಬೇಡ ಅಂದರು. ವಯಂ ಶ್ರದ್ಧಾಯ ಶ್ರುತ ಸಂಪನ್ನ ಪ್ರಖ್ಯಾತ ಜನ್ಮ ಕರ್ಮಭಿ. ನಾವು ಕಶ್ಯಪರ ಮಕ್ಕಳೇ, ನಾವು ನಿಮ್ಮ ಸಮಾನ, ನಾವು ಕಶ್ಯಪರ ಮಕ್ಕಳೇ. ನೀವು ತಾಯಿ ಅಷ್ಟೇ ಬೇರೆ. ನೀವು ಅದಿತಿಯ ಮಕ್ಕಳು, ನಾವು ದ್ವಿತೀಯ ಮಕ್ಕಳು ಅಷ್ಟೇ. ನಾವು ಒಂದೇ ತಾಯಿ ಮಕ್ಕಳೇ. ನಾವು ನಿಮ್ಮಂತೆ ಬ್ರಾಹ್ಮರೇ, ನಾವು ಪಂಡಿತರೇ. ನಮ್ಮದು ಮಂಗಳ ಆಗಿದೆ. ನಾವು ಬೇಕಾದ ಮಂಗಳ ಮಾಡ್ಕೊಂಡು, ನಾವು ಇದಾದ್ದೇನು ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಬಂದೀವಿ. ನಮಗೆ ಅಮಂಗಲವಾದ ಬಾಲ ಬೇಡ, ಮುಖಾನೇ ಬೇಕು ಅಂದರು ದೇವತೆಗಳಂದ್ರೆ. ದೇವರಿಗೆ ನೋಡು, ಇದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು. ದೇವರಂದ, ಇದಕ್ಕೆ ನಾ ಮುಖ ಹಿಡ್ಕೊಂಡಿದ್ದೆ, ಕೊಟ್ಬಿಡ್ರಿ ಅವರಿಗೆ ಅಂದ. ಯಾಕಂದ್ರೆ ದೇವರು ಏನು ಕೊಟ್ಟಾನೋ ಅದನ್ನು ಸ್ವೀಕಾರ ಮಾಡಿ ನೀನು ಪ್ರಸಾದ ಅಂತ ಅನ್ಕೊಂಡ್ಬಿಡ್ಬೇಕು. ಇದೇ ಬೇಕು ಅಂತ ಕೇಳಿದರೆ ಅದರ ಹಿಂದೆ ದೇವರು ಮತ್ತೆ ನೀನು ಬೇಕು ಅಂತ ಕೇಳಿದ್ದೆ ಕೊಟ್ಟಿನಿ, ಅದರ ಫಲ ನಿಂದೆ ಅಂತ ನಾವು ಅದರ ಫಲವನ್ನು ನೀನೇ ಭೋಗ ಮಾಡ್ಕೋ ಅಂತ ಕೇಳ್ತಾನೆ. ಆದ್ದರಿಂದ ಅದು ಬೇಕು ಇದು ಬೇಕು ಅಂತ ಭಾಳ ಕೇಳಬಾರ್ದು. ನೀ ಏನು ಕೊಡ್ತೀಯೋ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ಸಂಗಡ ದೇವ್ರನ್ನ ಕೇಳಬೇಕು, ಅದು ಕೊಡು ಇದು ಕೊಡು ಅಂತ ಭಾಳ ಕೇಳಬಾರ್ದು. ಮುಖ ಕೊಡು ಅಂದರು, ತಗೊಳ್ರಿ ಅಂದ. ಅವ್ರಿಗೆ ಮುಖ ಕೊಟ್ಟು ಬಾಲದ ಕಡೆಗೆ ಬಂದು ನಿಂತ್ಕೊಂಡ್ಬಿಟ್ಟ. ನಿಂತ್ಕೊಂಡ್ಮೇಲೆ ಮಮಂತು ಪರಮಾಯತ್ತ ಅಮೃತಾರ್ಥೇ ಪಯೋನಿಧಿಂ ಮಿಥ್ಯಮಾನೇಣ ಹೋದ್ರೆ ಅನಾಧಾರೋ ಹ್ಯಪೋ ವಿಶತ. ಕಡಿಲಿಕ್ಕೆ ಶುರು ಮಾಡಿದರು. ಕಡಿಲಿಕ್ಕೆ ಶುರು ಮಾಡಿದ ಕೂಡಲೇ ಆ ಸಮುದ್ರ ಪರ್ವತ ಭಾರ ಇತ್ತು, ಕೆಳಗೆ ಹೋಗ್ಲಿಕ್ಕೆ ಶುರುವಾಯಿತು. ಅವರಂದ್ರು, ನಾವಿಷ್ಟು ಗಟ್ಟಿ ಹಿಡ್ಕೊಂಡ್ರು ಹೋಗ್ತಾ ಇಲ್ಲ, ನಮ್ಮ ಪೌರುಷಕ್ಕೇನು ಬೆಲೆ ಇಲ್ಲ ಅಂತ ಗಾಬರಿ ಆದ. ವಿಲೋಕ್ಯ ವಿಘ್ನೇಶ ಗತಿಂ ಸುದೇಶ್ವರೋ ದುರಂತ ವೀರ್ಯೋ ವಿದತಾದಿ ಸಂಧಿಭಿ ಕೃತ್ವಾ ವಪುಃ ಕಚ್ಚಪಮದ್ಭುತಂ ಮಹದ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ತಕ್ಷಣದಲ್ಲಿ ಭಗವಂತ ಒಂದು ಕೂರ್ಮದ ಅವತಾರ ತಗೊಂಡು ಆಮೆಯಾಗಿ ಬಂದ. ಕೂರ್ಮನಾಗಿ ಬಂದ ಆ ಬೆಟ್ಟವನ್ನು ಬೆನ್ನ ಮೇಲೆ ಧಾರಣ ಮಾಡಿದ. ಬೆನ್ನ ಮೇಲೆ ಧಾರಣ ಮಾಡಿದ ಬೆಟ್ಟ ದೇವರ ಬೆನ್ನ ಮೇಲೆ ನಿಂತುಕೊಂತು. ಇದು ತಕ್ಷಣದಲ್ಲಿ ಆದ ಅವತಾರ, ನರಸಿಂಹ ಅವತಾರದಂತೆ. ರಾಮನಾದಾಗ ದಶರಥನ ಮಗ ಅಂತ ಕರೆದರು, ಕೃಷ್ಣನಾದಾಗ ವಸುದೇವ ದೇವಕಿ ಮಗ ಅಂತ ಕರೆದರು. ನರಸಿಂಹದೇವರಿಗೆ ಯಾರು ತಂದೆ ತಾಯಿ ಇಲ್ಲ, ಕೂರ್ಮನಿಗೂ ತಂದೆ ತಾಯಿ ಇಲ್ಲ. ತಕ್ಷಣದಲ್ಲಿ ನರಸಿಂಹನಂತೆ ಪ್ರಾದುರ್ಭೂತವಾದ ಅವತಾರ. ಅದಕ್ಕೆ ನರಸಿಂಹನಾದಾಗ ಕೂರ್ಮನಾದಾಗ ದೇವರು ಹೆಂಗೆ ತಂದೆ ತಾಯಿ ಇಲ್ಲದೆ ಅವತಾರ ಮಾಡಿದ್ದನೋ ಪ್ರತಿ ಅವತಾರದಲ್ಲೂ ಹಾಗೆ ಹುಟ್ಟೋನು ಅವನು. ಇವರಿಗೆ ಅನುಗ್ರಹಕ್ಕಾಗಿ ಇವರ ಮಗ ಅಂತ ಕರೆಸಿಗುತ್ತಾನಟ್ಟೆ ಹೊರತಾಗಿ ಜನೋಮಲೋತ್ಥೋಯ ಮಿತಿಸ್ಮ ಮನ್ಯತೆ ಎಂದ್ರ ಆಚಾರ್ಯ. ಅವನಿಗೆ ತಂದೆ ತಾಯಿಗಳಿಂದ ಹುಟ್ಟಿದ ನಮ್ಮಂಥ ಶರೀರ ಇಲ್ಲ ಅವನಿಗೆ. ಅದಕ್ಕೆ ಬೇರೆ ರಾಮನನ್ನು ವಸುದೇವನ ಮಗ ದಶರಥನ ಮಗ ಅಂತ ಕರಿತೀರಿ, ಕೃಷ್ಣನನ್ನ ವಸುದೇವ ದೇವಕಿ ಮಗ ಅಂತ ಕರಿತೀರಿ. ನರಸಿಂಹಗೆ ಏನು ಕರಿತೀರಿ? ಕಂಬದ ಮಗನೇ ಅಂತ ಕರಿಬೇಕು. ನಮಗೆ ಹೆದರಿಕೆ ಬರ್ತದೆ. ವಾದರಾಜರು ಕರೀತಾರೆ ಸ್ತಂಭಾರ್ಭಕ.
ಅಹಸಾನಿ ಡಿಂಭಾಯ ದತ್ತವರ ಗಂಭೀರ, ಕಂಬದ ಮಗನೇ ಬಾರು ಅಂತ ಕರೆದ್ರು. ನೀನೇ ಕಂಬದಿಂದ ಹುಟ್ಟಿದ ಮೇಲೆ ನನಗೇನು ಬಿಡಿ ಅಂದ್ರು ಅವರು. ಕಂಬದ ಮಗನೇ ಬಾ ಅಂತ ಸ್ತಂಭಾರ್ಭಕ ಅಂತ ಕರೀತಾರೆ. ಸ್ತಂಭಾರ್ಭಕ ಅಂದ್ರೆ ಕಂಬದ ಮಗ ಅಂತ ಅರ್ಥ. ಕಂಬದ ಮಗನೇ ಬಾರು ಅಂತ ಕರೆದ್ರು. ದೇವತೆಗಳಿಗೆ, ಆ ಜ್ಞಾನಿಗಳಿಗೆ ಅಷ್ಟು ದೇವರ ಮೇಲೆ ಧೈರ್ಯ ಇರ್ತದೆ. ಬಾ ಕರಿತೀನಿ, ನಾನು ಬರ್ಬೇಕು, ನಾ ಹೆಂಗೆ ಕರೆದ್ರು ಬರ್ಬೇಕು ನೀನು. ಆ ಸಲಿಗೆ ಅದನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ. ನಿಂದಾಸ್ತುತಿ ಮಾಡಿದ್ರು ದೇವರು ಕೇಳಬೇಕು, ಅವ್ರನ್ನ ಬಯಸ್ಕೋಬೇಕು, ಬಯಸ್ಕೋತಾನೆ ಅವ್ರ ಕಡೆಯಿಂದ. ಬೇರೆಯವರು ಬೈದರೆ ಹೂ ಇಡ್ತಾನಷ್ಟೆ. ಅಧಿಕಾರ ಇದ್ದವರು ದೇವರ ನಿಂದೇನೂ ಸ್ತೋತ್ರ ಮಾಡ್ಕೋತಾನೆ ಅವ್ರದ್ದು ಮಾಡು. ಸ್ತಂಭಾರ್ಭಕ ಅಂತ ಸ್ತಂಭದ ಮಗನ ಎಂದು ಕರೆದ. ಹಾಗಾಗಿ ನರಸಿಂಹದೇವರ ತಾಯಿ ಯಾರು? ಕಂಬ. ಹಿಂಗಾಯ್ತು. ಒಬ್ರು ಒಂದು ಕಡೆ ಪ್ರವಚನಕ್ಕೆ ಕರೆದಿದ್ರು, ಯಾರೂ ಬಂದಿದ್ದೇ ಇಲ್ಲ. ಪ್ರವಚನಕ್ಕೆ ಕರೆಸಿದವನು ಬಂದಿದ್ದಿಲ್ಲ, ಏನೋ ಕಾರಣಕ್ಕೆ ಹೋಗ್ಬಿಟ್ಟಿದ್ದ ನಾವು. ಪ್ರವಚನ ಹೇಳ್ರಿ ಅಂತ ಕರೆಸಿದವನು ಹೇಳ್ದವೇ ಇದ್ದಿಲ್ಲ, ಬೇರೆ ಯಾರೂ ಇಲ್ಲೇ ಇಲ್ಲ. ಹೋಗಿ ಕೂತು ಹೊಳೆ ಬಂದರು. ಯಾರೋ ಕೇಳಿದ್ರು, ಪ್ರವಚನಕ್ಕೆ ಹೋಗಿದ್ದಲ್ಲ ಹೆಂಗಾಯ್ತು? ಚಲೋ ಆಯಿತು ಅಂದರು. ಯಾರು ಬಂದಿದ್ರು ಅಂದರು? ನರಸಿಂಹದೇವ್ರ ತಾಯಿ ಬಂದಿದ್ಲು ಅಂದ್ರೆ. ನರಸಿಂಹದೇವ್ರ ತಾಯಿ ಬಂದಿದ್ಲು, ಒದರಿ ಬಂದೆ ಅನ್ನ. ಕಂಬ ಇತ್ತು, ಯಾರು ಇದ್ದಿದ್ದಿಲ್ಲ ಅಂತಲ್ಲಿ. ಕಂಬ ಇತ್ತು, ನರಸಿಂಹದೇವ್ರ ತಾಯಿ ಬಂದಿದ್ಲು ಅನ್ನೋ ಪಾಪ. ಹಾಗಾಗಿ ಸ್ತಂಭಾರ್ಭಕ ಅಂತ ಕರೀತಾರೆ. ಹಾಗೆ ಕಚ್ಚಪ ರೂಪವು ಕಂಬದಿಂದ ಹುಟ್ಟಿ ಬಂದದ್ದು. ತಮುತ್ಥಿತಂ ಉಪರ್ಯಧಶ್ಚತ್ಮನಿ ನೇತ್ರಗೋತ್ಪರೇಣ ತೇ ಪ್ರಾವಿಶತಾ ಸಮೇಧಿತಾ. ಆಗ ಪರ್ವತದ ಕೆಳಗೆ ಹೋಗಿ ನಿಂತ. ಎಷ್ಟಿತ್ತದು? 1,00,000 ಯೋಜನವಾದ ಬೆನ್ನದಕ್ಕೆ, 8 ಲಕ್ಷ ಮೈಲಿ ಅಷ್ಟು ಅಗಲವಾದ ಕೂರ್ಮಾರ್. ಅದರ ಮೇಲೆ ಬಂದ್ರ ಪರ್ವತವನ್ನು ಇಟ್ಟರು, ಕಡಿಲಿಕ್ಕೆ ಶುರು ಮಾಡಿದರು. ಅದು ಹಾರ್ಲಿಕ್ಕೆ ಶುರುವಾಯಿತು. ವೇಗ ಜಾಸ್ತಿ ಆದ್ಕೊಳ್ಳಿ ಹಾರ್ಲಿಕ್ಕೆ ಶುರುವಾಯಿತು. ವಾದರಾಜರು ಇದಕ್ಕೇನು ದೃಷ್ಟಾಂತ ಕೊಡ್ತಾರೆ ಗೊತ್ತಾ? ಹೆಂಗೆ ಹಾರ್ತು ಅಂದರೆ, ಮಾವಿನ ಹಣ್ಣು ಹಿಂಡ್ತಿರಲ್ಲ, ಹಿಂಡೋ ಕಾಲಕ್ಕೆ ಭಾಳ ಎಚ್ಚರಿಕೆಯಿಂದ ಹಿಂಡಬೇಕು. ಇಲ್ಲ ಅಂದರೆ ಎದುರು ಮಾರಿ ಹೋಗಿ ಸಿಡಿದು ಬಿಡ್ತದೆ. ಅದ್ರ ಹಣ್ಣು ಸಾಕು ಓಟ ಅಲ್ಲ, ನಿಮ್ಮ ಕೈ ಸಿಪ್ಪೆ ಎಷ್ಟೇ ಉಳ್ಕೋತಾರೆ. ವಾದರಾಜ ದೃಷ್ಟಾಂತ ಕೊಡ್ತಾರೆ. ಮಾವಿನ ಹಿಂಡೋ ಕಾಲಕ್ಕೆ ಅದ್ರ ಗೊರಟು ಹಾರಿ ಹೋಗುವಂತೆ ಪರ್ವತ ಮೇಲೆ ಹಾರ್ಲಿಕ್ಕೆ ಹತ್ತು ವೇಗಕ್ಕೆ. ಹಿಂಗಾಗಿಬಿಡ್ತದೆ. ಭಾಳ ವರ್ಷದ ಹಿಂದೆ ಇಲ್ಲೇ ಆಗಿತ್ತು, 40 ವರ್ಷದ ಕೆಳಗೆ. ಅಲಂಕಾರ ಕೂತಾಗ ಯಾರೋ ಊಟಕ್ಕೆ ಹಾಕಿತ್ತು. ಒಬ್ರು ಯಾರೋ ಅದ್ರೊಳಗೆ ಸ್ವಲ್ಪ ಭಾಳ ಶಿಸ್ತಿನವ್ರು ಇರ್ತಾರಲ್ಲ, ನಾವು ಶಿಸ್ತಿದ್ದವರು ಅಂತೇಳಿ ಊಟಕ್ಕೆ ಕೂತವ್ರು ನಿಂಬೆಹಣ್ಣು ಹೆಚ್ಚುವಂದು ಹಾಕ್ತೀವಿ ಅಂತೇಳಿ ನಿಂಬೆಹಣ್ಣು ಹೆಚ್ಚುವಂದು ಹಾಕ್ಬಿಟ್ರು. ಒಂದೊಂದು ಹೊಳು ಆ ಮೊದಲು ಕೂತವ್ರು ನಿಂಬೆಹಣ್ಣು ಹಿಂಡಿದ್ರು. ಆ ನಿಂಬೆಹಣ್ಣಾಗಿನ ಬೀಜ ಹೋಗಿ 2ನೇ ಇಲಾಖೆ ಬಿದ್ದುಬಿಡ್ತು. ಇಲ್ಲಿ ಹಾಕ್ತಿತ್ತು ಅವಾಗ ಅಲಂಕಾರಕ್ಕೆ ಹೋಗ್ಬಿಟ್ಬಿಡ್ತು. ಅವ್ರು ನಂಗೆ ಮೈಲಿಗೆ ಅಥವಾ ಹೇಳ್ತೀನಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಈ ಊಟಕ್ಕೆ ಕೂತ ಇಲ್ಲಿ ನಮ್ಮ ಪ್ರಾರಂಭದೊಳಗೆ ನಿಂಬೆಹಣ್ಣು ಹಿಂಡಿ ಹಾಕ್ಬಿಟ್ರು. ಎದ್ದು ಹೋದ್ರೆ ಗತಿ ಏನು? ಆಮೇಲೆ ಕೈಕಾಲು ಹಿಡ್ಕೊಂಡು ಹೇಳ್ಬಾಟ್ರಿ ಅದು ಮಾಡ್ತೀವಿ ಅಂತ ಹೇಳಿ ತಿರುಗಿಸಿ ಇನ್ನೊಂದು ಎಲೆ ಹಾಕಿ ಅಲ್ಲೇ ಪಾಯಸ ಹಾಕಿ ಊಟ ಮಾಡಿ ಎದ್ದು ಹೋಗ್ರಿ ಅಂತ ಮಾಡೋ ರಗಡಾಗಿ ಹೋಗ್ಬೇಕು. ಆದ್ದರಿಂದ ಮೇಲೆ ಹೋಗಿ ಕೂಡಬೇಕು ಅಂತ ಅನ್ನೋ ಸ್ಥಾನ ಬೇಯಿಸೋದು ಭಾಳ ದೊಡ್ಡದು, ಅಪೇಕ್ಷೆ ಭಾಳ ಸರಳ. ಅಲ್ಲಿದ್ದಾಗ ಜವಾಬ್ದಾರಿ ಅಷ್ಟೇ ಇರ್ತದೆ, ಅದ್ರ ತಕ್ಕಂತೆ ಮಾಡ್ಬೇಕು. ನಿಂಬೆಹಣ್ಣು ಸಿಡಿದು ಬಿಟ್ಟಿತ್ತು. ಅವತ್ತೊಂದು ಊಟ ಮಾಡಿಸಿ ಕಳಿಸೋದ್ರೊಳಗೆ 7 ಲೋಕ ಕಂಡು ಹೋಯ್ತು. ಹಂಗಾಗಿ ಕೆಲವರು ಒಪ್ಪೋದಿಲ್ಲ, ಹೊಂಟೆ ನಾನು ಅಂತಾರೆ ಅವ್ರು ಯಾವುದು ರಾಜಿ ಮಾಡ್ಕೊಂಬೋದಿಲ್ಲ, ತಮ್ಮ ನಿಯಮಗಳಲ್ಲಿ ರಾಜಿ ಆಗೋದೇ ಇಲ್ಲ. ಹಾಗಾಗಿ ಮಾಡೋದು ಭಾಳ ಕಷ್ಟ ಆಗ್ತದೆ. ವದರಾಜರು ಅಂತಾರೆ, ಈಗ ಮಾವಿನ ಹಿಂಡೋ ಕಾಲಕ್ಕೆ ಗೋರಟ ಮೇಲೆ ಹಾರುವಂತೆ ಪರ್ವತ ಹಾರ್ಲಿಕ್ಕೆ ಶುರುವಾಯಿತು. ದೇವರು ಮೇಲೆ ಹೋಗಿ ಕೂತ. ಮೇಲೆ ಹೋಗಿ ಕೂತ್ರೆ ವೇಗದಿಂದ ಒಳಗೆ ಮುರಿತದೆ. ಈ ಪಂಜಾಕ್ಕೆ ಗೋಪಿಚಂದ್ರ ಹಾಕಿ ಹೊಡಿತಾರಲ್ಲ, ಪಂಜಾಬ್ ಹೊಡಿದ ಒಳಗೆ ಪುಡಿ ಆಗಿಬಿಡ್ತದೆ. ಹಾಗಾಗಿ ಒಳಗೆ ಪುಡಿ ಆಗ್ಲಿಕ್ಕೆ ಶುರುವಾಯಿತು. ಒಳಗೂ ಹೋಗಿ ಸೇರಿಕೊಂಡ. ಸಮಯದಿತ ನೇತ್ರ ಗೋತ್ರ ಒಳಗೆಲ್ಲ ಸೇರಿಕೊಂಡ. ಕಡಿಲಿಕ್ಕೆ ಶುರು ಮಾಡಿದ್ರು. ಎಷ್ಟೊತ್ತು ಕಡಿತಾರೆ? ಆ ಪರ್ವತವನ್ನು ಎಳೆದು ನಿಶ್ಚಿಂತರಾಗಿಬಿಟ್ರಿ ಇವರು. ವಿಶ್ರಾಂತರಾಗಿ ಆಗಲೇ ಇಲ್ಲ, ಒದ್ದಾಡಿ ಸುಮ್ಮನೆ ಆಗಿಬಿಟ್ರಿ. ಇನ್ನೇನು ಆಗೋದಿಲ್ಲ ಅಂತಂದಾಗ ಭಗವಂತ ಎದ್ದು ತಾನೇ ಬಂದು ನಿಂತನಂತೆ. ತಾನೇ ಬಂದು ನಿಂತು ಆ ಪರ್ವತವನ್ನು ಕಡಿಲಿಕ್ಕೆ ತಯಾರು ಮಾಡಿ ತಾನೇ ಎಳಿತಾನೆ. ಭಗವಂತ ಮಾಡಿದ್ದು ಹೇಳ್ತಾನೆ. ತಥಾಸುರಾತ್ ಕ್ಷೋಭಿತನಕ್ರ ಚಕ್ರಂ ಸಮಬೋಧ ಸಮುದ್ರಸ್ಥ. ಭಗವಂತ ತಾನೇ ಅಜಿತ ನಾಮಕನಾಗಿ 2 ಕಡೆ ನಿಂತ ಪರ್ವತವನ್ನು ಕಡಿತಾನೆ. ಕಡಿಲಿಕ್ಕೆ ಶುರು ಮಾಡಿದಾಗ ಮೇಘಶ್ಯಾಮ ಕನಕ ಪರಿಧಿ ಕರ್ಣ ವಿದ್ಯೋರು ವಿದ್ಯುತ ಮೂರ್ಧಿಭ್ರಾಜದ್ವಿಲಿತ ಕರ್ಣ ಸ್ತಗ್ಧರೋ ರಕ್ತನೇತ್ರ ಮನ್ಮತ್ಥ ಪ್ರತಿಗಿರೈವ ಶೋಭಿತಾದ್ರೋ ಧೃತಾದ್ರಿಹಿ. ಭಗವಂತ ತಾನೇ ನಿಂತ ಕಡದ ಕೂಡಲೇ ಮೊದಲು ಹುಟ್ಟಿದ್ದೇನು? ಹಲಹಲವೇ ಬಂತು. ಏನು ಕೆಲಸ ಮಾಡಿದ್ರು, ಏನು ಒಳ್ಳೆ ಕೆಲಸ ಮಾಡಿದ್ರು ಮೊದಲು ಬರೋದು ವಿಘ್ನಗಳೇ. ಇದು ಮೊದಲು ಸಿಗೋದು ದುಷ್ಟರೇ ಸಿಗ್ತಾರೆ. ಮೊದಲಿಗೆ ಹಲಹಲ ಬಂತು. ಹಲಹಲ ಬಂತಲ್ಲ, ಆ ಹಲಹಲ ಏನು ಮಾಡಬೇಕು? ಹಲಹಲ ರುದ್ರದೇವರು ಕುಡಿದ್ರು ಅಂತ ಭಾಗವತ ಹೇಳ್ತದೆ. ರುದ್ರದೇವರು ಹಲಹಲವನ್ನು ಕುಡಿದ್ರು ಅಂತ ಹೇಳ್ತದೆ. ಆದರೆ ವೇದ ಹೇಳ್ತದೆ ಹಲಹಲವನ್ನು ಕುಡಿದದ್ದು ವಾಯುದೇವರು. ಕೇಶಿ ವಿಷಸ್ಯ ಪಾತ್ರೇಣ ತದ್ರುದ್ರೇಣ ಅಪಿಬತ್ಸಹ. ವಾಯುದೇವರು ಕುಡಿದ್ರು.
ಪೂರ್ತಿ ಕಲಶವನ್ನೇ ವಾಯುದೇವರು ಕುಡಿದ್ರು. ರುದ್ರದೇವರಿಗೆ ಎಷ್ಟು ಕೊಟ್ಟರು? ಒಂದು ಕಡಲೆ ಬೀಜದಷ್ಟು ಇಟ್ಟಿದ್ರು. ಅದನ್ನು ದೇವರನ್ನು ಸ್ವಲ್ಪ ಇಡು ಕೊಡು ಕರೆದು ಅಂತ ಹೇಳಿದೆ. ರುದ್ರದೇವರನ್ನು ಕರೆದು ಕರೇ ನಿಧಾಯ ಅಸ್ತಬಲಂ ವಿಧಾಯ ದದೌಸ ಕಿಂಚಿತ್ ಗಿರಿಶಾಯ ವಾಯುದೇವರು ಹಿಡ್ಕೊಂಡು ಅದನ್ನು ಡೈಲ್ಯೂಟ್ ಮಾಡಿ ಮಥನ ಮಾಡಿ ರುದ್ರದೇವ್ರ ಕೈ ಒಳಗೆ ಕೊಟ್ಟರೆ ಎಲ್ಲರೂ ಹೋಗಿ ರುದ್ರದೇವರಿಗೆ ಕರೆದ್ರು. ಅಮೃತ ಮಥನ ವಿಷಯ ಬಂದಿದೆ, ಕುಡಿದು ಲೋಕವನ್ನು ಉಳಿಸ್ರಿ ಅಂತ ಪ್ರಾರ್ಥನೆ ಮಾಡಿದರು. ರುದ್ರದೇವರು ಹೆಂಡತಿ ಕೇಳಿದ್ರು, ವಿಷ ಕುಡಿ ಅಂತಾರೆ, ಹೋಗಿ ಕುಡಿದು ಬರಲೇನು ಅಂತ. ಪಾರ್ವತಿ ಎಲ್ಲ ಹೋಗಿ ಕುಡಿದು ಬರಲಿ ಲೋಕ ಕಲ್ಯಾಣಕ್ಕೆ ಅಂದ್ಬಿಟ್ಲು. ಸಾಮರ್ಥ್ಯ ಗೊತ್ತಿತ್ತು, ಆದ್ದರಿಂದ ಹೋಗು ಅಂತ ಹೇಳಿದ್ಲು. ಇಲ್ಲಾದರೆ ಬೇರೆ ಹೆಂಡತಿ ಆಗಿದ್ದರೆ ಸಾಕು ಕೂತ್ಕೋ, ಹಾಲು ಕುಡಿದು ಜೀರ್ಣ ಆಗೋದಿಲ್ಲ ನಿನಗೆ, ಒಂದು ಹಾಲು ಕುಡ್ಲಿಕ್ಕೆ ಆಗೋದಿಲ್ಲ, ಚಹಾ ಕುಡಿದು ಅಂತೆ ಮಾಡ್ಕೊತಿ, ಹಾಲು ವಿಷ ಏನು ಕುಡಿತಿ, ಸಾಕು ಕೊಡು ಅಂತ ಅಂತಿದ್ರು. ಆಕೆ ಸಾಮರ್ಥ್ಯ ಗೊತ್ತಿತ್ತು, ಹೋಗು ಅಂದ್ಬಿಟ್ಲು. ಹಿಂಗೆ ಆಗ್ಬಿಡ್ತು, ಹೆಂಡತಿ ಹೋಗಿ ಅಂದ್ಬಿಡ್ತಾ. ಗಂಡ ಬೆಳಗ್ಗೆ ಎದ್ದು ಮನೆ ಬಿಟ್ಟು ಹೋಗ್ತೀನಿ ನೋಡೋಣ ಜಗಳ ಮಾಡ್ತಾನೆ, ಹೋಗಿ ಅಂದ್ಬಿಡ್ತಾಳೆ. ಹೋಗಂತಾನೆ, ಮುಂಜಾನೆ ಟಿಫಿನ್ ಮಾಡಿರ್ತಾನೆ, ಹೊರಗೆ ಹೋಗ್ತಾನೆ, ಹವಾಯಿ ಚಪ್ಪಲ್ ಹಾಕೊಂಡು ಅಲ್ಲಿ ಹೋಗಿ ಗಾರ್ಡನ್ ಒಳಗೆ ಕೂತು ಅಲ್ಲಿ ಕೂತು ಇಲ್ಲಿ ಕೂತು ಮಧ್ಯಾಹ್ನ ನೋಡ್ಸತ್ತಿ ಮನೆಗೆ ಬರ್ತಾನೆ. ಗೊತ್ತಿತ್ತು ಬರ್ತೀನಿ ಅಂತ ಹೇಳಿ ಮಾಡಿಟ್ಟಿನಿ ಕುಕ್ಕರ್ಸು ಅಂತ ಅವಕ್ಕೆ. ಎಲ್ಲಿ ಹೋಗ್ತಿದ್ದಿ? ಇಲ್ಲೇ ಮಂದ್ಯಾಗ ಬರ್ತಿತ್ತು, ಅಡುಗೆ ಮಾಡಿಟ್ಟಿನಿ ಕುಕ್ಕರ್ಸ್ ತಿನ್ನು ಅಂತ. ಹಾಗೆಲ್ಲ ಹೋಗೋದಿಲ್ಲ ಅಂತ ಗೊತ್ತಿದ್ರು ಹೋಗಂತಾರೆ, ಹೋಗ್ತಾರೆ ಅಂತ ಗೊತ್ತಿದ್ರು ಹೋಗನ್ನೋದಿಲ್ಲ. ಆಗ ಒಂದೊಂದು ಸೈಕಾಲಜಿ ಅದು. ಹೆಂಡತಿ ತವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಹೋಗನ್ಬಾರ್ದಂತ. ಹೆಂಡತಿ ತವ್ರ ಮನೆಗೆ ಹೋಗಂತ ಕೇಳಿದ್ರೆ ಹೋಗಂದ್ರೆ ಹೋಗೋದಿಲ್ಲ ಅಂತ. ಕೇಳಿದ ಕೂಡಲೇ ಹೋಗಂತಲ್ಲ, ಹೋದಾಗ ಏನು ಮಾಡ್ತಾನೆ ಅಂತ ಅನುಮಾನ. ಬೇಡ ಅನ್ಬೇಕು, ಏನು ನೀವು ಹೋದ್ರೆ ಉಪವಾಸ ಬೀಳ್ಬೇಕು, ಹೆಂಗೆ ನನ್ನ ಗತಿ ಏನು ಹೋಗಬೇಡ ಅಂತಂದರೆ ಏನೋ ಹೋಗೋದೆ ಅಂತ ಜಗಳ ಮಾಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಬೇಡ ಅನ್ನೋದು ಕಳಿಸ್ಬೇಕಂತ. ಕೇಳಿದ ಕೂಡಲೇ ಹೋಗಂದ್ರೆ ಏನು ಮಾಡ್ತಾನೆ, ನಾ ಹೋದಾಗ ಅಂತ ಅನುಮಾನ ಬಂದ್ಬಿಡ್ತಕ್ಕಿ. ಹಾಗಾಗಿ ಏನು ಮಾಡಲಿ ಅಂತ ಕೇಳಿ ರುದ್ರದೇವರು ಹೇಳಿದ ಹೋಗೋದಕ್ಕೆ. ರುದ್ರದೇವರು ಬಂದು ಕುಡಿದ್ರು ಅಷ್ಟೇ. ಅದನ್ನು ಡೈಲ್ಯೂಟ್ ಮಾಡಿದ ವಿಷದ ಬಾಧೆನೂ ಹೆಚ್ಚಾಯ್ತು ಅವರಿಗೆ. ಅದು ಒಳಗೂ ಹೋಗಲಿಲ್ಲ, ಕೆಳಗೂ ಬರಲಿಲ್ಲ. ಕೆಳಗೂ ಹೋಗದ ಮೇಲೆ ಬಂದ ಕುತ್ತಿಗೆಯೊಳಗೆ ನಿಂತ್ಕೊಂಡು ನಂಜುಂಡ ಆಗಿಬಿಟ್ಟವು. ನಂಜುಂಡ ಅಂತ ಹೆಸರು ಬಂದದ್ದೇ ವಿಷ ಕೊಡೋದಕ್ಕೆ. ಶ್ರೀಕಂಠ ಆಗಿ ಕುತ್ತಿಗೆಯೊಳಗೆ ಭಾರಿ ಬಾಧೆ ಆಯಿತು. ಅದಕ್ಕೆ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡ್ರು. ಆ ತಲೆಸೂಲಿಗೆ ಜ್ವರ ಬಂತವ್ರಿಗೆ, ತಲೆಸೂಲಿ ಆಗಿ ಜ್ವರ. ದಿನ ಪಟ್ಟಿ ಯಾರು ಹಾಕೋರು? ಹೆಂಡ್ತಿ ಒಂದು ದಿವಸ ಹಾಕ್ತಾಳೆ, 2 ದಿವಸ ಹಾಕ್ತಾಳೆ, ದಿನ ಯಾರು ಹಾಕ್ತಾರೆ? ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ರು. ಇನ್ನೂ ಪೂರ್ತಿ ಆಗಲ್ಲ ಅಂತ ಚಂದ್ರನ ಇಟ್ಕೊಂಡ್ರು, ದ್ವಿತೀಯ ಚಂದ್ರನ. ತಲೆ ಶಾಂತ ಆಯಿತು. ಕುತ್ತಿಗೆ ಅವರಿದ್ದಲ್ಲ, ಹಾವು ಹಾಕ್ಕೊಂಡ್ರು ಕುತ್ತಿಗೆ ಒಳಗೆ. ಹಾವು ತಣ್ಣಗಿರ್ತದೆ, ಹಾವು ಬಿಸಿ ಇರೋದಿಲ್ಲ, ಹಾವು ತಣ್ಣಗಿರ್ತದೆ. ಎಲ್ಲಾದರೂ ಸಿಕ್ಕರೆ ಹಿಡಿದು ನೋಡಿರ್ಬೇಕು. ಅಕಶೇರುಕ ಪ್ರಾಣಿಗಳು, ಬೆನ್ನೆಲುಬಿಲ್ಲದ ಪ್ರಾಣಿಗಳ ರಕ್ತ ತಣ್ಣಗಿರ್ತದೆ, ಬೆನ್ನೆಲುಬಿರೋ ಪ್ರಾಣಿಗಳಿಗೆ ರಕ್ತ ಬಿಸಿ ಇರ್ತದೆ. ಹಂಗಾಗಿ ಮನುಷ್ಯ ತಣ್ಣಗಾದ ಅಂದರೆ ಮುಗಿತ ಕತೆ ಅಂತ ಅರ್ಥ. ಆದ್ರೆ ಹಾವು ಯಾವಾಗಲೂ ತಣ್ಣಗಿರ್ತದೆ. ಆ ಬೆನ್ನೆಲುಬಿಲ್ಲದ ಪ್ರಾಣಿಯ ರಕ್ತವೇ ತಣ್ಣಗಿರ್ತದೆ. ಹಾಗಾಗಿ ಹಾವು ಹಾಕ್ಕೊಂಡ್ರು ತಣ್ಣಗಾಯ್ತು. ಅಷ್ಟು ಹಾಕ್ಕೊಂಡ್ರು ಅವರಿಗೆ ಅದರ ಪೀಡೆ ಆಯ್ತಂತ. ಹಾಗಾಗಿ ಅದನ್ನು ಅಚ್ಯುತಾನಂತ ಗೋವಿಂದ ಅಂತ ಭಗವಂತ ನಾಮಸ್ಮರಣೆ ಮಾಡಿ ಕಳ್ಕೊಂಡ್ರು ಅಂತ ಹೇಳಿ ಅಮೃತ ಮಥನದಿಂದ ಆ ವಿಷವನ್ನು ಪಾನ ಮಾಡಿದರು. ಈ ಇಷ್ಟೆಲ್ಲ ನಿರ್ಣಯ ಮಾಡಲಿಕ್ಕೆ ಕಾರಣ ಏನು? ವಾಯುದೇವರಿಗೆ ಅಸುರಾವೇಶ ಆಗ್ತದೆ. ಅದು ಅಸುರರಿಂದ ಅಭಿಮನ್ಯಮಾನವಾದದ್ದು. ಅಸುರಾವೇಶ ಇಲ್ಲದೇ ಇದ್ದವರೇ ಅದನ್ನು ಕುಡಿಬೇಕು. ವಾಯುದೇವರಿಗೆ ಅಸುರಾವೇಶ ಇಲ್ಲ, ಆದ್ದರಿಂದ ಅವರಿಗೆ ವಾಯುದೇವರಿಗೆ ಅಖಣಾಶ್ಮ ಅಂತ ಕರೀತಾರೆ. ಅಸುರಾವೇಶ ಇಲ್ಲ ಆದ್ದರಿಂದ ಅಖಣಾಶ್ಮ ಅಂತ ಕರೀತಾರೆ. ಅವರೇ ಕುಡಿಬೇಕು. ಆಮೇಲೆ ಆಚಾರ ನಿರ್ಣಯ ಕೊಡ್ತಾರೆ ತತ್ಪರಿಣಯದಲ್ಲಿ. ಅಲ್ಲಿ ಹನುಮಂತ ವಾಯುದೇವರಿಗೆ ಹೇಳಿ ಅವರೆಲ್ಲ ಕುಡಿದು ಒಂದು ಸ್ವಲ್ಪ ರುದ್ರದೇವರಿಗೆ ಕೊಟ್ಟು ಇಷ್ಟೆಲ್ಲ ಮಾಡೋದಕ್ಕೆ ದೇವರೇ ಇದ್ನಲ್ಲ ಅಲ್ಲಿ. ವಿಷ ಬಂದ್ಕೊಳ್ಳೆ ನಾನು ಕುಡಿತೀನಿ ಅಂತ ಕುಡಿದು ಬಿಡ್ಬೋದಾಗಿತ್ತು. ಅವ್ರಿಗೆ ಕೊಡಿಸಿದ್ದೆ ಯಾಕೆ? ಅವನಿಗೆ ಆಗ್ತಿರ್ಲಿಲ್ಲ. ರುದ್ರಸ್ಯ ಯಶಸ್ಸೇ ಅರ್ಥಾಯ. ಈ ವಿಷವನ್ನು ಪಾನ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಿದ ಅಂತ ಅನ್ನೋ ಕೀರ್ತಿ ರುದ್ರದೇವರಿಗೆ ಬರಲಿ, ರುದ್ರದೇವರಿಗೆ ಕೀರ್ತಿ ಬರಲಿ ಅಂತ ಅನ್ನೋದಕ್ಕೆ ಕೊಡಿಸಿದ್ದಷ್ಟೇ ಹೊರತಾಗಿ ಆ ದೇವರಿಗೆ ಆಗಲಿಲ್ಲ ಅಂತ ಸೃಷ್ಟಿ ಮಾಡಿದ್ದೇ ದೇವರ ಆ ಸಾಮರ್ಥ್ಯವನ್ನು ಕೊಟ್ಟದ್ದು. ಅದಕ್ಕೆ ವಿಷಕ್ಕೆ ಕೊಲ್ಲುವ ಸ್ವಭಾವವನ್ನು ಕೊಟ್ಟದ್ದೇ ಪರಮಾತ್ಮ ಕೊಟ್ಟವನು. ಆದ್ದರಿಂದ ಅವರಿಗೆ ಕೀರ್ತಿಗಾಗಿ ಭಗವಂತ ಆ ಕೀರ್ತಿಗಾಗಿ ಅದನ್ನು ಕೊಡಿಸಿದ ಅಂತ ಹೇಳಿ ಆ ವಿಷ ಬಂತು. ವಿಷ ಕುಡ್ದಿದ್ದಾಯ್ತು. ರುದ್ರದೇವರು ಕುಡಿದ್ರು, ಖಾಲಿ ಆಯಿತು. ಎಲ್ಲರೂ ಕೂತರು ಎಷ್ಟು ಅಂತ ಹೇಳಿ. ದೇವರಂದ ಯಾಕೆ ಕೂತೀರಿ ಹೇಳ್ರಿ ಅಂತವ. ನೀವು ಕೂತದ್ದು ವಿಷಕ್ಕಲ್ಲ, ಅಮೃತಕ್ಕೆ. ಈಗ ಬಂದದ್ದು ವಿಷ ಅಷ್ಟೇ, ಮಥನ ಮಾಡಿರಿ ಅಂತ ಹೇಳ್ದ. ಅಮೃತವನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ, ಮಥನ ಮಾಡ್ಲಿಕ್ಕೆ ಶುರು ಮಾಡಿದರೆ ಉಚ್ಚೈಶ್ರವಸ್ಸು ಬಂತು, ಪಾರಿಜಾತ ಬಂತು, ಅನೇಕ ರತ್ನಗಳು ಬಂದು ಎಲ್ಲ ಬಂತು. ಒಬ್ಬರು ಇವರಿಗೆ ಪಾರಿಜಾತವನ್ನು ದೇವತೆಗಳು ತಗೊಂಡ್ರು, ಉಚ್ಚೈಶ್ರವಸ್ಸನ್ನು ಬಲಿ ತಗೊಂಡ, ಐರಾವತವನ್ನು ಇಂದ್ರ ತಗೊಂಡ. ಅವ್ರಿಗೊಂದು ಇವ್ರಿಗೊಂದು ಹಂಚ್ತಾ ಬಂದರು. ಅಪ್ಸರಾಸ್ತ್ರೀಯರು ಬಂದರು. ಅಪ್ಸರಾಸ್ತ್ರೀಯರನ್ನು ಕೂಡ ದೇವತೆಗಳು ದೈತ್ಯರಂದ್ರೆ ನಮಗೆ ಬೇಕು ಅಂತ. ಆನೆ ಕುದುರೆ ಗಿಡ ಹಂಚ್ಬೋದು, ಮನುಷ್ಯರಂಗೆ ಹಂಚೋದು. ಅವ್ರು ಅಪ್ಸರಾಸ್ತ್ರೀಯರು. ಅವ್ರಂದ್ರು ನಾವು ದೇವತೆಗಳ ಕಡೆಗೆ ಹೋಗ್ತೀವಿ ಅಂದರು. ದೈತ್ಯರಿಗೆ ಸಿಟ್ಟು ಬಂತು. ಆಯ್ತು, ಅಲ್ಲಿ ಹೋಗಿ ಕೂತಿರಿ, ನಾವೇ ಅಮೃತ ಕುಡಿತೀವಿ.
ಅಮೃತ ಕುಡಿದು ದೇವತೆಗಳನ್ನ ಹೊಡೆದು ನಿಮ್ಮನ್ನು ಹೇಳ್ಕೊಂಡು ಹೋಗ್ತೀವಿ ಹೋಗ್ರಿ ಅಂದರು. ಇವ್ರು ಹೋಗಿ ದೇವತೆಗಳ ಹತ್ರ ಅಪ್ಸರಾಸ್ತ್ರೀಯರು ಕೂತ್ಕೊಂಡ್ರು. ಅಪ್ಸರಾಸ್ತ್ರೀಯರು ಕೂತರು. ಆಮೇಲೆ ಮಥನ ಮಾಡಿದರೆ ಲಕ್ಷ್ಮೀದೇವಿನೇ ಬಂದು ತತ್ರ ಪರಯ ಸ್ವತನ್ವಾ ಲಕ್ಷ್ಮೀದೇವಿನೇ ಅಲ್ಲಿಂದ ಪಿತೇಗರೇ ವೃಷಾಂಕೇಣ ತಸ್ಯಾಂ ಚಕ್ರಸ್ಪುಹಾಂ ಸರ್ವೇ ಸಸುರಾಸುರಮಾನವಾ ರೂಪೌದಾರ್ಯ ವಯೋ ವರ್ಣ ಮಹಿಮಾ ಕ್ಷಿಪ್ತಚೇತಸಃ ರಂಜಯಂತೀದಿ ಶಕ್ಕಾಂತ್ಯ ವಿದ್ಯುತ್ ಸೌದಾಮಿನಿ ಯಥ ರಮಾದೇವಿನೇ ಲಕ್ಷ್ಮೀದೇವಿ ಸಮುದ್ರದಿಂದ ಹುಟ್ಟಿ ಬಂದು ನನಗೆ ಏನ್ರಲ್ಲ ದೇವತೆಗಳು ಬಯಸಲಿಲ್ಲ. ದೈತ್ಯರು ಬಯಸ್ತಾರೆ, ದೇವತೆಗಳು ಲಕ್ಷ್ಮಿಯನ್ನು ಬಯಸೋದಿಲ್ಲ. ಯಾಕಂದರೆ ಪರಸ್ತ್ರೀಯರನ್ನು ಬಯಸೋದೇ ಮಹಾಪಾತಕ ಅಂತ ಹೇಳಿದ್ದಾರೆ. ಲಕ್ಷ್ಮಿಯನ್ನು ಬಯಸಿದರೆ ಅನರ್ಥ. ಅವ್ರಿಗೆ ಗೊತ್ತಿದೆ, ಲಕ್ಷ್ಮಿಯನ್ನು ಬಯಸಿದ್ದಿಲ್ಲ ಅವರು ಲಕ್ಷ್ಮಿ ಅನುಗ್ರಹ ಬಯಸಿದ್ರು ಅಷ್ಟೇ. ದೈತ್ಯರು ಬೇಕು ಅಂತಂದರು, ಅವಳನ್ನು ಬೇಕು ಅಂತಂತಾರೆ. ಹಾಗಾಗಿ ದೇವತೆಗಳನ್ನು ಹೊರತು ಅಸುರರು ಎಲ್ಲರೂ ಲಕ್ಷ್ಮಿಯನ್ನು ನೋಡಿ ಬೇಕು ಅಂತ ಅಪೇಕ್ಷೆ ಬಿಟ್ಟರು. ಅವಳು ಲಕ್ಷ್ಮಿ ಅಂತ ಗೊತ್ತಿಲ್ಲದೆ ಇದ್ದವರು, ಲಕ್ಷ್ಮಿ ಅವತಾರ ಅಂತ ಗೊತ್ತಿಲ್ಲದೆ ಇದ್ದವರು ಅಪೇಕ್ಷೆ ಬಿಟ್ಟರು. ಇದು ಲಕ್ಷ್ಮಿ ಅಂತ ಗೊತ್ತಿದ್ದವರು ಅವಳನ್ನು ಬಯಸೋದು ಪಾಪ ಅಂತ ಸುಮ್ಮನಾಗ್ಬಿಟ್ಟು. ಹಾಗೆಲ್ಲ ಮಾಡ್ಕೋಬೇಕು ಅಂತಂದ ಕೂಡಲೇ ಮಾಡ್ಕೋಬೇಕು ಅಂತಂದರೆ ಅವಳು ನಮಗೆ ಒಪ್ಪಬೇಕಲ್ಲ. ಮೊದಲೆಲ್ಲ ಮದುವೆ ಆಗಬೇಕು ಅಂದರೆ ಹುಡುಗ ಒಪ್ಪಿದ್ರೆ ಆಯಿತು ಅಂತಿತ್ತು. ಹುಡುಗನ ಕಾಯ್ತಿದ್ರು. ಹುಡುಗ ಒಪ್ಪಾನೆ ಅಂದರೆ ಹುಡುಗಿ ನೀನೇ ಮಾತಲ್ಲಿ ಕಳಿಸುತ್ತಿ ಹ್ಞೂ ನಾನು ಮಾಡ್ಕೊತಿದ್ರು. ಈಗ ಹಂಗೇನಿಲ್ಲ. ಈಗೇನಿದ್ರು ಚಾಯ್ಸ್ ಎಲ್ಲ ಹುಡುಗಿದೀಗ. ಕಾಲ ಬದಲಾಗಿದೆ. ಒಂದು ಕಾಲ ಇತ್ತು ಗಂಡು ಬೀಗಿತ್ತಿ ಅಂತ ಕೂತಿರ್ತಿದ್ಲು ಪಾಪ. ಕುಡಿದು ನೀರು ತುಳುಕ್ಬಾರ್ದು ಹಂಗೆ ಕೂತಿರ್ತಿದ್ರು. ಗಂಡು ಬೀಗಿತ್ತಿ ಅಂದರೆ ಕುಡಿದು ನೀರು ತುಳುಕ್ಬಾರ್ದು ಹಂಗೆ ಕೂತಿರ್ತಿದ್ಲು ನಾವು ಗಂಡು ಬೀಗರು ಅಂತ ಹೇಳಿ. ಈಗೇನು ಗಂಡು ಬೀಗಿತ್ತಿದ್ದು ಏನಿಲ್ಲೇ ಇಲ್ಲ. ನಿಮ್ಮ ಹೆಣ್ಣು ಕನ್ಯಾ ಕೊಡ್ತೀರಿ ಅಂತ ಹೇಳಿದ್ರೆ ಮುಂದೆ ಹೋಗ್ರಿ ಅಂತಾರೆ. ಕನ್ಯಾ ಕೊಡ್ತಿರೋದು ಮನೆ ಮುಂದೆ ಹೋದರೆ ಮುಂದಿನ ಮನೆಗೆ ಹೋಗ್ರಿ ಅಂತಾರೆ. ಮಾತು ಕೂಟ ಆಡಿಸೋದಿಲ್ಲ. ಕಾಲ ಬದಲಾಗಿದೆ. ಲಕ್ಷ್ಮೀದೇವಿ ಅವತಾರ ಮಾಡಿ ಬಂದು ಮಾವು ನನಗೆ ಅಂದರು. ದೇವರಂದ ಅಕ್ಕಿ ಮಾಡ್ಕೋತಾಳೆ, ಅಕ್ಕಿ ಕೈ ಮಾಲೆ ಕೊಟ್ಬಿಡ್ರಿ, ಅಕ್ಕಿ ಹಾಕ್ಕೊಂಡು ಹೋಗ್ತಾಳೆ, ನೀವೇ ತಲೆ ಕೆಡಿಸೋತೀರಿ. ಅಕ್ಕಿ ಇಚ್ಛೆಯಿಂದ ಮಾಡ್ಕೋತಾಳೆ. ಸ್ವಯಂವರ ಇಟ್ಬಿಟ್ಟು ಅಕ್ಕಿ ಕೈಯ ಮಾಲಿ ಕೊಟ್ಟು ಕಳಿಸಿದರು. ಒಬ್ಬೊಬ್ಬರನ್ನ ತೋರಿಸ್ತಾ ಬಂದರು. ನೂನಂ ತಪೋಯಶ್ಚನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಶ್ಚನ ಸಂಗವರ್ಜಿತಂ ಕಶ್ಚಿನ್ಮಹಂ ತಶ್ಚನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರದೋ ವ್ಯಪಾಶ್ರಯ ಒಲಿದೆ ಯಾತಕಮ್ಮ ಲಕ್ಷ್ಮೀವಾಸ. ಇವನು ಮಾಡ್ಕೊಂಡು ತೋರಿಸಿದ್ರು ಎಲ್ಲರೂ. ಒಬ್ಬೊಬ್ಬರಲ್ಲಿ ದೋಷ ಹೇಳಲಿಕ್ಕೆ ಶುರು ಮಾಡಿದ್ಲಕ್ಕೆ. ಎಲ್ಲರ ಹತ್ರ ದೋಷ ಇದೆ, ದೋಷ ಇಲ್ಲದವ್ರು ಬೇಕು ನನಗೆ ಅಂತ ಎಲ್ಲರೂ ಇದೇ ಸಂದರ್ಭವನ್ನೇ ವಾದರಾಜ ಲಕ್ಷ್ಮೀ ಶೋಭಾನ ಮಾಡಿದರು. ಮೊದಲು ಯಾರು ಕೂತಿದ್ರಲ್ಲೇ ಎಲ್ಲ ಆಚಾರ ಕೂತಿದ್ರು. ಬ್ರಾಹ್ಮರು ಬಂದೆಲ್ಲ ನಡೆದಿತ್ತು. ಅಮೃತ ಬತ್ತನೆ ಹೆಂಗೆ ಮಾಡ್ತಾರೆ ನೋಡೋಣ, ಬಂದಾಗಬಾರ್ದು ಅಂತ ದಕ್ಷಿಣ ಕೊಡ್ತಾರೆ ಅಂತೇಳಿ ಆಶೀರ್ವಾದ ಮಾಡ್ಲಿಕ್ಕೆ ಅಂತ ಕರೆಸಿಕೊಂಡಿದ್ರು. ಇವರೆಲ್ಲರೂ ಒಂದೊಂದು ಪಂಚ ಚೌಕ್ ಹಾಸಿಕೊಂಡು ನಡು ದೇವ್ರ ಪಟ್ಟಿ ಇಟ್ಟು ಪೂಜಾ ಕೂತಿದ್ರು. ಎಲ್ಲ ಆಚಾರ ಮಾಡಿ ಸ್ವಚ್ಛಾಗಿ ಪೂಜಾ ಕೂತ್ಕೊಂಡಿದ್ರು. ತೋರಿಸಿದ್ರು ಇಷ್ಟು ಮಂದಿ ಆಚಾರ ಇದ್ದಾರೆ ಮಾಡ್ಕೊಂತ ಹೇಳಿ. ಲಕ್ಷ್ಮೀದೇವಿ ಅಂದರೆ ಇವ್ರನ್ನಾರು ಮಾಡ್ಕೋತಾರೆ ಅನ್ಲಕ್ಕೆ. ಕೆಲವರು ತಲೆಯೂರಿ ತಪವಾಗ ಇದು ಪುಣ್ಯ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯರಿವರು ರಮಿಸುವರೆ ಬೇಡ ಅನ್ಲಕ್ಕಿ. ಭಾರಿ ಕೋಪಿಷ್ಠರು. ಸಿಟ್ಟು ಜಾಸ್ತಿ, ಮಡಿ ಜಾಸ್ತಿ. ಎಷ್ಟು ಜಾಸ್ತಿ ಆಗ್ತದೋ ಅಷ್ಟು ಸಿಟ್ಟು ಜಾಸ್ತಿ. ಸಿಟ್ಟು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬರೀ ಸಿಟ್ಟು ಮಾಡಿ ರೆಡಿ ಇಲ್ಲ. ಶಾಪ ಬೇರೆ ಕೊಡ್ತಾರೆ. ಮತ್ತು ಜ್ವಲಿಸುವ ಕೋಪದಿ ಶಾಪವ ಕೊಡೋರು. ಶಾಪ ಕೊಡೋ ಗಂಡದಿದ್ದೆ ಬದುಕೋದು ಹೆಂಗೆ? ಏನೋ ಅಡುಗೆ ಮಾಡೋ ಕಾಲಕ್ಕೆ ಹೆಚ್ಚು ಕಡಿಮೆ ಆಗಿ ಸಾರಿಗೆ ಖಾರ ಜಾಸ್ತಿ ಆದರೆ ಮೆಣಸಿನ ಗಿಡ ಆಗೊಂದು ಶಾಪ ಕೊಡ್ತಾರೆ. ಹುಳಿ ಜಾಸ್ತಿ ಹಾಕಿದ್ರೆ ಹುಣಸಿ ಗಿಡ ಆಗೊಂದು ಶಾಪ ಕೊಟ್ಟರೆ ಈ ಶಾಪ ಕೊಡೋ ಗಂಡನ ಸಹವಾಸ ಬೇಡ. ಇವ್ರಿಗೆ ಅಧಿಕ ಮಾಸ ಬಂದಾಗ ಹಣ್ಣಿಟ್ಟು ನಮಸ್ಕಾರ ಮಾಡಿಬಿಟ್ರೆ ಸಾಕು. ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ಕೋದು ಬೇಡ. ಒಲ್ಲೆ ಅಂದ್ರಂತ. ಆಗ ಲಕ್ಷ್ಮೀದೇವನಂದ ಇವ್ರನ್ನೇನು ಮದುವೆ ಮಾಡ್ಕೊಂಬಂಗಿಲ್ಲ, ಒಲ್ಲೆ ಅಂದ್ಲಕ್ಕೆ. ಮುಂದೆ ಬ್ರಹ್ಮದೇವ ಎಲ್ಲ ಕೂತಿದ್ರು. ಕೋಪ ನಿಗ್ರಹ ಇಲ್ಲ. ಜ್ಞಾನಂ ಕ್ವಚಿತ್ತಶ್ಚನ ಸಂಗವರ್ಜಿತಂ. ಒಬ್ಬರಿಗೆ ಜ್ಞಾನ ಇಲ್ಲ, ಒಬ್ಬರಿಗೆ ಜ್ಞಾನ ಇದೆ, ಸೌಹಾರ್ದ ಇಲ್ಲ. ಧರ್ಮ ಕ್ವಚಿತ್ತಶ್ಚನ ಭೂತ. ಕೆಲವರಿಗೆ ಧರ್ಮ ಇದೆ, ಕಾರುಣ್ಯ ಇಲ್ಲ. ಯಮದೇವರಿಗೆ ಎಲ್ಲರನ್ನೂ ಧರ್ಮ ನಿರ್ಣಯ ಮಾಡ್ತಾರೆ, ಆದರೆ ಕಾರುಣ್ಯ ಇಲ್ಲ. ಸಿಕ್ಕವರೆಲ್ಲ ಹೊಡಿ ತುಪ್ಪದ ಎಣ್ಣೆ ಒಳಗೆ ಹಾಕು, ಕೈ ಕತ್ತರಿಸ್ ಕಾಲು ಕತ್ತರಿಸ್ ಅಂತಾರೆ ಅವರು. ಹಾಗಾಗಿ ಕಾರುಣ್ಯ ಇಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ದೋಷ ಇದೆ. ದೋಷ ಇಲ್ಲೇ ಇದ್ದವ್ರು ಯಾರೂ ಇಲ್ಲವೇ ಇಲ್ಲ. ಅದಕ್ಕೆ ವಾದರಾಜನೆಲ್ಲ ಸಂಗ್ರಹ ಮಾಡಿ ಹೇಳಿಕೊಡ್ತಾರೆ, ವಿಸ್ತಾರ ಮಾಡಿ. ಬ್ರಹ್ಮದೇವರು ತೋರಿಸಿದ್ರಂತೆ. ವೇದಾವೈದಿಕ ಮೌಲಿಹಿ. ಬ್ರಹ್ಮದೇವ್ರನ್ನ ತೋರಿಸಿದ್ರು. ಒಲ್ಲೆ ಅಂದ್ಲಕ್ಕೆ. ಬ್ರಾಹ್ಮರು ಹುಟ್ಟಿದ್ದೇ ಬ್ರಹ್ಮದೇವರಿಂದ. ಬ್ರಹ್ಮಜಾತಿಗೆ ಅಭಿಮಾನಿ ಇವರು. ಹಂಗಾಗಿ ಯಾವಾಗಲೂ ಮಡಿಲಿ ಇರ್ತಾರೆ, ಯಾವಾಗಲೂ ಧಾಬೆ ಇಟ್ಟು ಕೂತ್ಬಿಟ್ಟಿರ್ತಾರೆ. ಹಂಗಾಗಿ ಇವ್ರು ಮಾಡ್ಕೊಂಡ್ರೆ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲ ಕರ್ಕೊಂಡು ಹೋಗಂಗಿಲ್ಲ. ಕಟ್ಟಿ ಆಚಾರ ಅಂದ್ಲಕ್ಕೆ ಇವರು. 3 ಕಟ್ಟಿ ತಿರುಗಿಸ್ಬಿಡ್ತಾರೆ ಅಷ್ಟೇ. ದೇವ್ರ ಕಟ್ಟಿ, ತುಳಸಿ ಕಟ್ಟಿ, ಮಾವಿ ಕಟ್ಟಿ ಹೋಗೋದು. 3 ಕಟ್ಟಿ ತಿರುಗೋದು, ಎಲ್ಲಿ ಹೋಗಂಗಿಲ್ಲ ಬಿಡೋಂಗಿಲ್ಲ.
ಬೇಡ ಒಲ್ಲೆ ಅಂದ್ಲಕ್ಕೆ. ಬ್ರಹ್ಮದೇವರು ಬೇಡ ಅಂದ್ಲು. ವಾಯುದೇವರು ತೋರಿಸಿದ್ರು. ಹಂಸ ಮಂತ್ರಂ ಜಪನ್. ವಾಯುದೇವರು ಅಂದರೆ ಎಲ್ಲ ದೇವರಲ್ಲಿ ಜೀವರಲ್ಲಿ ಪ್ರತಿನಿತ್ಯ 20,600 ಹಂಸ ಮಂತ್ರ ಜಪ ಮಾಡಬೇಕು. ಹಂಸ ಮಂತ್ರದ ರಜೆ ಹಾಕೋಂಗಿಲ್ಲ. ರಜೆ ಹಾಕಿದರೆ ಇವನ ಕತೆ ಮುಗಿದು ಹೋಗುತ್ತೆ, ತೊಗೊಂಡು ಹೋಗಂದ್ಬಿಡ್ತಾರೆ. ಎತ್ತಿವನ ಹೊರಗೆ ಒಯ್ದು ಹಾಕೊಂಬರು ಅಂತಾರೆ. ರಜೆ ಹಾಕೋಂಗಿಲ್ಲ, ರಜಾ ಇಲ್ಲದ ಕೆಲಸ. ಹಾಗೆ ರಜಾನೇ ಇಲ್ಲದ್ರೆ ತೊಗೊಂಡು ಏನು ಮಾಡೋದು, ಬೇಡ ಅನ್ಲಕ್ಕೆ. ಮುಂದಿನ ಪಾಳೆ ಬಂತು. ರುದ್ರದೇವರು ತೋರಿಸಿದರು. ರುದ್ರದೇವರು ತೋರಿಸಿದರೆ ಇವನೇನು ಮಾಡಲಿ ಹಿಂದಕ್ಕೆ. ವಾಯುದೇವರು ರಜಾನೇ ಇಲ್ಲ. ರುದ್ರದೇವರು ಅಮಂಗಲ ಅನ್ಲಕ್ಕೆ. ಸ್ಮಶಾನದಲ್ಲಿರ್ತಾರೆ, ಸ್ಮಶಾನದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಪೌಡರ್ ತಂದು ಕೊಡು ಅಂದರೆ ಹೆಣದ ಬೂದಿ ತಂದು ಶವದ ಬೂದಿ ತಂದು ಕೊಡ್ತಾರೆ ಹೆಚ್ಚಿಕೊಂತ ಹೇಳಿ. ತಾನು ಅದನ್ನೇ ಹೆಚ್ಚಿಕೊತಾನೆ. ನಮಗೆ ಶವದ ಬೂದಿ ತಂದು ಕೊಡ್ತಾನೆ ಹೆಚ್ಚಿಕೊಂತ ಹೇಳಿ. ಕಾಶಿಯಲ್ಲಿ ರುದ್ರದೇವರಿಗೆ ಕೊನೆಗೆ ರಾತ್ರಿ ಮಣಿಕರ್ಣಿಕಾ ಘಾಟಲ್ಲಿ ಏನು ಸುಡ್ತಾರೆ, ಆ ಶವದ ಬೂದಿ ತಂದು ಹಚ್ತಾರೆ. ಅಲ್ಲಿಗೆ ಅವತ್ತಿನ ಪೂಜೆ ಮುಗೀತು. ಮರುದಿವಸ ಹೋದವ್ರಿಗೆ ಅದೇ ಪ್ರಸಾದ. ಅಲ್ಲಿ ನೀವು ಹೋದ್ರೆ ಅಲ್ಲಿ ಅದೇ ಪ್ರಸಾದ, ಶವದ ಬೂದಿನ ಹಚ್ಚಿ ಕಳಿಸೋದು. ಅಲ್ಲಿ ಅದೇ ಪ್ರಸಾದ. ಅಲ್ಲಿ ಮೈಲಿಗೆ ಇಲ್ಲ ಅದಕ್ಕೆ, ಅಲ್ಲಿ ಅದಕ್ಕೆ ಮೈಲಿಗೆ ಇಲ್ಲ, ಹಚ್ಚಿ ಕಳಿಸಿಬಿಡ್ತಾರೆ. ಹಂಗಾಗಿ ಮದುವೆ ಆದಮೇಲೆ ಯಾವುದಾದ್ರೂ ಹಳೆ ಗೆಳತಿ ಬಂದು ಎಲ್ಲಿರ್ತೀರಿ ಅಂದರೆ ಮನೆಗೆ ಬರ್ತೀವಿ ಅಂದರೆ ಸ್ಮಶಾನದೊಳಗೆ ಇರ್ತೀವಿ, ಯಾರು ಬರ್ತಾರೆ, ಓಡಿ ಹೋಗ್ಬಿಡ್ತಾರೆ. ಹಾಗಾಗಿ ಅವನು ಅಮಂಗಲ ಇದ್ದಾನೆ, ಬೇಡ ಅಂತ ಹೇಳಿದ್ರು. ರುದ್ರದೇವರು ಬೇಡ ಅಂತ ಆಯ್ತು. ಇಂದ್ರನ ತೋರಿಸಿದ್ರು. ಇಂದ್ರನ ಮಾಡ್ಕೊಂಡ್ರೆ ಮಘವಾನ್ ವ್ಯಾಪಾರ ಭಾರಾಕುಲ. ಇಂದ್ರ ಇದ್ದಾನಲ್ಲ, ವ್ಯಾಪಾರ ಇಲ್ಲ, ಸ್ವರ್ಗಲೋಕ ರಕ್ಷಣೆ ಮಾಡ್ತಾನೆ ನಿಜ. ವ್ಯಾಪಾರಿ ಗಂಡ ಇದ್ದಾನೆ. ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಬಿಸ್ನೆಸ್ ಚೆನ್ನಾಗಿತ್ತು ಅಂದರೆ ಬೆಂಚ್ ಕಾರ್ತಾರೆ, ರೂಲ್ಸರ ಒಳಗೆ ಓಡಾಡ್ತಿರ್ತಾರೆ. ಲಾಸ್ ಆಯಿತು ಅಂದರೆ ಸೈಕಲ್ ಬರ್ತದೆ, ಕೆಲ ಫುಟ್ಪಾತ್ ಬರ್ತಾರೆ. ಹಂಗಿರ್ಬಾರ್ದು. ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಇರಬೇಕು. ನಾವು ಬದುಕಿರೋ ತನಕ ಅವರೇ ನಮಗೆ ಪೆನ್ಷನ್ ಕೊಟ್ಟು ಹಿಡಿಬೇಕು. ಈಗಿಲ್ಲ ಅಂತ ಇಟ್ಕೊಳ್ರಿ. 2006 ಆದಮೇಲೆ ಸೇರಿಕೊಂಡವರಿಗೆ ಏನು ಪೆನ್ಷನ್ ಗಿನ್ಷನ್ ಏನಿಲ್ಲ. ಈಗ ದುಡ್ಡು ಕೊಟ್ಟು ನಡೆಯೋದು ಮುಂದೆ ಹೊರಗೆ ಹಾಕ್ಬಿಡ್ತಾರೆ ಅಂತ. ಪೆನ್ಷನ್ ಇದ್ದ ನೌಕರಿ ಇದ್ದು ನೋಡ್ರಿ ಎಲ್ಲಕ್ಕೆ. ಇಂದ್ರ ಬೇಡ, ವ್ಯಾಪಾರ ಭಾರಾಕುಲ. ಅವನು ಅಲ್ಲೇ ಅಲ್ಲ. ಮುಂದೆ ಸೂರ್ಯ ಕೂತಿದ್ದ. ಸೂರ್ಯನ ತೋರಿಸಿದ್ರು. ಸೂರ್ಯ ಪರ್ಯಟನ ಪ್ರಿಯ ಅಂದ್ಲು. ಸೂರ್ಯನ ತೋರಿಸಿದ್ರೆ ಯಾವಾಗಲೂ ಸಂಚಾರ ಮಾಡ್ತಾನೆ, ನಿಂದ್ರು ಹಂಗಿಲ್ಲ ಇಲ್ಲ. ಈ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಡ್ಡಾಡ್ತಿರ್ತಾರಲ್ಲ ಪಾಪ, SR ಸೇಲ್ಸ್ ರಿಪ್ರೆಸೆಂಟೇಟಿವ್, ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಡ್ಡಾಡ್ತಿರ್ತಾರೆ. ಹಿಂಗೆ ಊರು ಅಡ್ಡಾಡಿ ಕೆಲಸ ಮಾಡಿ 27 ದಿವಸ ಕೆಲಸ ಮಾಡಿ 3 ದಿವಸ ತೊಗೊಂಡು ಮನೆ ಒಳಗೆ 8 ರಜೆ ಹಾಕ್ಬಿಟ್ಟಿರ್ತಾರೆ. ಮತ್ತು ಕುಕ್ಕರ್ನಾಗ ಅನ್ನ ಮಾಡೋದು, ಕಾಮತ್ ಹೋಟೆಲ್ ಸಾರು ತೊಗೊಂಬರೋದು, ಹುಡುಗರಿಗೆ ಚಡ್ಡಿ ಹಾಕಿ ಸಾಲಿಗೆ ಬಿಡೋದು, ಊರಿಗೆ ಹೋಗೋದು. ಇಷ್ಟೇ ಕಾಲ ಮನೆಯಾಗ ಊಟನೇ ಇಲ್ಲ. ಅದಕ್ಕೆ ಹೊರಗೆ ತಿಂದು ಒದ್ದಾಡಬೇಕು. ಮನೆಯಾಗ ಊರು ಅಡ್ಡಾಡ್ತಾರೆ, ಸಂಚಾರ ಜಾಸ್ತಿ ಒಲ್ಲೆ ಅಂದ್ಲಕ್ಕೆ. ಚಂದ್ರನ ತೋರಿಸಿದ್ರು. ಚಂದ್ರ ಕಲಂಕಿ ಅಲ್ಲ, ಚಂದ್ರನ ತೋರಿಸಿದ್ರು. ಮುಖದ ಮೇಲೆ ಕಪ್ಪು ಕಲೆ ಇದೆ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಯಾರು ಮಾಡ್ಕೋತಾರೆ? ನೋಡ್ಲಿಕ್ಕೆ ಅವ್ನು ಚೆನ್ನಾಗಿಲ್ಲ ಒಲ್ಲೆ ಅಂದ್ಬಿಟ್ಟು. ಹೀಗೆಲ್ಲ ಒಬ್ಬೊಬ್ಬರನ್ನ ತೋರಿಸಿ ದೋಷಗಳನ್ನು ಹೇಳ್ತಾ ಬಂದರು. ದೇವರನ್ನು ತೋರಿಸಿದ್ರು. ದೇವ್ರ ನಿಂತು ತೋರಿಸಿದ್ರು. ಏವಮ್ಮೆ ವರ್ಷ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಸ್ತ್ರೈ ಸದ್ಗುಣಾಸ್ತ್ರಯಂ ಅವರೇ ಮುಕುಂದಂ ನಿರಪೇಕ್ಷಮಿಪ್ಸಿತಂ. ಕುಂದು ಎಳ್ಳಷ್ಟಿಲ್ಲದ ಮುಕುಂದನೇ. ಇವನೇ ನನಗೆ ಹೋಗಿ ನಾದ್ಪತಿ. ಯಾಕಂದ್ರೆ ಇವನು ನಾನು ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ. ಇವನು ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ. ಆದ್ದರಿಂದ ಇವನೇ ನನಗೆ ಯೋಗ್ಯಪತಿ. ನನ್ನನ್ನು ಅಪೇಕ್ಷೆ ಪಟ್ಟು ಎಲ್ಲರೂ ಅಪೇಕ್ಷೆ ಪಟ್ಟರು. ಲಕ್ಷ್ಮಿ ಸಂಪತ್ತು ಬೇಕು ಅಂದವ್ರಿಂದ ಹೋಗೋದಿಲ್ಲಂತ. ಅದು ಬೇಡ ಅಂತ ಬಿಟ್ಟವ್ರಿಂದ ತಾನೇ ಬಂದುಬಿಡ್ತದೆ. ಸಂಪತ್ತು ನೆರಳಿದ್ದ ಹಾಗೆ. ನೀವು ನೆರಳು ಹಿಡಿಬೇಕು ಅಂತ ತಿರುಗಿದ್ರೆ ನೀವು ಎಷ್ಟು ಹೇಳಿದ್ರು ಅದು ಮುಂದೆ ಹೋಗ್ತಾ ಇರ್ತದೆ. ನೀವು ಮುಂದೆ ಹೋದ್ರೆ ತಾನೇ ಹಿಂದೆ ಬರಬೇಕು, ನೆರಳು ಬಂದಂತೆ ಬರ್ತದೆ. ಹಾಗಾಗಿ ಸಂಪತ್ತನ್ನು ಬಯಸಿದವರು ಸಿಗೋದಿಲ್ಲ. ಅದು ಯೋಗ್ಯತೆ ಬೆಳೆಸ್ಕೊಂಡ್ರೆ ಸಂಪತ್ತು ಬರ್ತದೆ. ಸಂಪತ್ತು ಬರಲಿಕ್ಕೆ ಬೇಕಾದ ಯೋಗ್ಯತೆ ಗಳಿಸ್ಬೇಕು. ಅದಕ್ಕೆ ಈಗ ಅಂತಾರೆ ವ್ಯಾಲ್ಯೂ ಬಡಾವ್ ಅಂತಾರೆ. ದುಡ್ಡು ಗಳಿಸ್ಬೇಕು ಅಂದರೆ ವ್ಯಾಲ್ಯೂ, ನಿನ್ನ ಬ್ರ್ಯಾಂಡ್ ಹೆಚ್ಚು ಬೆಳೆಸ್ಕೊ. ನೀನು ಬ್ರ್ಯಾಂಡ್ ನೇಮ್ ಜಾಸ್ತಿ ಆದರೆ ದುಡ್ಡು ತಾನೇ ಬರ್ತದೆ ಅಂತಾರೆ. ಅದನ್ನು ಸಂಸ್ಕೃತದಲ್ಲಿ ಯೋಗ್ಯತೆ ಅಂದರು. ಯೋಗ್ಯತೆ ಹೆಚ್ಚು ಮಾಡ್ಕೊ, ಸಂಪತ್ತು ಬರ್ತದೆ. ಯೋಗ್ಯತೆ ಇಲ್ಲದೆ ನೀನು ಬೆನ್ನು ಹತ್ತಿದರೆ, ನೆರಳಿಗೆ ಬೆನ್ನು ಹತ್ತಿದ್ರೆ ನೆರಳು ಸಿಗೋದಿಲ್ಲ, ಓಡಿ ಹೋಗ್ಬಿಡ್ತದೆ. ಹಾಗೆ ಓಡ್ತಾ ಇರ್ತದೆ. ಹಾಗೆ ದೇವರ ಅಪೇಕ್ಷೆ ಪಡಲಿಲ್ಲ ಲಕ್ಷ್ಮೀದೇವಿ. ಇವನನ್ನೇ ಮಾಡ್ಕೋತೀನಿ ಅಂತ ಬಂದ್ಲು. ಕರೆದು ನಿಲ್ಲಿಸಿ ದೇವರಿಗೆ ಮಾಲೆ ಹಾಕಿ ಮದುವೆ ಮಾಡಿಕೊಂಡು ಹೀಗೆ ಸ್ವಯಂವರ ಆಯಿತು. ಆಚಾರ ಅಂತಾರೆ, ದೇವರು ಪತಿ, ಲಕ್ಷ್ಮೀದೇವಿ ಪತ್ನಿ ಅಂತ ಒಂದು ನಿರ್ಣಯ. ಸ್ವಯಂವರ ಮಾಡಿದ್ದಕ್ಕೆ ಪಾಪ ಬಂತು. ಜನಕರಾಜನಿಗೆ, ಸಾಗರನಿಗೆ, ವರುಣನಿಗೆ ಸ್ವಯಂವರ ಮಾಡಿದ್ರೂ ಪಾಪ ಬರಲಿಲ್ಲ. ಸ್ವಯಂವರ ಕೃತಾವಪಿ. ಮಿಥಿಲನಿಗೂ ಪಾಪ ಬರಲ್ಲ. ಯಾಕಂದರೆ ಅವರು ದೇವರಿಗೆ ಮದುವೆ ಮಾಡಬೇಕು ಅಂತ ಉದ್ದೇಶ ತಕ್ಕೊಂಡು ಅದ್ರ ತಕ್ಕಂತೆ ಸ್ವಯಂವರ ಮಾಡಿದ್ರು. ದೇವರಿಗೆ ಮದುವೆ ಮಾಡಲಿಕ್ಕಾಗಲಿ ಅಂತ ಅಪೇಕ್ಷೆ ಇಟ್ಟು ಸ್ವಯಂವರ ಮಾಡಿದ್ರು ಅಷ್ಟೇ ಹೊರತಾಗಿ ಯಾರು ಬೇಕಾದರೂ ಬಂದು ಮದುವೆ ಮಾಡ್ಕೊಂಡು ಹೋಗಲಿ ಅಂತ ಇಟ್ಟಿರಲಿಲ್ಲ. ಆದ್ದರಿಂದ ಅವರಿಗೆ ಪಾಪ ಬಂದಿಲ್ಲ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳಿಕೊಡ್ತಾರೆ. ಹೀಗೆ ಭಗವಂತ ಮದುವೆ ಆಯಿತು. ಮದುವೆ ಆದ ಕೂಡಲೇ ದೇವರು ನಡ್ರಿ ಹೋಗ್ತೀನಿ, ಹೆಂಡತಿ ಸಿಕ್ಕಲು ಊರಿಗೆ ಹೋಗ್ತೀನಿ ಅಂತ ಅನ್ನಲಿಲ್ಲ. ಮದುವೆ ಮಾಡಿದ್ಲು. ಹೆಂಡತಿ ಕೂತ್ಕೊ ನಾನು ಬರ್ತೀನಿ ಅಂತ ಮತ್ತೆ ಅಮೃತ ಮಥನಕ್ಕೆ ಬಂದು ದೇವತೆಗಳಿಗೆ ಹೇಳ್ದ, ಸುಮ್ಮನೆ ಕೂಡಬಾರ್ದು, ಇನ್ನು ಅಮೃತ ಬರೋ ಕಾಲ ಬಂತೀಗ. ಲಕ್ಷ್ಮಿ ಬಂದಾಯಿತು, ಲಕ್ಷ್ಮಿಯಿಂದ ಅಮೃತ ಬರ್ತದೆ, ನಡೀರಿ ಅಂತ ಹೇಳಿ ಹೋಗಿ ಅಮೃತ ಮಥನ ಮಾಡಿದ್ರು. ಅಮೃತವನ್ನು ಕಡಿಲಿಕ್ಕೆ ಶುರು ಮಾಡಿದರೆ ಅಮೃತ ಕಲಶವನ್ನು ಹಿಡ್ಕೊಂಡು ಧನ್ವಂತರಿ ರೀತಿ ಖ್ಯಾತ ಆಯುರ್ವೇದ ತ್ರಿಗಿಜ್ಜಭಾ
ಅಮೃತ ಕಲಶವನ್ನು ಹಿಡ್ಕೊಂಡು ಧನ್ವಂತರ ರೂಪದಿಂದ ದೇವರು ಹೊರಗೆ ಬಂದೇ ಬಿಟ್ಟು. ದೇವರು ಹೊರಗೆ ಬಂದ ನೋಡ್ರಿ, ದೈತ್ಯರೊಳಗೆ ಒಬ್ಬನು ಓಡಿ ಹೋದ, ಅಮೃತ ಕಲಶ ಕಸ್ಕೊಂಡು ಓಡಿ ಹೋಗ್ಬಿಟ್ಟು. ದೇವತೆಗಳಂದ್ರು ಇದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು. ಅಮೃತ ಕುಡಿಯೋದಲ್ಲ, ನೋಡ್ಲಿಕ್ಕೆ ಕೂಡ ಬಿಡಲಿಲ್ಲ ನಮಗೂ ಹೆಂಗಿತ್ತು ಅಂತ ಹೇಳಿ ತೊಗೊಂಡು ಓಡಿ ಹೋಗ್ಬಿಟ್ರು ಅಂದ. ದೇವರಂದ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಅಮೃತ ಕುಡಿಯೋರು ನೀವೇ, ಅಮೃತ ಕುಡಿಸೋದು ನಿಮಗೆ ನನ್ನ ಸಂಕಲ್ಪ. ಆದರೆ ಅವ್ರಿಗೆ ಅಮೃತ ಕುಡಿಸ್ಲಿಲ್ಲ, ಅಮೃತ ಕಡಿಸಿ ಮೋಸ ಮಾಡಿದಂತ ಆಗಿರಬಾರ್ದಲ್ಲ, ಅವರನ್ನು ಹೊಡೆದು ಹಾಕ್ತೀನಿ. ಅವ್ರಿಗೆ ಅಮೃತ ಕುಡಿಸೋದಿಲ್ಲ ನಾನು. ಸತ್ಯಚ್ಯುತಾನ್ ಕಾರಯತಾ ವಧಾಯ. ಅವರು ಅಮೃತ ಕುಡಿಸಿಲ್ಲ ಅಂದರೆ ಅವರು ಮಾತಿನಂತೆ ನಡೆದಿಲ್ಲ, ಮಾತು ತಪ್ಪಿದ್ದಾರೆ. ಆದ್ದರಿಂದ ನಾವು ಒಪ್ಪಂದಂತೆ ನಡೆದಿಲ್ಲ ಅಂತ ನಿರ್ಣಯ ಮಾಡಬೇಕಾಗಿದೆ. ಅವರು ಅಮೃತ ತೊಗೊಂಡು ಹೋಗಲಿ, ನೀವು ತಯಾರಾಗಿ ಬರ್ರಿ ಅಂತ. ಅಮೃತ ಮಥನ ಮಾಡಿ ಶ್ರಾಂತರಾಗಿ ಬೆವರು ಬಿಟ್ಟಿದ್ರಲ್ಲ, ಹೋಗಿ ಸ್ನಾನ ಮಾಡಿರಿ ಅಂತ ಹೇಳ್ದ. ವಿಷ್ಣು ತೀರ್ಥ ಬರೀತಾರೆ, ಶಾಸ್ತ್ರಾಭ್ಯಾಸ ಮಾಡಬೇಕು ಅಂದರೆ ನೀವು ದೇವತೆಗಳು ಹೆಂಗೆ ಅಮೃತ ಕುಡಿಬೇಕು ಅಂದಾಗ ಹೋಗಿ ಸ್ನಾನ ಮಾಡಿ ಪುಣ್ಯಾವಚನ ಮಾಡ್ಕೊಂಡು ಶುದ್ಧವಾಗಿ ಬಂದು ಕೂತ್ಕೊಂಡ್ರಲ್ಲ, ಹಾಗೆ ಬಂದು ಕೂತ್ಕೋಬೇಕು ಶಾಸ್ತ್ರಕ್ಕೆ ಅಂತ ಪ್ರಾರಂಭದಲ್ಲಿ ವಿಷ್ಣು ತೀರ್ಥರು ಬರೀತಾರೆ. ಇದನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ಅವರೆಲ್ಲ ಹೋಗಿ ಪುಣ್ಯಾವಚನ ಮಾಡ್ಕೊಂಡು ಬ್ರಾಹ್ಮಣಿ ದಾನ ದಕ್ಷಿಣೆ ಕೊಟ್ಟು ಪುಣ್ಯಾವಚನ ಮಾಡ್ಕೊಂಡು ತಯಾರ ಲೈನಾಗಿ ಬಂದು ಕೂತ್ಕೊಂಡಿದ್ರು. ಈ ಕಡೆ ಕಲಶ ತೊಗೊಂಡು ಹೋದ್ರಲ್ಲ, ತೊಗೊಂಡು ಹೋದ್ರು, ಜಗಳ ಶುರುವಾಯ್ತು, ಯಾರು ಮೊದಲು ಕುಡಿಯೋದು ಅಂತ. ಒಬ್ಬನಂದ ನಾನು ವೃದ್ಧ, ನಾನು ಕುಡಿತೀನಿ ಅಂದ. ಇನ್ನೊಬ್ಬನಂದ ನೀ ಕತ್ತೆ ವಯಸ್ಸಾದಂಗೆ ಆಗಿದೆ, ನಾನು ಬುದ್ಧಿವಂತ, ನಾನು ಕುಡಿತೀನಿ ಅಂತ ಒಬ್ಬನಂದ. ಇನ್ನೊಬ್ಬನಂದ ನನಗೆ ಬಲ ಇದೆ, ನಾನು ಕುಡಿತೀನಿ ಅಂತ ಒಬ್ಬನಂದ. ಯಾರು ಕುಡಿಬೇಕು ಅಂತ ಹೊಡೆದಾಡ್ಲಿಕ್ಕೆ ಶುರು ಮಾಡಿ, ಒಬ್ರಿಗೊಬ್ರು ಹೊಡೆದಾಡಿ ಯಾರು ಮೊದಲು ಕುಡಿಬೇಕು ಅಂತ ಹೊಡೆದಾಡಿ ಒಬ್ಬರೊಬ್ರು ಕೈಕಾಲು ಮುರಿದು ತಲೆ ಹೊಡೆದು ಹೊಡೆದಾಡಿ ಶುರುವಾಯ್ತು. ನೋಡಿ, ದೇವರ ಇಚ್ಛೆ ಇಲ್ಲ ಅಂದರೆ ಅಮೃತ ಸಾಯಬಾರ್ದು ಅಂತ ಕುಡಿಯೋದು, ಆ ಅಮೃತಕ್ಕಾಗಿ ಹೊಡೆದಾಡಿ ಸಾಯಲಿಕ್ಕೆ ಶುರು ಮಾಡಿದ್ರು. ಮರಣವನ್ನು ತಪ್ಪಿಸ್ಕೋಬೇಕು ಅಂತ ಅನ್ನೋದಕ್ಕೆ ಬಂದ ಅಮೃತ ಇವರಿಗೆ ಸಾವಿಗೆ ಕಾರಣ ಆಯಿತು. ಹಾಗಾಗಿ ಪದಾರ್ಥಗಳಲ್ಲಿ ಏನು ದೊಡ್ಡದಿಲ್ಲ, ಆ ಪದಾರ್ಥ ಫಲ ಕೊಡೋದು ದೇವರ ಇಚ್ಛೆಯಿಂದ. ಆಗ ಇವರೆಲ್ಲ ಬಂದು ಕೂಡಿಸಿ ದೇವರು ತಯಾರು ಮಾಡಿ ಮೋಹಿನಿ ರೂಪ ತಗೊಂಡಂತೆ. ಮೋಹಿನಿ ರೂಪ ತಗೊಂಡು ನೇರವಾಗಿ ಬಂದು ಅದ್ಭುತವಾದ ರೂಪ ಹಾಕ್ಕೊಂಡು, ಮೋಹಿನಿ ರೂಪ ಅಂದರೆ ಲಕ್ಷ್ಮಿ ಅಲ್ಲ, ದೇವರಿಗೆ ತನ್ನದೇ ಆದ ಸ್ತ್ರೀ ರೂಪ ಇದೆ, ತನ್ನದೇ ಆದ ಸ್ತ್ರೀ ರೂಪ ಇದೆ. ಆ ಸ್ತ್ರೀ ರೂಪದಿಂದ ಹೊರಗೆ ಬಂದು ನಿಂತ್ಕೊಂಡ. ಎಲ್ಲರೂ ಎಲ್ಲಿ ನೋಡು ಅಂದರು, ಆ ಹುಡುಗಿ ನೋಡು ಅಂದರು. ಅದ್ಭುತವಾದ ಅಲಂಕಾರ ಮಾಡ್ಕೊಂಡು ತಯಾರಾಗಿ ಬಂದಿದ್ದ. ಅದನ್ನು ನೋಡಿದ ಕೂಡ ಜಗಳ ಬಿಟ್ಟು ಅಮೃತ ಕಲಶ ಇಟ್ಟು ಹೇಳಿದರು, ನೀನೇ ಹಾಕ್ಬಿಡು ಇದನ್ನು, ನಾವು ಜಗಳ ಮಾಡ್ತಾ ಇದ್ದೀವಿ, ನೀನೇ ಹಂಚಿ ಜಗಳ ಬಗೆಹರಿಸು ಅಂದರು. ಅವ್ರು ಅಂದರು, ನೀವು ಬುದ್ಧಿವಂತರು, ಶಾಸ್ತ್ರಾಧ್ಯಯನ ಸಂಪನ್ನ, ಸ್ವೈರಿಣಿ ಮಾಂ ವಿಶ್ವಾಸ, ನನ್ನ ಮೇಲೆ ಯಾಕೆ ವಿಶ್ವಾಸ ಮಾಡ್ತೀರಿ? ನಾವು ನನ್ನ ಮೇಲೆ ವಿಶ್ವಾಸ ಮಾಡಬಾರ್ದು, ನಾನು ಹೊಸಬಳು ಸ್ತ್ರೀ, ನನ್ನ ಯಾಕೆ ನಂಬ್ತೀರಿ? ನಂಬಾರ್ದು, ನೀವೆಲ್ಲ ಬೇಕಾದಷ್ಟು ಬುದ್ಧಿವಂತರಿದ್ದೀರಿ, ಹೌದು ಅಪರಿಚಿತರನ್ನು ನಂಬಲೇಬಾರ್ದು, ಸ್ತ್ರೀಯನ್ನಂತೂ ನನ್ನ ಯಾಕೆ ನಂಬ್ತೀರಿ? ನೀವೇನರ ಮಾಡ್ಕೊಡ್ರಿ ನಾವು. ಇಲ್ಲ ಅದು ಬೇರೆದವರಿಗೆ, ನಿನಗೇನು ಹಂಗಿಲ್ಲ, ನೀನು ಬಡಿಸು ಅಂದ್ರೆ ಅವನು. ಆಮೇಲೆ ಹೇಳ್ದ, ನೋಡು ನಮ್ಮ ಮನ್ಯಾಗ ಬಡಿಸಿ ರೂಢಿ ಇಲ್ಲ, ನಮಗೆ ಅಡುಗೆ ಮಾಡಿ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಕೂತ್ಕೊಂಡು ಎಡಗೈಯಿಂದ ಹಾಕ್ಕೊಂಡು ತಿಂದು ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಬಡಿಸೋದು ಗಿಡಿಸೋದು ರೂಢಿ ಇಲ್ಲ. ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಬಾರ್ದು. ನಾನು ಹೆಂಗೆ ಮಾಡ್ತೀನೋ ಹಂಗೆ ನಡೀತದೆ ಅಂತಂದರೆ ಓಕೆ ಅಂದ. ಅವರು ಮೋಹಿತರಾಗಿಬಿಟ್ಟಿದ್ರು. ಆಯಿತು ಅಂದರು ಅವರು. ಅಂದರೆ ಮುಂದೆ ತಾನು ಮಾಡೋದಕ್ಕೆ ಅವ್ರ ಒಪ್ಪಿಗೆ ಮೊದಲೇ ತೊಗೊಂಬಿಟ್ಟ. ಮೋಸ ಮಾಡಿರಿ ಅಂತ ಅನ್ಬಾರ್ದು ನನಗೆ ಅಂಥೇಳಿ ತಯಾರಾಯ್ತು. ಬಂದು ಕೂತ್ಕೊಡ್ರಿ, ಮೊದಲು ನೀವೇ ಬರ್ರಿ ಅಂದ. ನೀವೇ ಮೊದಲು ಲೈನ್ ಮಾಡಿರಿ, ಪಾಪ ಭಾಳ ದಣದಿರಿ, ನಿಮಗೆ ಮೊದಲು ಕುಡಿಸ್ತೀನಿ, ಉಳಿದ್ರೆ ಆ ದೇವತೆಗಳು ನೋಡೋಣಂತೆ, ಮೊದಲು ನೀವೇ ಬರ್ರಿ ಅಂತ ಅವ್ರನ್ನ ಕೂಡಿಸೋಣ. ಪಾಪ ಲೈನಾಗಿ ಬಂದು ಕೂತ್ಕೊಂಡ್ರು. ಲೈನಾಗಿ ಬಂದು ಕೂತ್ಕೊಂಡ್ಬಿಟ್ರು. ಮೊದಲು ಹಾಕ್ತಾರೆ ಅಂತ ಕಾಯ್ಕೊಂಡಿದ್ರು. ದೇವತೆಗಳಂದ್ರು, ನಮ್ಮನ್ನು ದೂರ ಕುಡಿಸ್ಯಾನ ಏನು ಮಾಡ್ತಾನೆ ಅಂತ. ಅದರೊಳಗೆ ಸ್ವರ್ಭಾನು ಅಂತ ಒಬ್ಬ ದೈತ್ಯ, ಸ್ವರ್ಭಾನುರ್ ದೇವ ಸಂಸದಿ ಅಂದ್ರೆ ಆಚಾರ. ಅವನಿಗೆ ಗೊತ್ತಿತ್ತು ದೇವರು ದೈತ್ಯರಿಗೆ ಅಮೃತ ಕುಡಿಸೋದಿಲ್ಲ, ಏನೋ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಆದ್ದರಿಂದ ನೋಡೋಣ ಅಂತೇಳಿ ದೇವರ ಮಧ್ಯದಲ್ಲಿ ಹೋಗಿ ಕೂತ್ಬಿಟ್ಟಿದ್ದ. ದೈತ್ಯಗಳ ಮಧ್ಯದಲ್ಲಿ ಲೈನ್ ಹಾಕಿ ಎಲ್ಲರೂ ಅಲ್ಲೇ ಕುಡಿಸ್ತಾನೆ ಅಂತ ಗೊತ್ತಿತ್ತು. ಈ ಸ್ವಾಮಿಗಳು ಬಂದಾಗ ಕಾರ್ಯಕ್ರಮ ನೋಡಿರ್ತಾರೆ ನೋಡ್ರಿ, ಕೆಲವ್ರಿಗೆ ಗೊತ್ತಿರ್ತದೆ ಇಲ್ಲಿ ಎಲ್ಲಿ ಹಾಕ್ತಾರೆ ಅಂತ ಹೇಳಿ. ಒಂದು ಪಾಲಿಸ್ಟರ್ ಮಡಿ ಇಟ್ಕೊಂಡು ಒಂದು ಬೆಳ್ಳಿ ತಮಗೆ ಹಿಡ್ಕೊಂಡ್ಬಂದು ನಿಂತು ಬಿಡ್ತಾರೆ. ಇಲ್ಲಿ ಎಲ್ಲಿ ಹಾಕೋದಿಲ್ಲ ನಡ್ರಿ, ಇಲ್ಲಿ ಎಲ್ಲಿ ಹಾಕೋದಿಲ್ಲ ಅಂತ ಅವ್ರು ಒದರ್ತಿರ್ತಾರೆ ಪಾಪ. ಇಲ್ಲಿ ಎಲ್ಲಿ ಹಾಕ್ತಾರೆ, ನಮ್ಗೆ ಓದಿಲಿ ಸಿಗ್ತಂತ ಅವ್ರಿಗೆ ಗ್ಯಾರಂಟಿ ಏನು ಮಾಡಿ ಹೋಗೋದಿಲ್ಲ. ಕೊನೆಗೆ ಅಲ್ಲೇ ಕೂತ್ಕೊಂಡು ನೋಡಿ ಬರ್ತಾರೆ. ಹಂಗೆ ಇವನಿಗೆ ಗೊತ್ತಿತ್ತು ದೇವತೆಗಳಿಗೆ ಮೊದಲು ಹಾಕ್ತಾನೆ ಅಂತ. ಸ್ವರ್ಭಾನು ದೇವತೆಗಳ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ದೇವರು ಬಡತ್ಲಿಕ್ಕೆ ಬಂದ, ಅಮೃತ ಹಾಕಬೇಕು, ತಿರುಗಿ ಹೋಗ್ಬಿಟ್ಟು. ಯಾಕೆ ಅಂದ್ರೆ ದೈತ್ಯರು ಅಲ್ಲ, ನೀವು ಇಷ್ಟು ಜನ ಕಣ್ ತಗೊಂಡು ತಿನ್ನೋ ಹಂಗೆ ನೋಡಿದರೆ ನಾನು ಹೆಂಗೆ ಬರಲಿ? ನಾವು ಗಂಡಸರ ಮಧ್ಯದಲ್ಲಿ ಓಡಾಡಿ ರೂಢಿ ಇಲ್ಲ ನಮಗೆ. ನಮ್ಮಪ್ಪ ನಮ್ಮನ್ನು ಪೇಟೆಗೆ ಸಹಿತ ಕಳಿಸಿಲ್ಲ, ನಾವು ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ಹಂಗಾಗಿ ನೀವು ಇಷ್ಟು ಜನ ಗಂಡಸರು ಬಾಯಿ ತಗೊಂಡು ಕೂತಿದ್ರೆ ನಂಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಕಣ್ಣು ಮುಚ್ಕೊಳ್ರಿ ಅಂತ ನಾವು ಕಣ್ಣು ಮುಚ್ಕೊಂಡು ಪಾಪ ಭಗವಂತನ ಮಾಯಿಂದ ಕಣ್ಣು ಮುಚ್ಕೊಂಡ್ರು. ಅವ್ರು ನಮಗೆ ಬಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರು. ಸಪ್ಪಳ ಅಲ್ಲಿ ಮಾಡ್ತಿದ್ದ ದೇವತೆಗಳಿಗೆ ಅಮೃತ ಕುಡಿಸ್ತಾ ಬಂದ, ಸರ ಹಾಕ್ಕೊಂಬಂದ.
ಆ ಸ್ವರ್ಭಾನುವಿನ ಬಾಯಲ್ಲಿ ಹಾಕಿದ. ಅಕ್ಕಪಕ್ಕದಲ್ಲಿ ಸೂರ್ಯಚಂದ್ರ ಕೂತಿದ್ರು. ದೈತ್ಯ ಅಂತ ಒದರಿದ್ರು. ಅವ್ರು ದೈತ್ಯ ಅಂತ ಒದರಿದ್ರೆ ಅವನ ಬಾಯಲ್ಲಿ ಹಾಕ್ಕೊಂಡಿದ್ದ ಅಮೃತ ಗಂಟ್ಲ ದಾಟಿರಲಿಲ್ಲ. ಬಾಯಲ್ಲಿದ್ದಾಗಲೇ ಅವನ ಚಕ್ರದ ತಲೆ ಕತ್ತರಿಸಿ ಹಾಕ್ತಾರೆ. ಶಿರಸ್ತು ತಸ್ಯ ಗೃಹತಾಮವಾಪ, ಆ ತಲೆ ಹೋಗಿ ಶೀನಿಯರ ಸಮುದ್ರದಲ್ಲಿ ಬಿದ್ದು ಗ್ರಹ ಆಯಿತು. ರಾಹುಕೇತುಗಳಾಗಿದ್ದದೆ. ಅರುಣ ಮಂಡಲ ರಾಹುಕೇತುವಾಗಿ ಯಾವತ್ತೂ ವಿರುದ್ಧ. 7ನೇ ಮನೆಯಲ್ಲೇ ಇರ್ತಾವೆ, ಎಲ್ಲ ಸೇರಿ ಬರ್ತಾವೆ ಒಂದು ಮನೆಯೊಳಗೆ. ರಾಹುಕೇತು ಎಂದು ಬರೋದಿಲ್ಲ. ರಾಹುಕೇತು ಎಂದಿಗೂ 7 ಮನೆ ದೂರನೇ ಇರ್ತದೆ, ಎದುರೇ ಬರೋದು. ಹಾಗಾಗಿ ಅದೇ ರಾಹು ಆಯಿತು, ಕೇತು ಆಯಿತು. ಶಿರಸ್ತು ತಸ್ಯ ಗೃಹತಾಮವಾಪ, ಗ್ರಹ ಆಯಿತು. ಅಲ್ರಿ ದೇವರಿಗೆ ಗೊತ್ತಿರಲಿಲ್ಲ ಏನು ದೈತ್ಯ ಕೂತಾನೆ ಅಂತ ಹೇಳಿ. ಕುಡಿಸಿ ಮತ್ತೆ ಕೊಲ್ಲೋದು ಯಾಕೆ? ಕುಡಿಸ್ಬಾರ್ದಾಗಿತ್ತು ಅಂದರೆ ಅವನ ಅಮೃತ ಬೇಕು ಅಂತ 1 ಲಕ್ಷ ವರ್ಷ ತಪಸ್ಸು ಮಾಡಿದ್ದ ಬ್ರಹ್ಮದೇವ್ರನ್ನ ಕುರಿತು. ಬ್ರಹ್ಮದೇವ್ರು ಹೇಳಿದ್ರು ನಿಂಗೆ ಅಮೃತ ಕೊಡಿಸ್ತೀನಿ ಅಂತ ಹೇಳಿದ್ರು. ಕುಡಿಸ್ತೀನಿ ಅಂತ ಹೇಳಿರಲಿಲ್ಲ, ಅಮೃತ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬ್ರಹ್ಮದೇವ್ರ ಮಾತು ಸತ್ಯ ಮಾಡಬೇಕಾಗಿತ್ತು, ಬಾಯಲ್ಲಿ ಹಾಕದ. ಅವನ ಅಮರ ಆಗಬಾರ್ದಾಗಿತ್ತು, ಕತ್ತರಿಸಿ ಹಾಕಿದ. ನೋಡಿ, ವಿಷಮಪ್ಯಮೃತಂ ಭವಿತ್ ಕ್ವಚಿತ್ ಅಮೃತಂ ವಾ ವಿಷಮಿಚ್ಛಯ. ವಿಷ ಕುಡಿದ ಪ್ರಹ್ಲಾದ ಬದುಕಿದ್ದ, ಅಮೃತ ಕುಡಿದ ಸ್ವರ್ಭಾನು ಸತ್ತು ಹೋಗ್ಬಿಟ್ಟು. ಅಮೃತ ಕುಡಿದದ್ದು ಸಾಯಬಾರ್ದು ಅಂತ, ಆ ಸಾಯಬಾರ್ದು ಅಂತ ಕುಡಿದ ಅಮೃತವೇ ಸಾವಿಗೆ ಕಾರಣ ಆಯ್ತು. ಯಾಕೆಂದ್ರೆ ಅದು ಇವನಿಗೆ ಅಮರತ್ವಕ್ಕೆ ಕಾರಣ ಆಗಲಿ ದೇವರ ಸಂಕಲ್ಪ ಇಲ್ಲ. ಹೀಗೆ ಹಾಕಿ ಯುದ್ಧ ಶುರುವಾಯಿತು. ಆಮೇಲೆ ದೇವತೆಗಳು ಕುಡಿದಾಯ್ತು, ದೈತ್ಯರು ಮೋಸ ಅಂತ ಎದ್ರು, ಯುದ್ಧ ಆಯಿತು. ದೇವತೆಗಳು ಅಮರರಾಗಿದ್ದರು, ಹೊಡೆದು ಪುಡಿ ಮಾಡಿ ಹಾಕಿದ್ರು. ಭಗವಂತನೇ ಸಪೋರ್ಟ್ ಮಾಡಿದ. ಅದಕ್ಕೆ ಭಾಗವತ ಹೇಳ್ತು, ಏವಂ ಸುರಾಸುರಗಣ ಸಮದೇಶ ಕಾಲ ಹೇತ್ವರ್ಥ ಕರ್ಮಗತಯೋಪಿ ಫಲೇ ವಿಕಲ್ಪಾ ತತ್ರಾಮೃತಂ ಸುರಗಣ ಫಲಮಂಜಸಾಪು ಯತ್ಪಾದ ಪಂಕಜರಜ ಶ್ರಯಣನ್ನ ದೈತ್ಯಾ. ಒಂದೇ ದೇಶ, ಒಂದೇ ಕಾಲ, ಒಟ್ಟಿಗೆ ಪ್ರಯತ್ನ ಮಾಡಿದ್ದು. ಇವರೇ ಹೆಚ್ಚು ಪ್ರಯತ್ನ ಮಾಡಿದ್ದು. ಅಮೃತ ಕಡಲಿಕ್ಕೆ ಪ್ರಯತ್ನ ಹೆಚ್ಚು ಇವ್ರದೇ ಇತ್ತು, ಎಲ್ಲ ಇವ್ರದೇ ಇತ್ತು. ಆದರೆ ಫಲ ಮಾತ್ರ ದೇವತೆಗಳಿಗೆ ದೇವರು ಕೊಟ್ಟ. ಯಾಕೆಂದರೆ ಅವರು ದೇವರನ್ನು ನಂಬಿದ್ರು, ಫಲ ಸಿಕ್ತು. ಇವರು ನಾವು ಪ್ರಯತ್ನ ಮಾಡಿ ಆದ್ದರಿಂದ ನಮಗೆ ಸಿಕ್ಕದೆ ಅಂತ ಅಂದ್ಕೊಂಡಿದ್ರು. ದೇವರು ನಿಮ್ಮ ಪ್ರಯತ್ನ ತೊಗೊಂಡೋಗಿ ಸಮುದ್ರಕ್ಕೆ ಹಾಕ್ರಿ ಅಂತ. ಹಾಗಾಗಿ ಕೇವಲ ಫಲ ಫಲಿಸೋದಿಲ್ಲ, ಫಲಿಸೋದು ದೇವರ ಇಚ್ಛೆ. ದೈವಂಚೈವತ್ರ ಪಂಚಮಂ, ಅದೇ ಪ್ರಧಾನವಾದದ್ದು. ಪಂಚಮವಾಗಿದ್ದರು ಅದೇ ಪ್ರಧಾನ. ಹಾಗಾಗಿ ಎಲ್ಲ ಕಡೆಗೂ ಕರ್ಮ ನಂದು, ಫಲ ಕೊಡುವ ನೀನು ಅಂತಲೇ ಅನ್ಬೇಕು ಹೊರತು ನಾನು ಮಾಡೀನಿ ಆದ್ದರಿಂದ ದೇವ್ರದ್ದೇನು ಬಿಡೆ, ನಾನು ಮಾಡಿದ ಕೆಲಸಕ್ಕೆ ನನಗೆ ಫಲ ಸಿಗ್ತದೆ ಅನ್ನೋದು ಮೀಮಾಂಸಕರವಾದ. ನಾವು ಪ್ರಯತ್ನ ಮಾಡೀವಿ, ನಾ ಯಾಕೆ ಮಾಡೀನಿ, ನಂಗೆ ಸ್ವರ್ಗ ಆಗುತ್ತೆ, ಮೋಕ್ಷ ಆಗುತ್ತೆ, ದೇವ್ರು ಯಾಕಬೇಕು ಅಂತಾನು. ಆದರೆ ನಮ್ಮ ಸಿದ್ಧಾಂತದಲ್ಲಿ ಮಾಡಿದ ಕರ್ಮಕ್ಕೆ ಫಲ ಕೊಡುವವನು, ಆ ಫಲದಿಂದ ಸತ್ಫಲವನ್ನು ಕೊಡುವವನು ಭಗವಂತನೇ. ಆ ಭಗವಂತನ ಅನುಗ್ರಹ ಇದ್ದರೆ ಫಲ, ಇಲ್ಲದೇ ಇದ್ದರೆ ಮಾಡಿದ ಪ್ರಯತ್ನ ಕೂಡ ವ್ಯರ್ಥ ಆಗಿ ಹೋಗಿಬಿಡ್ತದೆ. ದೈತ್ಯರಿಗೆ ಹಾಗಾಯಿತು, ದೇವರನ್ನು ನಂಬಲಿಲ್ಲ, ಆದ್ದರಿಂದ ಮಹಾಪ್ರಯತ್ನ ಮಾಡಿ ಕೂಡ ಫಲವಂಚಿತರಾಗಿಬಿಟ್ರು. ಆದ್ದರಿಂದ ಭಗವಂತನನ್ನು ಶರಣ ಹೋಗುವುದನ್ನು ಬಿಟ್ಟು ಉತ್ತಮ ಫಲವನ್ನು ಪಡೀಲಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಅಷ್ಟಮಸ್ಕಂದ ಹೇಳಿದ ಕಥೆಯನ್ನು ಹೇಳಿಕೊಟ್ಟು ಈ ಅಮೃತಮಥನದ ಕಥೆಯನ್ನು ಮುಕ್ತಾಯ ಮಾಡ್ತಾರೆ. ಆ ಲಕ್ಷ್ಮೀದೇವಿಯ ಕಲ್ಯಾಣದ ಕಥೆ, ಅಮೃತಮಥನದ ಕಥೆ ಮುಕ್ತಾಯ ಆಯಿತು. ಇನ್ನು ಮುಂದಿನ ಭಾಗ ವಾಮನಾವತಾರ. ಭಗವಂತನ ವಾಮನಾವತಾರದ ಕಥೆ, ಮತ್ಸ್ಯಾವತಾರದ ಕಥೆ ಎರಡು ಪ್ರಮುಖ ಭಾಗ ಇದರಲ್ಲಿ ಉಳಿದಿದೆ. ಅದನ್ನು ಸಾಯಂಕಾಲ 5:15 ಆ ಮುಂದಿನ ಭಾಗವನ್ನು ಅಷ್ಟಮಸ್ಕಂದವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ.